ನಮಸ್ಕಾರ. ಜಿ ಸಂವಾದ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಧರ್ಮಸ್ಥಳದಲ್ಲಿ ಅನಾಮಧೇಯ ವ್ಯಕ್ತಿ ಕೊಟ್ಟಂತ ದೂರಿನ ವಿಚಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಮಟ್ಟದಲ್ಲಿ ತನಿಖೆ ಆಗ್ತಾ ಇದೆ. ಈಗಾಗಲೇ SIT ಅಧಿಕಾರಿಗಳು ಒಂದ್ ಕಡೆಯಲ್ಲಿ ತನಿಖೆ ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ರೆ, ಈ ತನಿಖೆಯ ಮಧ್ಯಂತರ ವರದಿಯನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ಸದನದಲ್ಲಿ ಬಿಜೆಪಿ ನಾಯಕರು ಆಗ್ರಹವನ್ನ ಮಾಡಿದ್ರು. ಮಧ್ಯಂತರ ವರದಿಯನ್ನ ಸರ್ಕಾರ ಬಿಡುಗಡೆಗೊಳಿಸುವಂತ ನಿಟ್ಟಿನಲ್ಲೂ ಕೂಡ ಗಮನಿಸ್ತಾ ಹೋಗಬೇಕಾದ್ರೆ ಈ ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ಗೃಹ ಸಚಿವರಾಗಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಡಿದ್ರು. ಮಧ್ಯಂತರ ವರದಿಯಲ್ಲ ಇದು, ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರೋದಷ್ಟೇ ಗೃಹ ಸಚಿವರು. ಹಾಗಾದ್ರೆ ಇವತ್ತು ಸದನದಲ್ಲಿ ಏನಾಯ್ತು, ಹಾಗೇನೆ ಈ ತಲೆಬುರುಡೆ ಪ್ರಕರಣದ ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ, ದೂರುದಾರ ಎಲ್ಲಿ ಹೋದ, ಹೀಗೆ ಒಂದಷ್ಟು ಗೊಂದಲಗಳು ಕೂಡ ಜನರನ್ನ ಕಾಡ್ತಾ ಇರಬಹುದು. ಈ ಎಲ್ಲಾ ವಿಚಾರಗಳ ಕುರಿತು ನಾವು ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ, ತಲೆಬುರುಡೆ ಫೈಟ್, ಷಡ್ಯಂತ್ರದ ಗುಟ್ಟು. ವಿಧಾನಸಭೆ ಕಲಾಪದಲ್ಲಿ ಕೆಲ ದಿನಗಳಿಂದ ಸದ್ದು ಮಾಡ್ತಾ ಇರೋ ವಿಚಾರ ಅಂತ ಹೇಳಿದ್ರೆ ಅದು ಧರ್ಮಸ್ಥಳ ಪ್ರಕರಣ. ಅನಾಮಧೇಯ ವ್ಯಕ್ತಿ ಕೊಟ್ಟ ದೂರಿನ ವಿಚಾರವಾಗಿ ಮಾಹಿತಿಯನ್ನು ಕೊಡಲೇಬೇಕು, ಮಧ್ಯಂತರ ವರದಿಯನ್ನ ಬಿಡುಗಡೆ ಮಾಡಲೇಬೇಕು ಅಂತೇಳಿ ವಿರೋಧ ಪಕ್ಷದವರು ದೊಡ್ಡ ಮಟ್ಟದಲ್ಲಿ ಆಗ್ರಹವನ್ನ ಮಾಡಿದ್ರು. ಅದರ ಕುರಿತಂತೆ ಇವತ್ತು ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿಗಳನ್ನ ಪಡೆದುಕೊಂಡು ಅಂತ ಹೇಳಿದ್ರೆ ತನಿಖಾಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದ ಬಳಿಕ ಸದನದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಈವರೆಗೆ 2 ಅಸ್ಥಿ ಪಂಜರ ಸಿಕ್ಕಿದೆ. FSL ವರದಿ ಬರಬೇಕು, FSL ವರದಿ ಬರುವವರೆಗೂ ಸಮಾಧಿ ಶೋಧ ಅಂತ ಹೇಳಿದ್ರೆ ಉತ್ಖನನ ಕಾರ್ಯ, ಗುಂಡಿ ಅಗೆಯುವಂತ ಕಾರ್ಯ ಇದೆಯಲ್ಲ, ಇದು ನಡೆಯೋದಿಲ್ಲ ಅಂತೇಳಿ ಗೃಹ ಸಚಿವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಕಾನೂನಿನ ಚೌಕಟ್ಟಿನಲ್ಲಿ ತನಿಖೆ ಆಗುತ್ತೆ, ಹಾಗೇನೆ ತನಿಖೆ ಬಳಿಕ ಷಡ್ಯಂತ್ರ ಬಯಲಾಗುತ್ತೆ ಅಂತೇಳಿ DCM DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಒಂದ್ ಕಡೆಯಲ್ಲಿ SIT ತನಿಖೆ ಅಂತ ಹೇಳಿದ್ರೆ ತನಿಖೆ ಆಗ್ತಾ ಇರುತ್ತೆ, ಉತ್ಖನನ ಕಾರ್ಯ, ದೂರುದಾರ ಒಂದು 100 ಜಾಗವನ್ನು ತೋರಿಸ್ತಾರೆ. ಇಲ್ಲೆಲ್ಲವೂ ಕೂಡ ನಾನು ಹೆಣವನ್ನು ಹುಟ್ಟಿದ್ದೇನೆ, ಆದರೆ ಅಗಿಯೋಕ್ಕಾಗುತ್ತಾ ಸದ್ಯಕ್ಕಿರುವಂಥ ಪ್ರಶ್ನೆ. 13ಕ್ಕಿಂತ ಹೆಚ್ಚಿನ ಜಾಗಗಳನ್ನು ದೂರುದಾರ ಗುರುತು ಮಾಡಿದ್ದ, ಆ ಎಲ್ಲ ಕಡೆಗಳಲ್ಲಿ ಹುಡುಕುವಂಥ ಕೆಲಸ ಆಗಿತ್ತು. ಆದರೆ 2 ಅಸ್ಥಿ ಪಂಜರ ಮೂಳೆಗಳು ಪತ್ತೆಯಾಗಿದೆ ಎನ್ನುವುದಾಗಿ ಸ್ವತಃ ಸದನದಲ್ಲೇ ಗೃಹ ಸಚಿವರು ಕೊಟ್ಟಂತ ಉತ್ತರ ಇದು. ವಿರೋಧ ಪಕ್ಷದವರು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿರು. ತನಿಖೆ ಆಗ್ತಾ ಇದೆ, ಶೋಧ ಕಾರ್ಯ ಮುಂದುವರಿಸುವಂತ ಬಗ್ಗೆ SIT ಅವರು ನಿರ್ಧಾರವನ್ನ ಮಾಡ್ತಾರೆ. ಹಾಗಾದ್ರೆ ವಿರೋಧ ಪಕ್ಷದವರು ಕೇಳಿದಂತ ಪ್ರಶ್ನೆಗಳಿಗೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನು ಉತ್ತರವನ್ನ ಕೊಟ್ಟರು, ಬನ್ನಿ ನೋಡೋಣ. 2 ಜಾಗಗಳಲ್ಲಿ ಒಂದರಲ್ಲಿ ಅಸ್ಥಿಪಂಜರ ಸಿಕ್ಕುತ್ತೆ, ಅದನ್ನ ತೆಗೆದುಕೊಂಡು FSLಗೆ ಕೊಡ್ತಕ್ಕಂಥ ಕೆಲಸವನ್ನು, ಅಲ್ಲಿ ಸಾಯಿಲ್ ಸ್ಯಾಂಪಲ್ ಇರ್ಬೋದು, ಆ ಬೋನ್ಸ್ ಇರ್ಬೋದು, ಅಲ್ಲಿ ಸಿಕ್ಕಿದಂಥ ಯಾವುದೇ ಮೆಟೀರಿಯಲ್ ಎಲ್ಲವನ್ನು ಕೂಡ ಅವರು ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಂಡು FSLಗೆ ಕಳಿಸ್ಕೊಡ್ತಾರೆ. ಇನ್ನೊಂದು ಜಾಗದಲ್ಲಿ ಅಲ್ಲಿ ಕೂಡ ಒಂದಷ್ಟು ಬೋನ್ಗಳು ಸಿಕ್ಕುತ್ತೆ, ಅದನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಅದನ್ನು FSLಗೆ ಕೊಡ್ತಾರೆ. ಆಮೇಲೆ ಇನ್ನ ಮಿಕ್ಕ ಜಾಗಗಳಲ್ಲಿ ಅಲ್ಲಿ ಲ್ಯಾಟ್ರೈಟ್ ಸಾಯಿಲ್ ಅಂತ, ಕೆಂಪು ಕಲ್ಲು ಅಂತ ತಾವು ಹೇಳ್ತಿರಲ್ಲ, ಕೆಂಪು ಮಣ್ಣು, ಅದು ಬಹಳ ಆಸಿಡಿಕ್ ಸಾಯಿಲ್. ಏನೇ ಇದ್ರೂ ಬೋನ್ ಇರ್ಬೋದು ಅಥವಾ ಬೇರೆ ಏನೇ ಮೆಟೀರಿಯಲ್ ಇದ್ರೆ ಇಂದಿಷ್ಟು ದಿವಸದಲ್ಲೇ ಅದೆಲ್ಲ ಕರಿ ಹೋಗುತ್ತೆ ಅಂತಕ್ಕಂಥದ್ದು ಇದೆ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಎಲ್ಲ ಸ್ಪಾಟ್ನಲ್ಲಿ ಎಲ್ಲೆಲ್ಲಿ ಅವನು ತೋರಿಸಿದ್ದ, ಎಲ್ಲೆಲ್ಲಿ ಇವರು ಎಕ್ಸುಮೇಷನ್ ಮಾಡಿದ್ರು, ಆ ಎಲ್ಲ ಜಾಗಗಳಲ್ಲೂ ಕೂಡ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಸಾಯಿಲ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಅದನ್ನು ಕೂಡ ಲ್ಯಾಬೊರೇಟರಿಗೆ ಕಳಿಸಿದ್ದಾರೆ. ಇವತ್ತು ಅದರ ಅನಾಲಿಸಿಸ್ ಆಗಬೇಕು. ಮೊದಲು ಅಸ್ಥಿಪಂಜರ ಸಿಕ್ತು ಅಂತ ಹೇಳಿದ್ನಲ್ಲ, ಆ ಜಾಗದಲ್ಲಿ ಆ ಅಸ್ಥಿಪಂಜರದ ಅನಾಲಿಸಿಸ್ ಆಗಬೇಕು, ಮತ್ತು 2ನೇ ಜಾಗದಲ್ಲಿ ಕೂಡ ಅನಾಲಿಸಿಸ್ ಆಗಬೇಕು. ಪ್ರತಿಯೊಂದು ಸ್ಪಾಟ್ನಲ್ಲೂ ಏನು ಸ್ಯಾಂಪಲ್ ತಗೊಂಡಿದ್ದಾರೆ ಅದೆಲ್ಲ ಅನಾಲಿಸಿಸ್ ಆಗಬೇಕು. ಆಗ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಯಿತು ಅಂತೇಳಿ ನಾವು ಹೇಳ್ಬೋದು. ಇಲ್ಲಿವರೆಗೆ ಆಗಿರೋದೇನಪ್ಪ ಅಂದ್ರೆ ಎಕ್ಸುಮೇಷನ್ ಅಷ್ಟೇ.
ನಾಟ್ ಎಕ್ಸಾಕ್ಟ್ಲಿ ದಿ ಇನ್ವೆಸ್ಟಿಗೇಷನ್. ಇನ್ವೆಸ್ಟಿಗೇಷನ್ ಯಾವಾಗ ಪ್ರಾರಂಭ ಆಗ್ತದೆ ಅಂದರೆ ಸ್ಯಾಂಪಲ್ ಅನಾಲಿಸಿಸ್ ಆಗಿ, DNA ಅನಾಲಿಸಿಸ್ ಆಗಿ, ಸಾಯಿಲ್ ಅನಾಲಿಸಿಸ್ ಆಗಿ, ಅಲ್ಲಿ ಬರುವಂಥ ರಿಸಲ್ಟಿನ ಆಧಾರದ ಮೇಲೆ ಇನ್ವೆಸ್ಟಿಗೇಷನ್ ಅನ್ನು ಪ್ರಾರಂಭ ಮಾಡ್ತಾರೆ. ಈ ಮಧ್ಯೆ ಅವನು ಮೊದಲೇ ಒಂದು ಸ್ಕಲ್ಲನ್ನು ತೆಗೆದುಕೊಂಡು ಬಂದು ಕೊಟ್ಟಿರ್ತಾನೆ. ಅದನ್ನು ಕೂಡ ಈಗಾಗಲೇ FSL ಕಳಿಸಿದ್ದಾರೆ. ಅದರಲ್ಲಿ ಕೆಲವು ರಿಸಲ್ಟ್ಸ್ಗಳನ್ನು ಇನ್ನೂ ಕೂಡ ಅವರು ಕೊಡಬೇಕಾಗಿತ್ತು, ಇನ್ನೂವರೆಗೂ ಕೊಟ್ಟಿಲ್ಲ. FSLಗೆ ಅವ್ರದ್ದೇ ಆದಂಥ ಸಮಯಗಳು, ಅನಾಲಿಸಿಸ್ಗಳು ಇರ್ತದೆ, ಅದರಿಂದ ಅವರು ಕೊಡಬೇಕಾಗ್ತದೆ. ಇದು ಕೊಟ್ಟ ನಂತರ ಫರ್ದರ್ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗುತ್ತೆ. ಮತ್ತು ಅನ್ನದಾಸೋಹ ಇರ್ಬೋದು, ವಿದ್ಯಾದಾಸೋಹ, ಅವ್ರಿಗೂ ಗೊತ್ತಿದೆ ಪರಿಸ್ಥಿತಿ ಏನು, ತನಿಖೆ ಯಾವ ಸಂದರ್ಭದಲ್ಲಿ ಪ್ರಾರಂಭ ಆಗ್ತದೆ, ಏನಾಗ್ತದೆ ಅಂತ. ಅದು ರೈಟೋ ರಾಂಗೋ, ಏನಾಗಿದೆಯೋ, ಷಡ್ಯಂತ್ರ ಇದೆಯೋ, ಒಳ್ಳೇದಿದೆಯೋ, ಕೆಟ್ಟದಿದೆಯೋ ಅಂತೇಳಿ ಒಂದು ಕಂಪ್ಲೇಂಟ್ ಬಂದ ಮೇಲೆ ಕೋರ್ಟ್ ಮುಂದೆ ಹೇಳಿದ ಮೇಲೆ, ಯಾವುದೋ ಒಂದು ಬುರ್ಡೆನೋ ಮತ್ತೊಂದು ಎತ್ಕೊಂಡೋಗಿ ಬಿಟ್ಟಿದ ಮೇಲೆ ಡೆಫಿನೆಟ್ಲಿ ಇಡೀ ಎಂಟೈರ್ ದೇಶ ನೋಡ್ತು, TV ಹೇಳ್ತು. ಮತ್ತೊಂದಾದ್ಮೇಲೆ ಸರ್ಕಾರ ಒಬ್ಬ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಮಧ್ಯದಲ್ಲಿ ಅಲ್ಲಿ ಲೋಕಲಲ್ಲಿ ಅವರೇ ಬೆಳಗ್ಗೆ ಸಾಯಂಕಾಲ ಕೆಲಸ ಮಾಡ್ತಾ ಇರ್ತಾರೆ. ನಾಳೆ ಹೇಳ್ತೀರಿ ನೀವು, ಅವ್ರು ಫುಲ್ ಕಂಟ್ರೋಲ್ ಇದ್ದಾರೆ, ಮಂತ್ರಿಗಳಲ್ಲಿ ಹೋಗ್ತಾ ಇರ್ತಾರೆ, ಚೀಫ್ ಮಿನಿಸ್ಟರ್ ಹೋಗ್ತಾರೆ, ಇನ್ನೊಬ್ಬರಿಗೆ ಚೀಫ್ ಮಿನಿಸ್ಟರ್ ಕೂಡ ಈ ಆಸ್ ಹೈಯೆಸ್ಟ್ ರೆಸ್ಪೆಕ್ಟ್. ನಮ್ಮ CLPಲಿ ಈ ವಿಚಾರ ಪ್ರಸ್ತಾವನೆ ಮಾಡಿದಾಗ, ಇದೇ ನಮ್ಮ ಗೌಡ್ರು, ಶಿವಲಿಂಗೇಗೌಡರು ಮತ್ತು ನಮ್ಮ ಬೇಲೂರು ಗೋಪಾಲಕೃಷ್ಣ ಅಂಕಲ್ ಮಾಡಿದಾಗ, ಯಾರ್ಯಾರು ಇದಕ್ಕೆ ಹಿನ್ನೆಲೆ, ಏನ್ ಸುಳ್ಳು ಹೇಳಿದ್ದಾರೆ, ಮತ್ತೊಂದು ಮಾಡಿದ್ದಾರೆ, ಇದೆಲ್ಲ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀನಿ ಅಂತ ಅಂದ್ಬಿಟ್ಟು ಈ ಅಶ್ಯೂರ್ ದಿ ಫ್ಲೋರ್ ಆಫ್ ದಿ ಹೌಸ್ ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಯಾವುದಿಲ್ಲ. ಈಗ ನಮ್ಗೆ ಏನಂತಂದ್ರೆ, ಇದು ಒಬ್ಬ ರೆಸ್ಪಾನ್ಸಿಬಲ್ ಸೀನಿಯರ್ ಆಫೀಸರ್ಸ್ ಕೈಲಿ ಇದನ್ನ ಈ ಸಂದರ್ಭದಲ್ಲಿ ಯಾಕೆ ಅಂತಂದ್ರೆ, ಇಟ್ ಇಸ್ ನಾಟ್ ಎಸ್ ಇದು ಇಡೀ ನಮ್ಗೆ ಅವ್ರ ಮೇಲೆ ನಂಬಿಕೆ ಇದೆ. ಅವ್ರಿಗೆ ಸ್ಟಾರ್ಟಿಂಗ್ ಹೇಳಿದ್ದಾರೆ. ಇವ್ರಿಗೆ ಎಷ್ಟಿದೆ ಅಂದ್ರೆ, ಇವ್ರು ಪ್ರತಿ ವರ್ಷನೂ ಈಗ ಬಿಟ್ಬಿಟ್ರೆ ಅಷ್ಟೇ 2-3 ವರ್ಷದಿಂದ ಪ್ರತಿ ವರ್ಷಕ್ಕೊಂದ್ಸತಿ ಹೋಗಿ 10 ದಿನ ಇದೇ ಧರ್ಮಸ್ಥಳದಲ್ಲಿ ಯೂಸ್ ಟು ಟೇಕ್ ಆರೋಗ್ಯ ತಪಾಸಣೆ ಮಾಡ್ಕೊಂಡು ಬಂದಿದ್ದಾರೆ. ಯಾರೋ ನಮ್ಮ ಚೀಫ್ ಮಿನಿಸ್ಟರ್. ಬಿಲೀಫ್ ದಟ್ ಬಿಲೀಫ್ ಪ್ರತಿ ಒಂದ್ರಲ್ಲೂ ನಮ್ಗೆ ರಾಜಕೀಯ. ನಾನು ನಿಮ್ಗೆಲ್ಲ ಹೇಳೋದೆ ಒಂದು ನಿಮಿಷ, ನಿಮ್ಗೆ ನಾನು ಹೇಳೋದಂತ ಅಂದ್ರೆ, ಅವತ್ತು ಸ್ಟಾರ್ಟಿಂಗೇನೆ ನೀವು ತನಿಖೆ ಇದು SIT ಬೇಕಾಗಿಲ್ಲ ಅಂತ ಹೇಳ್ಬೋದು. ಈಗ 15 ದಿನ ಆದ್ಮೇಲೆ ಅಲ್ಲ ನೀವೇನು ಮಾತಾಡಿಲ್ಲ ಉಪಮುಖ್ಯಮಂತ್ರಿ ಬೇಡ ಅಂತ ಹೇಳಿಲ್ಲ, ಅದನ್ನೇ ಹೇಳ್ತಾ ಇರೋದು. ಈಗ ಒಂದ್ ನಿಮಿಷ ಸ್ವಾಮಿ, ನಾ ಮಾತ್ರ ಆಮೇಲೆ ನಾವು SIT ವಿರೋಧ ಮಾಡಿದೀವಿ ಅಂತ ಹೇಳಕ್ ಹೋಗ್ಬಿಡಿ. ನಾವು SIT ಅನ್ನ ಯಾವತ್ತೂ ವಿರೋಧ ಮಾಡಿಲ್ಲ. ಮಾಧ್ಯಮ ಏನು ಈ ದೇಶದ ಜನರಿಗೆ ಕೊಡ್ತು, ಆ ವಿಚಾರದಲ್ಲಿ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಎಲ್ಲರೂ ಕೂಡ ಸಂಪೂರ್ಣವಾಗಿ, ನಾನಿರ್ಬೋದು, ನೀವಿರ್ಬೋದು, ಯಾರ್ ಷಡ್ಯಂತ್ರ ಇರ್ಬೋದು, MLA ಸ್ಟೇಟ್ಮೆಂಟ್ ಇರ್ಬೋದು, ಅವನು ಯಾವನ ಇನ್ನೊಬ್ಬ ಬೆಳಗ್ಗೆ ಸಾಯಂಕಾಲ ನಮ್ಮ ಇದು BJP ನಾಯಕರು ಹೇಳಿರ್ಬೋದು, ಚೀಫ್ ಮಿನಿಸ್ಟರ್ ಮೇಲೆ ಹೇಳಿರ್ಬೋದು, ನನ್ನ ಮೇಲೆ ಹೇಳಿರ್ಬೋದು, ಇನ್ನೊಬ್ಬರ ಮೇಲೆ ಎಲ್ಲ ಕೂಡ ಈಚೆಗೆ ಬರಬೇಕು ಇದನ್ನ ಸಂಪೂರ್ಣವಾಗಿ ಅಂತೇಳಿ ಸರ್ಕಾರ. ಅದು ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ, ನಿಮ್ಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ. ಇಲ್ಲೇನ್ ನಡೆದಿದೆ ಅನ್ನೋದು ಆಫೀಸರ್ಸ್ ಅವ್ರಿಗೂ ಹೇಳಿರ್ತಾರೆ, ನಮ್ಗೂ ಹೇಳಿರ್ತಾರೆ. ಬಟ್ ಈ ಹ್ಯಾಸ್ ಟು ವರ್ಕ್ ಇನ್ ಎ ಸಿಸ್ಟಮೆಟಿಕ್ ವೇ. ಈ ಕಾಂಟ್ ಗೋ ಔಟ್ ಆಫ್ ದಿ ಲಾ. ನಾಳೆ ಬೆಳಗ್ಗೆ ಇಲ್ಲಿ ಮಾಡಂತ ಸ್ಟೇಟ್ಮೆಂಟ್ ನಾನು ತಿರ್ಗಾ ಇದ್ದೇನೆ, ನೀವೇನೋ ಲೀಕ್ ಮಾಡ್ಬಿಟ್ರಿ. ಇಲ್ಲಿ ಪ್ರಮಾಣ ವಚನ ತಗೊಂಡಿದ್ದಾರೆ, ನಾನು ಸತ್ಯನೇ ಹೇಳ್ತೀನಿ, ನಾನು ಯಾರಿಗೂ ಡಿಸ್ಕ್ಲೋಸ್ ಮಾಡೋದಿಲ್ಲ, ಕೆಲವು ಆಂತರಿಕ ವಿಚಾರ ಮಾಡೋದಿಲ್ಲ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಎಷ್ಟೇಕನೆ ಓದ್ತ. ನೀವು ಇಲ್ಲಿ ಕೂತ್ಕೊಂಡು ವಿಧಾನಸಭೆಗೆ ಬಂದು ನೀವು ಮಂತ್ರಿಗಳಾಗಿದ್ದು ನೀವು ತೆಗೆದುಕೊಂಡಿದ್ರಿ. ಕೆಲವು ಸಂದರ್ಭದಲ್ಲಿ ಯು ಪ್ಲೀಸ್ ವೇಟ್, ಬಿ ಪೇಷನ್ಸ್. ನೀವು ಹೋಗ್ತಾ ಇದ್ದೀರಿ, ಆಯ್ತು, ನೀವು ಧರ್ಮಸ್ಥಳದ ಬಗ್ಗೆ ನಿಮ್ಗೆ ಅಭಿಮಾನ ಇದೆ, ನೀವು ಹೋಗಿದ್ರಿ, ಪೂಜೆ ಮಾಡಿದ್ರಿ, ಆಶೀರ್ವಾದ ಕೇಳಿದ್ರಿ. ರಾಜಕಾರಣದಲ್ಲಿ ಧರ್ಮ ಇರಬೇಕೆ ಹೊರತು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ದಿಸ್ ಇಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಡೋಂಟ್ ಡೂ ಪಾಲಿಟಿಕ್ಸ್ ಇನ್ ದಿಸ್. ಡೋಂಟ್ ಡೂ ಪಾಲಿಟಿಕ್ಸ್. ವಿ ಆರ್ ದೇರ್. ನಮ್ಗೆ ನ್ಯಾಯ ಕೊಡಿಸ್ಬೇಕು, ನಿಮ್ಗೆ ನ್ಯಾಯ ಕೊಡಿಸ್ಬೇಕು, ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು. ಧರ್ಮಸ್ಥಳದ ಕ್ಷೇತ್ರದ ಗೌರವ ತಪ್ಪು ಮಾಡಿದ್ರೆ ಎಲ್ಲರೂ ಶಿಕ್ಷೆ ಆಗ್ಬೇಕು ಅಂತ ನೀವು ಹೇಳಿದ್ರಿ. ಸೌಜನ್ಯನ್ ಕೇಸಲ್ಲಿ ಲೆಟ್ ಎನಿ ಇನ್ವೆಸ್ಟಿಗೇಷನ್ಗೆ ವಿ ಆಲ್ ರೆಸ್ಪೆಕ್ಟೆಡ್ ಇಟ್. ಅಲ್ಟಿಮೇಟ್ಲಿ CBI ಹೇಳ್ತು, ಕೋರ್ಟ್ ಹೇಳ್ತು, ನಥಿಂಗ್ ಇಸ್ ದೇರ್ ಅಂತ ಅಂದ್ಬಿಟ್ಟು ಯಾರಿಲ್ಲ ಅಂತ ಹೇಳಿದ್ರು. ಏನೇನು ಸ್ಟೇಟ್ಮೆಂಟ್ಗಳಾಗಿದೆ, ನಾವ್ ಯಾರೋ ಸ್ಟೇಟ್ಮೆಂಟ್ಗಳನ್ನ ಆವತ್ತೇನೆ ನೀವೇನೋ ಇವತ್ತು ಬೆಳಗ್ಗೆ ಪ್ರಸ್ತಾವನೆ ಮಾಡಿದ್ರಲ್ಲ, ಇದನ್ನ ಶಿವಲಿಂಗೇಗೌಡರು ಅಸೆಂಬ್ಲಿಲಿ ವಿತ್ ನೇಮ್ ತಗೊಂಡ್ರು. ನಾನು ಇಲ್ಲಿ ನೇಮ್ ತಗೊಳಕ್ ಇಷ್ಟ ಇಲ್ಲ ನನಗೆ. ವಿ ಆರ್ ಅಟ್ ಇಟ್.
ಆಲ್ರೆಡಿ ಹೋಮ್ ಮಿನಿಸ್ಟರ್ ಹಸ್ ಗಿವನ್ ಅ ಡೈರೆಕ್ಷನ್. ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಯಾರಿಗೆ ಯಾವ ರೀತಿ ಬಲಿ ತಗೋಬೇಕು, ಯಾವ ಕಾನೂನು ಉಪಯೋಗಿಸಬೇಕು. ಧರ್ಮಸ್ಥಳ ಪ್ರಕರಣದ ವಿಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು ಸದನದಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಯಿತು ನೋಡ್ತಾ ಇರಬಹುದು ನೀವು ಕೂಡ. ಒಂದ್ ಕಡೆಯಲ್ಲಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉತ್ತರ ಕೊಡುವಂತ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಕೂಡ ಮಾತನಾಡಿದ್ರು. ಹೇಗೆ DCM DK ಶಿವಕುಮಾರ್ ಅವರು, ಸುನಿಲ್ ಕುಮಾರ್ ಅವರು, ಸಾಕಷ್ಟು ಜನ ಮಾತನಾಡಿದ್ದಾರೆ, ತಮ್ಮ ಅಭಿಪ್ರಾಯಗಳನ್ನ ಹೇಳಿದ್ದಾರೆ ಪ್ರಕರಣದ ಕುರಿತಂತೆ. ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ HD ದರ್ಶನ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. JDS ವಕ್ತಾರರಾಗಿರುವಂತಹ P ನಾಗೇಂದ್ರ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. BJP ವಕ್ತಾರರಾಗಿರುವಂತಹ ದಿಲೀಪ್ ಗೌಡರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ನಮಸ್ಕಾರ ದಿಲೀಪ್ ಗೌಡ್ರ, ಕಾರ್ಯಕ್ರಮಕ್ಕೆ ಸ್ವಾಗತ. ದಿಲೀಪ್ ಗೌಡ್ರೆ, ಸದನದಲ್ಲಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಧರ್ಮಸ್ಥಳ ಪ್ರಕರಣದ ಕುರಿತಂತೆ ಉತ್ತರವನ್ನ ನೀಡುವಂತ ಕೆಲಸವನ್ನ ಮಾಡಿದ್ರು. ನೀವು ಕೇಳಿದ್ದು ಮಧ್ಯಂತರ ವರದಿ ತನಿಖಾ ಹಂತದಲ್ಲಿದೆ, ಈಗ ಕೊಡೋದಕ್ಕೆ ಆಗೋದಿಲ್ಲ ಎನ್ನುವುದಾಗಿ. ಈ ಉತ್ತರದಿಂದ ನಿಮಗೆ ತೃಪ್ತರಾಗಿದ್ದೀರಾ? ನಿಮ್ಮ ಪಾರ್ಟಿ ತೃಪ್ತರಾಗಿದ್ದೀರಾ? ಹೇಗೆ ಸರ್ ನೋಡಿ, ಫಸ್ಟ್ ಆಫ್ ಆಲ್ ಈ ತನಿಖೆ ಮಾಡ್ತಾ ಇರ್ತಕ್ಕಂಥದ್ದೇ ರಾಂಗ್. ಓಕೆ, ಉದಾಹರಣೆಗೆ ನಾನು ಹೇಳ್ತೀನಿ ಸರ್, ಉದಾಹರಣೆಗೆ ಯಾವುದೋ ಒಬ್ಬ ವ್ಯಕ್ತಿ ಸರ್ ಒಂದು ಕೊಲೆ ಮಾಡಿದ್ದೀನಿ ಅಂತ ಹೇಳ್ತಾನೆ. ಸೊ ಕೊಲೆ ಮಾಡಿದ್ದೀನಿ ಅಂತ ಹೇಳಿದಾಗ ಆ ವ್ಯಕ್ತಿ ಕೊಲೆ ಮಾಡೋನ ಹೆಂಗೆ ಅಂತಕ್ಕಂಥದ್ದನ್ನ ಅದನ್ನ ಕನ್ಫರ್ಮ್ ಮಾಡ್ಕೊಳ್ತಕ್ಕಂಥದ್ದು ಆ ಪೊಲೀಸ್ ಅಧಿಕಾರಿಗಳ ಕೆಲಸ. ಫಸ್ಟ್ ಕನ್ಫರ್ಮ್ ಮಾಡ್ಕೊಂಡು ಅದಕ್ಕೆ SIT ತನಿಖೆ ಮಾಡ್ಬೇಕಾ, SIT ಫಾರ್ಮ್ ಮಾಡ್ಬೇಕಾ ಅಂತ ಡಿಸೈಡ್ ಮಾಡ್ಬೇಕಾಗಿತ್ತು. ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ, ಅನಾಮಿಕಾ ಅಂತ ಬರ್ತಾನೆ, ನಾನು 100 ಶವಗಳನ್ನ ಊತಾಕಿದ್ದೀನಿ ಅಂತ ಹೇಳ್ತಾನೆ. 100 ಶವಗಳು ಊತಾಕಿದ್ದ ವಿಚಾರಕ್ಕೆ ಒಂದು SIT ಫಾರ್ಮ್ ಆಗುತ್ತೆ ವಿತೌಟ್ ಏನು ಡಿಸ್ಕಷನ್ ಆಗ್ದಲೆ. ಅವ್ನು ಮಾಡಿದ್ನ, ಅವ್ನು ನಿಜವಾಗ್ಲೂ ಕಲ್ಫ್ರಿಸ್ಟ್, ಅವ್ನು ಬುರ್ಡೇಲಿಂದ ಎತ್ಕೊಂಡ್ಬಂದ, ಅವ್ನು ಎಲ್ಲಿ ಯಾವ ರೀತಿ ಅವ್ನ ಹಿಂದೆಗಡೆ ಯಾರಿದ್ದಾರೆ, ಏನ್ ಕೆಲಸ ಮಾಡಿದ್ದ, ಅವನು ಹೆಂಗಿದ್ದ, ಏನ್ ಮಾಡ್ತಿದ್ದ ಅಂತಕ್ಕಂಥದ್ದು ಏನಿಲ್ಲ. ಅನಾಮಿಕ ಅಷ್ಟೇ. ಅವ್ನಿಗೊಂದು ಹೆಸರು ಕೊಟ್ಬಿಟ್ರು, ಅವ್ನಿಗೊಂದು ಅನಾಮಿಕಂಗೊಂದು ಹೆಸರು ಕೊಟ್ಬಿಟ್ರು, ಭೀಮಾ ಅಂತಕ್ಕಂಥ ಒಂದು ಹೆಸರು ಕೊಟ್ಬಿಟ್ರು. ಅಲ್ಟಿಮೇಟ್ಲಿ ಅವನ ಹೆಸರು ಭೀಮಾ ಅಂತಲೇ ಅಲ್ಲ, ಇವತ್ತು ಬೇರೆ ಹೆಸರು ಹೇಳಿದ್ದಾನೆ. ಮತ್ತೆ ಆ ಒಂದು ಕೇಸ್ಗೆ SIT ಫಾರ್ಮ್ ಮಾಡ್ತಕ್ಕಂಥ ಅವಶ್ಯಕತೆ ಇತ್ತ? ಒಂದು. ಎರಡನೇದು, ಈ ವಿಚಾರದಲ್ಲಿ ನೋಡಿ ಸರ್, DK ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವ್ರ ಸ್ಟ್ಯಾಂಡು. DK ಶಿವಕುಮಾರ್ ಅವ್ರ ಸ್ಟ್ಯಾಂಡು ಇಲ್ಲೇನೋ ದೊಡ್ಡ ಷಡ್ಯಂತ್ರ ನಡೀತಾ ಇದೆ, DK ಶಿವಕುಮಾರ್ ಹೇಳ್ತಾ ಇದ್ರೆ, ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಇದ್ರ SIT ಫಾರ್ಮ್ ಮಾಡಿದೀವಿ ನಾವು, ತನಿಖೆ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಯಾವ್ದ್ರ ಮೇಲೆ ತನಿಖೆ ಮಾಡ್ತೀರಾ ಸ್ವಾಮಿ? ಏನ್ ನಡೆದಿದೆ ಅಂತ ತನಿಖೆ ಮಾಡ್ತೀರಿ? ಅಂದ್ರೆ ಯಾರಾದ್ರೂ ಒಬ್ಬ ಬಂದು ಸುಳ್ಳು ಹೇಳಿದ್ರೆ ನೀವು ನಿಜ ಅಂತ ನಂಬ್ಕೊಂಡ್ಬಿಡ್ತೀರಾ? ಅದ್ರ ಹಿಂದೆ ಮುಂದೆ ಯೋಚನೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ವಾ? ಉದಾಹರಣೆಗೆ ನಾನು ಎಲ್ಲೋ ಯಾವುದೋ ಒಂದು ಚಾಮರಾಜಪೇಟೆದಲ್ಲಿ ಒಂದು ಮಸೀದಿ ಇದೆ, ಅದ್ರ ಕೆಳಗಡೆ ಒಂದು 100 ಹೆಣ ನಾನು ಊತ ಹಾಕಿದ್ದೀನಿ ಅಂತ ಹೇಳ್ತೀನಿ, ನಾನು ಸುಳ್ಳು ಹೇಳ್ತೀನಿ, ನೀವು SIT ಫಾರ್ಮ್ ಮಾಡ್ತೀರಾ? SIT ಫಾರ್ಮ್ ಮಾಡ್ಬಿಟ್ಟು ನೀವು ತನಿಖೆ ಮಾಡ್ತೀರಾ ನಾನು ಮಾಡಿದೀನಾ ಇಲ್ವಾ, ಅಥವಾ ಇವ್ ನಿಜವಾದ ಒಬ್ಬ ವ್ಯಕ್ತಿನ ಫೇಕ್ ವ್ಯಕ್ತಿನ ಅಂತಕ್ಕಂಥ ಒಂದು ಆ ಚೆಕ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿತ್ತಲ್ವ ಈ ಸರ್ಕಾರ? ಏಕಾಏಕಿ ಹೋಗಿ SIT ಫಾರ್ಮ್ ಮಾಡಿದ್ದು. ಅದು ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರ, ಇಡೀ ಕರ್ನಾಟಕ ಸುಮಾರು ಕೋಟ್ಯಾಂತರ ಭಕ್ತಿರ್ತಕ್ಕಂಥ ಒಂದು ಜಾಗದಲ್ಲಿ SIT ಫಾರ್ಮ್ ಮಾಡ್ತಲ್ಲ, ಆ ವ್ಯಕ್ತಿ ಏನ್ ಮಾಡ್ದ ಸರ್? ಇವತ್ತು ಬಂದು ಆ ವ್ಯಕ್ತಿ ನನ್ನನ್ನ ಪ್ರೆಷರ್ ಹಾಕಿದ್ರು, ಒಂದು 3-4 ಜನ ಗ್ರೂಪ್ ಸೇರ್ಕೊಂಡು ನಾನು ಅದನ್ನ ಬಂದು ಸುಳ್ಳು ಹೇಳ್ಬೇಕಾಗಿತ್ತು ಅಂತ ಹೇಳಿ ಮೀಡಿಯಾ ಮುಂದೆ ಬಂದು ಒಪ್ಕೊಂಡಿದ್ದಾನೆ. ಇವತ್ತೇನು ಹೇಳುತ್ತೆ ಸರ್ಕಾರ? ಸರ್ ಇನ್ನೊಂದು ಸರ್, ಇವತ್ತು ಇವನು ಏನು ಇವತ್ತಿಗೆ ಹೇಳ್ತಾ ಇದ್ದಾನಲ್ವಾ, ಇವನು ತಲೆ ಬುರುಡೆ ತಂದ್ಕೊಟ್ನಲ್ವಾ, ತಲೆ ಬುರುಡೆ ತಂದ್ಕೊಟ್ಟಾಗ ಆ ಬುರುಡೆ ವಿಚಾರಕ್ಕೆ ಇವು ತಂದ್ಕೊಟ್ಟಿದ್ದು ನಿಜನಾ ಸುಳ್ಳ ಹೆಂಗ್ ತಗೊಂಬಂದ ಅವನ ಮೇಲೆ FIR ಹಾಕ್ಬೇಕಾಯ್ತಲ್ವಾ, ಅವನ್ನ ಒದ್ದು ಹೊಡಿಕ್ ಹಾಕ್ಬೇಕಾಯ್ತಲ್ವಾ? ನಿಜವಾಗ್ಲೂ ಏನು ಆರೋಪಿ ಅವನೇ ತಾನೆ. ಸೊ ಆ ಕೆಲಸ ಮಾಡ್ತಾ ಮತ್ತೆ ಇವನು ಯಾರು ಈ ವಿಚಾರವಾಗಿ ದೊಡ್ಡ ಸ್ಪ್ರೆಡ್ ಮಾಡಿದ್ರಲ್ಲ, ನೀವು ಸ್ಪ್ರೆಡ್ ಮಾಡಿದ್ರಲ್ಲ, ಸಮೀರ್ ಅಂತಕ್ಕಂಥ ವ್ಯಕ್ತಿ ಆಗಿರ್ಬೋದು, ಮಟ್ಟಣ್ಣ ಅಂತಕ್ಕಂಥ ವ್ಯಕ್ತಿ ಆಗಿರ್ಬೋದು, ಇದುವರೆಗೂ ಅವ್ರನ್ನ ಯಾಕೆ ಬಂದ್ಸಕ್ಕಾಗಿಲ್ಲ ಈ ಸರ್ಕಾರ? ಇವ್ರದೊಂದು ಫಾಲ್ಸ್ ಇನ್ಫಾರ್ಮೇಶನ್ ಅಂತ ಹೇಳಿ ಒಂದು ಕಾನೂನೇ ಮಾಡ್ಬಿಟ್ಟಿದ್ದಾರೆ. ಒಂದು ಫಾಲ್ಸ್ ಇನ್ಫಾರ್ಮೇಶನ್ ನ ಒಂದು AI ವಿಡಿಯೋ ಮಾಡಿ ಇಡೀ ರಾಜ್ಯಾದ್ಯಂತ ಹಂಚಿದ್ದಲ್ಲ, ಅವನ್ನ ಒದ್ದು ಒಳಿಕಾಕಕ್ಕೆ ಯಾಕಾಗಿಲ್ಲ ಈ ಸರ್ಕಾರದ ಕೈಲಿ? ಅದೊಂದು ಪ್ರಶ್ನೆ ಸರ್. ಮತ್ತೆ ಇದರಿಂದ ಇರ್ತಕ್ಕಂಥವ್ರು ಮಾನ್ಯ ದಿನೇಶ್ ಗುಂಡೂರಾವ್ ಅವರೇ ಬಂದು ಹೇಳಿದ್ದಾರೆ, ನಾವು ಎಡಪಂಥೀಯರ ಒಂದು ಪ್ರೆಷರ್ಗೆ ಒಳಗಾಗಿ SIT ಫಾರ್ಮ್ ಮಾಡಬೇಕಾಗಿತ್ತು ಅಂತ. ಹೂ ಈಸ್ ಎಡಪಂಥೀಯ ಸರ್?
Okay. ಎಡಪಂಥೀಯರು ಎಷ್ಟು ಜನ ಇದ್ದಾರೆ ಸರ್ ಈ ರಾಜ್ಯದಲ್ಲಿ? ಅಂದ್ರೆ ಎಡಪಂಥೀಯರು ಮಾತು ಕೇಳ್ಕೊಂಡು ಎಲ್ಲರೂ ಮಾಡ್ತಾರಾ? Okay. ಅಂದ್ರೆ ಈ ರಾಜ್ಯದ ಒಂದು ಸಾರ್ವಜನಿಕರ ಭಾವನೆಗೆ ಏನು ಬೆಲೆ ಇಲ್ವಾ ಸರ್? ಹಿಂದೂಗಳ ಭಾವನೆಗೆ ಬೆಲೆ ಇಲ್ವಾ? ಈ ಪ್ಲೇಸ್ ನಲ್ಲಿ ಯಾವ್ದಾದ್ರು ಬೇರೆ ಧರ್ಮದ ಧಾರ್ಮಿಕ ಕೇಂದ್ರಗಳಿದ್ದೀರಿ, ಸರ್ಕಾರ ಹಿಂಗೆ ನಡ್ಕೋತಾ ಇತ್ತಾ? ಯಾಕೆ ಅಲ್ಲಿ ವೋಟ್ ಪಾಲಿಟಿಕ್ಸ್ ನಡೀತಿರ್ಲಿಲ್ವಾ? ಇದು ಹಿಂದೆ ಇರ್ತಕ್ಕಂಥವ್ರು ಯಾರು ಸರ್? SDPI ಗೋಸ್ಕರ ಧರ್ಮಸ್ಥಳ ಹೆಂಗ್ ಇದಾರೆ ಅಂತ ಹೆಂಗ್ ಹೇಳ್ತೀರಾ ಸರ್? SDPI ನವರು ಯಾವಾಗ ಅಲ್ಲಿ ಬಂದು ಒಂದು ಕೆಲವು ಯೂಟ್ಯೂಬರ್ಸ್ಗಳು ಧರ್ಮಸ್ಥಳದ ವಿಚಾರವಾಗಿ ಸುಳ್ಳು ತೋರಿಸ್ತಾ ಇರ್ತಾರೋ ಅವ್ರ ಮೇಲೆ ಹಲ್ಲೆ ಆಗುತ್ತೋ ಅದ್ರ ಪರವಾಗಿ ನಿಂತ್ಕೊಂಡವ್ರು ಯಾರು ಸರ್? SDPI ಹೋರಾಟ ಮಾಡಿದ ಯಾರು ಸರ್? SDPI ಯಾಕೆ ಬರುತ್ತೆ ಈ ವಿಚಾರಕ್ಕೆ, ಧರ್ಮಸ್ಥಳದ ವಿಚಾರಕ್ಕೆ? SDPIಗೂ ಇದಕ್ಕೂ ಏನ್ ಸಂಬಂಧ? ಅದ್ರ ಜೊತೆಗೆ ಈ ಒಂದು ಕೇಸು ಸೌದಿದಲ್ಲಿ ಪ್ರಚಾರ ಆಗುತ್ತೆ, ಅಲ್ ಅಜೀರಾದಲ್ಲಿ ಬರ್ತದೆ, ಜರ್ಮನಿನಲ್ಲಿ ಬರ್ತದೆ, ಜಪಾನ್ ನಲ್ಲಿ ಬರ್ತದೆ. ಇದು ದೊಡ್ಡ ಒಂದು ಷಡ್ಯಂತ್ರ. ಈ ಒಂದು ಧರ್ಮ ಕೇಂದ್ರವನ್ನ, ಧಾರ್ಮಿಕ ಹಿಂದೂ ಧರ್ಮ ಕೇಂದ್ರವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದರ ಬೆಲೆಯನ್ನು ಕಮ್ಮಿ ಮಾಡಬೇಕು, ವ್ಯಾಲ್ಯೂನ ಕಿತ್ತಾಕ್ಬೇಕು, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರಬೇಕು ಅಂತ ಮಾಡಿರ್ತಕ್ಕಂಥ ಒಂದು ಷಡ್ಯಂತ್ರ ಸರ್. ಓಕೆ ದರ್ಶನ್ ಅವರೇ, SITಗೆ ನಮ್ಮ ವಿರೋಧ ಇಲ್ಲ, SIT ತನಿಖೆಗೆ ನಮ್ಮ ವಿರೋಧ ಇಲ್ಲ, ಆದ್ರೆ ಈ ತಲೆಬುರುಡೆ ತಂದಂತ ವ್ಯಕ್ತಿಯ ಬಗ್ಗೆ ನೀವು ತನಿಖೆಯನ್ನ ಮಾಡಲೇ ಇಲ್ಲ ಎನ್ನುವಂಥದ್ದಾಗಿ ದೊಡ್ಡ ಮಟ್ಟದ ಆರೋಪ. ಏನ್ ಹೇಳ್ತೀರಾ? ಆ ವ್ಯಕ್ತಿ ಬಗ್ಗೆ ಎನ್ಕ್ವೈರಿ ಮಾಡ್ಬೇಕಿತ್ತಲ್ಲ, ಆತರ ಹಿನ್ನೆಲೆ ತಿಳ್ಕೊಳ್ಬೇಕಿತ್ತಲ್ಲ ಫಸ್ಟ್ಗೆ. ನೋಡಿ, ಈಗ ವ್ಯಕ್ತಿ ಹೆಸರನ್ನ ಸದನದಲ್ಲಿ ಹೇಳಿರೋ ಪ್ರಕಾರ ಅವನ ಹೆಸರು ವಿ ಅಂತ ಮೆನ್ಷನ್ ಆಗಿದೆ. ನ್ಯಾಯಾಲಯ ಹೇಳಿರೋ ಪ್ರಕಾರ, ನ್ಯಾಯಾಲಯ ಘನವೆತ್ತ ಜಡ್ಜ್ ಅವ್ರು ಹೇಳಿರೋ ಪ್ರಕಾರ ಆ ವ್ಯಕ್ತಿ ನೇರವಾಗಿ ಕೆಲ ವಕೀಲರನ್ನ ಸಂಪರ್ಕ ಮಾಡಿ ಅವನು ಘನವೆತ್ತ ನ್ಯಾಯಾಧೀಶರ ಮುಂದೆ ಆತ ಹೋಗ್ತಾನೆ. ಹೋಗುವಾಗ ಆತನ ಕೈಯಲ್ಲಿ ಒಂದು ಬುರುಡೆನೂ ಇರುತ್ತೆ. ಇದು ಸಾಂವಿಧಾನಿಕವಾಗಿ ಇವತ್ತು ಆ ಜಡ್ಜ್ ಅವರ ಕಸ್ಟೋಡಿಯನ್ ಆಗಿ ಆ ವಿ ಅನ್ನುವಂಥ ವ್ಯಕ್ತಿ ಇರ್ತಕ್ಕಂಥದ್ದು. ಇದು ಸಾಂವಿಧಾನಿಕವಾಗಿ ನಡೆಯುವಂಥದ್ದು. ಘನವೆತ್ತ ನ್ಯಾಯಾಧೀಶರು ಹಲವು ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ. ಆತನ ಹೇಳಿಕೆಯನ್ನ 164 ಸ್ಟೇಟ್ಮೆಂಟ್ ಏನು ಕೊಡ್ತಾರೆ, ಅದಾದ್ಮೇಲೆ ಆತನಿಗೆ ಯಾವ ರೀತಿಯಾದಂಥ ಬಂದೋಬಸ್ತ್ ಕೊಡಬೇಕು, ಅವನು ಯಾವ ರೀತಿ ಪೆಟ್ರೋಲಿಂಗ್ ಆಗಬೇಕು, ಅವನು ಯಾವ ರೀತಿ ಅವನ ಫೋನ್ಗಳನ್ನ ಯಾವ ರೀತಿ ನೋಡ್ಕೊಬೇಕು, ಪ್ರತಿಯೊಂದನ್ನು ಸಮೇತ. ಯಾಕೆಂದ್ರೆ ಈ ದೇಶದ ಕಟ್ಟ ಕಡೆಯ ವ್ಯಕ್ತಿಗೂ ನ್ಯಾಯಾಂಗ ವ್ಯವಸ್ಥೆ ಒಂದೇನೆ. ನಾವಿವತ್ತು ಈ ವ್ಯಕ್ತಿಯ ವಿಚಾರವನ್ನ ಬಾಯಿಗೆ ಬಂದಂಗೆ ಹಾದಿ ಬೀದಿಲಿ ಮಾತನಾಡಿಕಾಗುದಿಲ್ಲ. ಅದು ನಾವು ಕೋರ್ಟಿಗೆ ಮಾಡುವಂತ ಅಪಮಾನ ಆಗ್ತದೆ. ಪ್ರಜಾಪ್ರಭುತ್ವ ಇದೆ ಅಂತೇಳಿ ನ್ಯಾಯಾಂಗ ವ್ಯವಸ್ಥೆನೇ ನಾವು ಬಾಯಿ ಬಂದಾಗ ಮಾತಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಘನವೆತ್ತ ನ್ಯಾಯಾಧೀಶರು 60 ದಿನಗಳ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ, 60 ಡೇಸ್. ನಮ್ಮ ಏನು ಪೊಲೀಸ್ನವರು, ಯಾಕೆಂದ್ರೆ ಇದು ಬಹಳ ಗಂಭೀರವಾಗಿ ತಿರುವು ಪಡೆದುಕೊಂಡಿರ್ತಕ್ಕಂಥ ಪ್ರಕರಣ, ಅಲ್ಲಿ ಬಹಳ ಟೆಕ್ನಿಕಲ್ ಎವಿಡೆನ್ಸ್ಗಳು ಬೇಕಾಗಿರ್ತಕ್ಕಂಥ ಪ್ರಕರಣ ಆಗಿರೋದ್ರಿಂದ ವಿವಿಧ ರೀತಿಯ ಸ್ತರದ ಅಧಿಕಾರಿಗಳು ಅಲ್ಲಿಗೆ ವಿಶೇಷವಾಗಿ ಬೇಕಾಗಿರೋ ಕಾರಣದಿಂದ ಇಲ್ಲಿ SIT ಅನ್ನೋದು ಫಾರ್ಮ್ ಆಗ್ತದೆ. ಘನವೆತ್ತ ನ್ಯಾಯಾಧೀಶರ ಆದೇಶದ ಮೇರೆಗೆ ರಾಜ್ಯ ಪೊಲೀಸ್ನವರು ಆತನ್ನ ಸೀದೆ ಹೋಗಿ ಎಲ್ಲೆಲ್ಲ ಮಣ್ಣಗ್ಗೆ ಕರ್ಕೊಂಡು ಹೋಗಲ್ಲ. ಸತತ 48 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡ್ತಾರೆ. ಆ ವಿಚಾರಣೆಯನ್ನ ಮಾಡಿದಾಗ, ಯಾಕೆಂದ್ರೆ ಆತನ ಆರೋಪ ಇರ್ತಕ್ಕಂಥದ್ದು ನಾನು 106 ಹೆಣಗಳನ್ನ ಹೂತಿದ್ದೀನಿ, ಅವನು ಹೇಳಿರೋದು ಸತ್ಯನೋ ಸುಳ್ಳು, ಅದನ್ನು ಈ ಪೊಲೀಸ್ನವರು ಕೂರಿಸಿ ಮಾತಾಡಿದ್ದಾರೆ. ತದನಂತರ ಹಲವು ಜಾಗಗಳಿಗೆ ಹೋಗಿ ಅಗಿತಾರೆ. ಅದರಲ್ಲಿ ಒಂದು ಅಸ್ಥಿ ಪಂಜರ ಸಿಕ್ಕಿದೆ. ಕೆಲವು ಮಾಧ್ಯಮಗಳು ಅದು ಗಂಡಲ್ಲ ಹೆಣ್ಣಲ್ಲ, ನೋಡಿ ಇಲ್ಲಿ ತನಕ ವರದಿನೇ ಬಂದಿಲ್ಲ. ಮತ್ತೆ ಇನ್ನೊಂದು ಗುಂಡಿನಲ್ಲಿ ಎಲುಬುಗಳು ಸಿಕ್ಕಿದೆ. ಆಮೇಲೆ ಇನ್ನ ಕೆಲವು ಭಾಗಕ್ಕೆ ಹೋದಾಗ ಸಿಕ್ಕಿಲ್ಲ ಅಂದದಕ್ಕೆ ಅದು ಆಸಿಡಿಕ್ ಸಾಯಿಲ್ ಅನ್ನುವಂಥದ್ದು, ಅಂದ್ರೆ ಅಲ್ಲಿ ಮೂಳೆ ಸಹ ಕರಗುವಂತಹ ಅಂಶ ಇರುವಂತಹ ಮಣ್ಣಿದೆ ಅನ್ನುವಂಥ ವಿಚಾರವನ್ನು ಪೊಲೀಸ್ನವ್ರು ಹೇಳಿದ್ದಾರೆ. ಈಗ ಏನು ಪತ್ತೆಯಾಗಿರ್ತಕ್ಕಂಥ ಅಸ್ಥಿಪಂಜರ, ಬುರುಡೆ, ಮತ್ತೆ ಇನ್ನ ಬೇರೆ ಜಾಗದಲ್ಲಿ ಹೂತಿರ್ತಕ್ಕಂಥ ಜಾಗ ಅಂತ ಹೇಳಿದಾನೆ, ಅಲ್ಲಿ ಮಣ್ಣನ್ನು ಸಮೇತ ತಗೊಂಡು ಅದು FSL ವರದಿಗಾಗಿರ್ಬೋದು ಅಥವಾ DNA ಚೆಕ್ಕಿಗಾಗಿರ್ಬೋದು ನಾವು ಈಗ ಕೂಲಂಕುಷವಾಗಿ, ಯಾಕೆಂದ್ರೆ ಇನ್ನ ತನಿಖೆ ಶುರುವಾಗಿಲ್ಲ, ಈಗ ವಿಚಾರಣೆಗಳು ನಡೀತಾ ಇದೆ. ಅಲ್ಲಿಂದ ರಿಪೋರ್ಟ್ ಬಂದ ಮೇಲೆ ಒಂದು ನಮಗೆ ತಾರ್ಕಿಕವಾಗಿ ಇದು ಒಂದು ಹೆಣ್ಣಿಂದ ದೇಹನ, ಆ ಮಣ್ಣಲ್ಲೂ ಹೂತಿದ್ರ, ಎಷ್ಟು ಜನ ಇರಬಹುದು ಅನ್ನುವಂಥ ಒಂದು ಸಾಂದರ್ಭಿಕ ಮಾಹಿತಿ, ವಾಸ್ತವ ಮಾಹಿತಿ ಜನತೆ ಮುಂದೆ ಬರ್ತದೆ. ಇವತ್ತು ಈ ನಮ್ಮ ಭಾವನೆಗಳಿಗೆ ಅಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಸರ್, ಇದೇ ಮುರುಘಾ ಮಠದ ಸ್ವಾಮೀಜಿಗಳನ್ನ ಬಂಧಿಸಿದ್ರಲ್ವಾ, ಅವ್ರ ಮೇಲೆ ಆರೋಪ ಬಂತಲ್ವಾ, ನಾವು ಏನಾದರೂ ಸದರಮೆ ನಾಟಕ ಮಾಡ್ತಾ ಇದ್ವಾ? ಕಾನೂನಲ್ಲಿ ದೇವಮಾನವನೇ ಆಗಿರ್ಬೋದು ಅಥವಾ ಇನ್ನ ಸಾಮಾನ್ಯ ವ್ಯಕ್ತಿನೇ ಆಗಿರ್ಬೋದು, ಪ್ರಧಾನಿಯವರಾಗಿರ್ಬೋದು, ಪಂಚಾಯತಿ ಸದಸ್ಯನಾಗಿರ್ಬೋದು, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಎಲ್ಲರೂ ಒಂದೇನೆ. ಈಗ ಯಾರು ದೇವಾಲಯದ ಮೇಲೆ ಅಪಪ್ರಚಾರ ಮಾಡ್ತಾ ಇಲ್ಲ. ಈಗ ಉದಾಹರಣೆಯಾಗಿ ಇಂದಿರಾ ಗಾಂಧಿಯವರು ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಿದ್ದಾರೆ, ರಾಜೀವ್ ಗಾಂಧಿಯವರು ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಿದ್ದಾರೆ, ರಾಹುಲ್ ಗಾಂಧಿಯವರು ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಎಲ್ಲರೂ ಭಕ್ತರೇ, ಇರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ.
ಇರ್ರೆಸ್ಪೆಕ್ಟ್ ಆಫ್ ಎನಿ ರಿಲಿಜನ್. ನೀವು ಲಕ್ಷ ದೀಪೋತ್ಸವ ನಾವು ಅದೇ ಭಾಗದಲ್ಲಿ ಇದ್ದಿದ್ದು ಕೆಲವು ವರ್ಷ. ಎಲ್ಲ ಧರ್ಮ ಜಾತಿಯವರು ಸೇರುವಂತಹ ಒಂದು ಪವಿತ್ರವಾದಂತಹ ಸ್ಥಳ ಯಾವ್ದಾದ್ರು ಇದೆ ಅಂತಂದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ. ಈಗೊಂದು ಗಂಭೀರವಾದಂತಹ ವಿಚಾರಣೆ. ಈಗ ಬಿಜೆಪಿ ಏನ್ ಹೇಳ್ತಾರೆ, ನೀವು ತನಿಖೆ ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತಾರೆ. ಮತ್ತೆ ಅವರೇ ಪ್ರಶ್ನೆ ಕೇಳ್ತಾರೆ, ನೋಡಿ ಕೂಸು ಹುಟ್ಲಿ ಸರ್, ನಾಮಕರಣ ಮಾಡ್ಲೇಬೇಕು. ಮಗು ಹುಟ್ಟಿದ ಮೇಲೆ ಅದಕ್ಕೊಂದು ಹೆಸರಿಡೋಣ. ನಮಗಿನ್ನು ಅದು ಹೆಣ್ಣು ಗಂಡು ಒಂದೂ ಗೊತ್ತಿಲ್ಲ. ಆಗ್ಲೇ ನಾವು ನಾಮಕರಣ ಮಾಡಬೇಕು, ಆಗ್ಲೇ ನಾವು ಮದುವೆ ಮಾಡಬೇಕು, ಆ ಮಗುಗೆ ಮತ್ತೆ ಮಕ್ಕಳಾಗಬೇಕು ಅಂತಂದ್ರೆ ಆಗುದಿಲ್ಲ. ಕಾನೂನಿಗೆ ತನ್ನದೇ ಆದಂತಹ ಪ್ರೋಸೆಸ್ಗಳು ಇದ್ದೇ ಇರ್ತದೆ. ಕರ್ನಾಟಕ ಪೊಲೀಸು ಅತ್ಯಂತ ಬಹಳ ಕಠಿಣವಾದ ಜಟಿಲವಾದ ಕೇಸ್ಗಳನ್ನು ಸಮೇತ ಭೇದಿಸಿರ್ತಕ್ಕಂಥ ಇತಿಹಾಸ ನಮ್ಮ ರಾಜ್ಯ ಪೊಲೀಸ್ನವರಿಗೆ ಇರ್ತಕ್ಕಂಥದ್ದು. ಖಂಡಿತವಾಗ್ಲೂ ಇದೊಂದು ತಾರ್ಕಿಕ. ಯಾಕೆಂದ್ರೆ ಆತ ಹೇಳಿರೋದು ಸತ್ಯನ. ಇವತ್ತು ಅವನು ನ್ಯಾಯಾಧೀಶರ ಕಸ್ಟೋಡಿಯನ್ ವಿ ಎನ್ನುವಂತ ವ್ಯಕ್ತಿ. ನಾವು ಅವನ್ನ ಏನೋ ಅವ್ನು ಬಂದ ಹೇಳ್ದ ಅವ್ನು ಕೇಳಬೇಕಿತ್ತು ಅಲ್ಲ, ನ್ಯಾಯಾಧೀಶರ ಮುಂದೆನೆ ಅವ್ನು ಹೇಳಿಕೆ ಕೊಟ್ಟಿರೋದು. ನ್ಯಾಯಾಲಯದ ಆದೇಶದ ಮೇರೆಗೆ ಈ ತನಿಖೆಗಳು ನಡೀತಾ ಇರ್ತಕ್ಕಂಥದ್ದು. ಖಂಡಿತವಾಗ್ಲು ಯಾಕೆಂತಂದ್ರೆ ಒಂದು ಸತ್ಯ ಆದ್ರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕು. ಯಾರು XYZ ಯಾರೇ ಇರ್ಬೋದು, ಅಲ್ಲಿ ಅದು ತಪ್ಪಾಗಿಲ್ಲ ಅಂತಂದ್ರೆ ಈತನಿಗೆ ಶಿಕ್ಷೆ ಆಗ್ಬೇಕು. ಇನ್ನೊಂದು ಮಹೇಶ್ ತಿಮರೋಡಿ ಅನ್ನುವಂತ ವ್ಯಕ್ತಿ ಹೆಸರು ಹೇಳ್ತಿದ್ದಾರೆ. ಆತ ಹಿನ್ನೆಲೆ ಬಂದು ಸದಾವತ್ಸಲೆ ಅಂತ ದಿನನಿತ್ಯ ಭಜಿಸುವಂತಹ ಹಿಂದೂ ಸಂಘಟನೆಯ ವ್ಯಕ್ತಿ. ಗಿರೀಶ್ ಮೆಟ್ಟಣ್ಣನವರ್ ಇದೇ ಯುವ ಮೋರ್ಚಾದ ಸದಸ್ಯ, ಬಿಜೆಪಿಯಲ್ಲಿ ಯುವ ಮೋರ್ಚಾದ ಅಧ್ಯಕ್ಷರಾದಂತವ್ರು. ಆರೋಪ ಮಾಡ್ತಿರೋರು ನೀವೇ, ಇದು ಆಗ್ತಿಲ್ಲ ಅನ್ನೋರು ನೀವೇ. ಅಂದ್ರೆ ನಿಮ್ಮ ಹೇಳಿಕೆಗಳಲ್ಲೇ ಗೊಂದಲ ಇದೆ. ಮತ್ತೆ ಯಾರೆಲ್ಲ ಕೆಲವೊಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ, ಯಾರೇ ಆಗಿರ್ಬೋದು, ಕಾನೂನು ಮೀರಿ ಯಾರೂ ಇಲ್ಲ ಅಂತವ್ರಿಗೂ ಸಮೇತ ಕಠಿಣವಾದಂತಹ ಕ್ರಮವನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡೇ ಮಾಡ್ತದೆ ಸರ್. ಎಸ್ ನಾಗೇಂದ್ರ ಅವರೇ, ಧರ್ಮಸ್ಥಳ ಒಂದು ಪುಣ್ಯ ಕ್ಷೇತ್ರ. ಧರ್ಮಸ್ಥಳದ ದೇವರನ್ನ ನೋಡಬೇಕು, ಮಂಜುನಾಥ ಸ್ವಾಮಿಯನ್ನ ನೋಡಬೇಕು ಅಂತೇಳಿ ರಾಜ್ಯ ಹೊರ ರಾಜ್ಯ ದೇಶ ವಿದೇಶಗಳಿಂದಲೂ ಕೂಡ ಭಕ್ತರು ಬರ್ತಾರೆ ಧರ್ಮಸ್ಥಳಕ್ಕೆ ಪ್ರತಿನಿತ್ಯ. ಇಂಥ ಒಂದು ಪುಣ್ಯ ಕ್ಷೇತ್ರ, ಧಾರ್ಮಿಕ ನಂಬಿಕೆ ಇರುವಂತ ಕ್ಷೇತ್ರ. ಈ ಕ್ಷೇತ್ರದ ಬಗ್ಗೆ ಕೆಲವೊಂದಿಷ್ಟು ವ್ಯಕ್ತಿಗಳು ಅವಹೇಳನ ಮಾಡುವಂತ ಕೆಲಸವನ್ನ ದಿನನಿತ್ಯ ಮಾಡ್ತಾ ಇದ್ರು ಕೂಡ ಇದೆಲ್ಲವನ್ನ ನೋಡಿಕೊಂಡು ಸರ್ಕಾರ ಸುಮ್ಮನಿದೆಯಾ ಹೇಗೆ? ಈ ವಿಚಾರದಲ್ಲಿ ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ. ಈ ಕಾನೂನು ಏನುತ್ತೆ, ನೆಲದ ಕಾನೂನು 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗಿ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು. ನೆಲದ ಕಾನೂನಿನ ಮೊಟ್ಟ ಮೊದಲ ಒಂದು ಬೇಸ್. ಹಾಗಾಗಿ ಇವತ್ತು ಅಲ್ಲಿನ ಒಂದು SIT ಟೀಮ್ಗಾಗಲಿ ಮತ್ತು ಏನೋ ಒಂದು ಇನ್ವೆಸ್ಟಿಗೇಷನ್ ಟೀಮ್ಗಾಗಲಿ ಅಲ್ಲಿನ ಧರ್ಮಾಧಿಕಾರಿಗಳೇ ಸ್ವಾಗತ ಮಾಡಿ ವೆಲ್ಕಮ್ ಮಾಡಿರೋದು ರಾಜ್ಯದಲ್ಲಿ ಎಲ್ಲರೂ ನೋಡಿದ್ದೇವೆ. ಇವತ್ತು ಆಗ್ತಾ ಇರೋ ರೀತಿಗಳು ಮತ್ತು ನಡೀತಾ ಅಂತ ವೈಮಾನಿಕವಾಗಿ ನೋಡ್ತಾ ಹೋಗ್ಬೇಕಾದ್ರೆ ಈತ ಏನು ಅನಾಮಿಕ ಅಂತ ಬಂದ, ಅವನು ಒಂದು ಬುರುಡೆ ತಂದಾದ್ಮೇಲೆ 164 ಹೇಳಿಕೆ ನ್ಯಾಯಮೂರ್ತಿಗಳ ಮುಂದೆ ನಿಂತು 164 ಹೇಳಿಕೆ ಕೊಟ್ಟಾದ್ಮೇಲೆ ಆ ಇನ್ವೆಸ್ಟಿಗೇಷನ್ಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ರೆಡಿ ಮಾಡಾದ್ಮೇಲೆ ಆ ಒಂದು ಬುರುಡೆ ಎಲ್ಲಿ ಸಿಕ್ಕಿತ್ತು, ಯಾವ ಜಾಗದಲ್ಲಿ ಸಿಕ್ಕಿತ್ತು, ಮೊಟ್ಟ ಮೊದಲು ಅದನ್ನು ಪರಿಶೀಲನೆ ಮಾಡಬೇಕಾಗಿತ್ತು. ಅದನ್ನು ಹೋಗಿ ಅಲ್ಲಿ ಸೂಕ್ಷ್ಮವಾಗಿ ಅದನ್ನು ಅನಲೈಸ್ ಮಾಡಬೇಕಾಗಿತ್ತು. ಮತ್ತು ಆ ಬುರುಡೆ ಉಣ್ಬೇಕಾದಾಗ ಅಲ್ಲಿನ ಜೊತೆ ಸಹಚರರು ಯಾರ್ಯಾರಿದ್ರು, ಒಂದು ಜೊತೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು, ಒಂದು ಜೊತೆ ಯಾರ್ಯಾರಿದ್ರು, ಅವ್ರ ಮಾಹಿತಿ ಇವತ್ತವರೆಗೂ ಬಂದಿಲ್ಲ. ಆಮೇಲೆ ಹಂತವಾಗಿ ಇವತ್ತು ಯಾರು ಕೂಡ ಅಡ್ಡಿಪಡಿಸ್ತಾ ಇಲ್ಲ. ಕಾನೂನು ರೀತಿ ಎಲ್ಲರೂ ಒಂದೇ. ಇವತ್ತು SIT ಟೀಮ್ಗೆ ಯಾರು ಅಡ್ಡ ಬರ್ತಾ ಇಲ್ಲ. ಆದರೆ ವ್ಯವಸ್ಥೆ ಹೆಂಗೆ ಹೋಗ್ತಾ ಇದೆ ಇಲ್ಲಿ, ಇವತ್ತು ಧರ್ಮಸ್ಥಳ ಕ್ಷೇತ್ರಕ್ಕೆ 1 ಲಕ್ಷದಿಂದ 1.5 ಲಕ್ಷ 2 ಲಕ್ಷ ಜನ ಸೇರೋಂಥ ಒಂದು ಪುಣ್ಯಕ್ಷೇತ್ರ. ನಾವು ಚಿಕ್ಕ ಮಕ್ಕಳಿದ್ದಾಗ ಅಲ್ಲಿ ಹೋಗ್ತಾ ಇದ್ದಾರೆ, ನಮ್ಮ ತಂದೆ ತಾಯಿ ವಿಚಾರದಲ್ಲಿ ಹೋಗ್ಬೇಕಾದ್ರೆ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ನೇತ್ರಾವತಿ ನದಿ ನೀರಿಂದ ಒಂದೇನಾದ್ರು ಕಲ್ತಂದು ಬಸ್ಸಲ್ಲಿ ಕೂತ್ಕೊಂಡ್ರೆ ಬಸ್ಸೇ ಮುಂದೆ ಹೋಗಲ್ಲ ಅಂತ ಹೇಳಿ ನಮಗೆ ಆ ರೀತಿಯಾದ ಒಂದು ಪುಣ್ಯಕ್ಷೇತ್ರದ ಒಂದು ಇದು ಬಂದಿರೋಂಥ ಒಂದು ವಿಚಾರ. ಆಗ ನಡ್ಕೊಂಡ್ಬಂದಿರೋಂಥ ಪುಣ್ಯಕ್ಷೇತ್ರಕ್ಕೆ ಇವತ್ತು ಹಲವಾರು ರೀತಿ ನೀತಿಗಳಲ್ಲಿ ಇವತ್ತು ಆ ಕ್ಷೇತ್ರದ ಒಂದು ಎಲ್ಲೋ ಒಂದು ಕಡೆ ಧಕ್ಕೆ ತರೋಂಥ ಪರಿಸ್ಥಿತಿ ಉಂಟಾಗ್ತಾ ಇದೆ. ರಾಜ್ಯದ ಸಮಸ್ಯೆ, ದೇಶದ ಸಮಸ್ಯೆ ಆಗ್ತಾ ಇದೆ. ನಾವು ಕೇಳ್ತಾ ಇದ್ದು ಇಷ್ಟೇ, SIT ಟೀಮ್ ಮಾಡಿ ಸತ್ಯ ಒಪ್ಕೋಣ ಬೇಕಾಗಿದೆ, ನ್ಯಾಯ ಬೇಕಾಗಿದೆ, ಅನ್ಯಾಯದವರಿಗೆ ನ್ಯಾಯ ಬೇಕಾಗಿದೆ. ಹಾಗಂತ ವಿಳಂಬ ರೀತಿ ಮತ್ತು SIT ಟೀಮ್ ಮಾಡಬೇಕಂತ ಪ್ರೊಸೀಜರ್ಗಳನ್ನ ಯಾಕೆ ಸರಿಯಾದ ಸಮಯಕ್ಕೆ ಒಂದು ಮಧ್ಯಂತರ ವರದಿ ಕೊಟ್ಟು ಇನ್ವೆಸ್ಟಿಗೇಷನ್ ತನಿಖೆಯಲ್ಲಿರೋಂಥ SIT ಟೀಮು ಈ ರೀತಿಯಾದ ಒಂದು ಸಮಸ್ಯೆ ಆಗಿದೆ, ಈ ರೀತಿಯಾಗಿ ಹಂತವಾಗಿ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಬರ್ತಾ ಇದ್ರೆ ಈ ರೀತಿಯಾದ ಪರಿಸ್ಥಿತಿ ಬರ್ತಾ ಇಲ್ಲ. ಇವತ್ತೇನಾಗ್ತಾ ಇದೆ, SIT ಟೀಮ್ ಅವರು ಮಧ್ಯಂತರ ವರದಿ ಕೊಡದೇ ಇರೋ ಕಾರಣ ಕೆಲವು ಎಲ್ಲ ಲೋಕಲ್ ಚಾನಲ್ಗಳು, ಯೂಟ್ಯೂಬರ್ ಚಾನಲ್ಗಳು ಮನೋ ಇಚ್ಛೆ ಬಂದಂಗೆ ಅಲ್ಲಿ ಉದ್ರೇಕ ಮಾಡೋಂಥ ಪರಿಸ್ಥಿತಿ ವಾತಾವರಣ ಇವತ್ತು ರಾಜ್ಯದಲ್ಲಿ ಉತ್ಪವ ಆಗಿದೆ. ಅಲ್ಲ, ತನಿಖೆ ಆಗ್ತಾ ಇರೋ ಸಂದರ್ಭದಲ್ಲಿ ಅವ್ರು ಯಾಕೆ ಸರ್ ವರದಿಯನ್ನು ಕೊಡಬೇಕು? ಅಲ್ಲ, ಅದನ್ನೇ ಹೇಳ್ತಾ ಇದ್ದಾರೆ. ಇವತ್ತು ಯೂಟ್ಯೂಬ್ ಚಾನಲ್ಗಳಿಂದ ಏನಾಗ್ತಾ ಇದೆ, ರಾಜ್ಯದಲ್ಲೆಲ್ಲ ತಲ್ಲನ ಆಗ್ತಾ ಇದೆ. ಒಬ್ಬೊಬ್ರು ಒಂದೊಂದು ವಿಷಯ ಹೇಳ್ತಾ ಇದ್ದಾರೆ. ಕೆಲಸ ಆಗ್ಬೇಕಂಗ ಕಡಿವಾಣ ಹಾಕ್ಲೇಬೇಕಾಯ್ತು. ಮಾಧ್ಯಮದಲ್ಲಿ ಏನ್ ಹೇಳ್ತಿದೆ, ಕೆಲವು ಮಾಧ್ಯಮಗಳು ನಾವು ನೋಡಿದಂಗೆ ಏನಾಗ್ತಾ ಇದೆ, ಕೆಲವು ಕಡೆ ಬುರುಡೆಗಳು ಸಿಕ್ಕಿದಾವೆ, 10-15 ಅಸ್ಥಿಪಂಜರ ಸಿಕ್ಕಿದೆ, ಕೆಲವು ಕಡೆ ಏನೂ ಸಿಕ್ಲಿಲ್ಲ. ಇದು ಹಿಂಗೆ ಸತ್ಯಕ್ಕೆ ದೂರವಾದ ಸಮಸ್ಯೆಗಳು ಬಂದಾಗ ಏನಾಗುತ್ತೆ, ರಾಜ್ಯದ ಜನ ಮನಸ್ಥಿತಿ ಬದಲಾವಣೆ ಆಗುತ್ತೆ. ಇವತ್ತು ರಾಜ್ಯದಲ್ಲಿ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಿದೆ. ಇವತ್ತು ಇಡೀ ಜನ ಏನಾಗಿದೆ, ರಾಜ್ಯ ಜನ ಸತ್ಯ ನೋಡ್ಬೇಕು, ಸತ್ಯ
ಎಲ್ಲಿದೆ? ಆ ಸತ್ಯ ಹೇಳ್ಬೇಕಾದ್ರೆ ಯಾರು? ಇವತ್ತು ಆ ಸತ್ಯನೇ ನೀವು ಮರಮಚ್ಚುವಂಥ ಪರಿಸ್ಥಿತಿ ಏನೋ ಒಂದು ಕಡೆ ಕ್ರಿಯೇಟ್ ಆಗ್ತಾ ಇದೆಯೋ ಅನ್ನೋ ಒಂದು ಪರಿಸ್ಥಿತಿ ಆಗ್ತಿದೆ. ಇವತ್ತು ಅನಾಮಿಕ ಏನೇನು ಹೇಳಿದ್ರು ಅದಕ್ಕೆ ಎಲ್ಲ ರೀತಿಯೂ ಸಹಕಾರ ರಾಜ್ಯ ಜನ ಕೊಟ್ಟಿದ್ದೀವಿ, ಯಾರೂ ಅದನ್ನು ತಡೆ ಮಾಡಿಲ್ಲ. ಆದರೆ 17 ಕಡೆ ಏನೋ ಅಗದಾಗ ಕೂಡ ಇಲ್ಲಿ ಸರಿಯಾದ ಒಂದು ಸಿಗಲಿಲ್ಲ ಅಂದಾಗ ಮತ್ತೆ ನೆಕ್ಸ್ಟ್ ಏನು ಅಂದರೆ ಇದು ಒಂದು ಪುಣ್ಯ ಕ್ಷೇತ್ರ. ಬೇರೆ ಯಾವುದಾದ್ರೂ ಆಗಿದ್ದಿದ್ರೆ, ಯಾವುದೋ ಟೂರಿಸಂ ಪ್ಲೇಸ್ ಆಗಿದ್ದಿದ್ರೆ, ಇಲ್ಲ ಇನ್ಯಾವುದೋ ಸಂಬಂಧಪಟ್ಟ ಧಾರ್ಮಿಕ ಕೇಂದ್ರಕ್ಕೆ ಸಂಬಂಧಪಟ್ಟಿದ್ದು ಹೊರತಾಗಿದ್ದಿದ್ರೆ ನೀವು ಹೇಳೋದೆಲ್ಲ ಸರಿ ಅಂತ ಒಪ್ಪೋದಾಯ್ತು. ಇದು ಒಂದು ಪುಣ್ಯ ಕ್ಷೇತ್ರ. ಇಡೀ ದೇಶದಿಂದ ದೇಶಾಂತರ ಬರುವಂತ ಜನ ಇದ್ದಾರೆ. ಈ ಕ್ಷೇತ್ರದ ಬಗ್ಗೆ ಕಲಂಕ ಮಾಡ್ತಾ ಹೋಗ್ತಾ ಇದ್ರೆ ಈ ರಾಜ್ಯದಲ್ಲಿ ಧಾರ್ಮಿಕವಾಗಿ ನಾವು ಉಳಿಸ್ಕೊಳ್ಳೋದು ಹೆಂಗೆ? ಧರ್ಮಗಳು ಉಳಿಸ್ಕೊಳ್ಳೋದು ಹೆಂಗೆ? ಇಲ್ಲಿ ಎಲ್ಲರಿಗೂ ನ್ಯಾಯ ಬೇಕಾಗಿದೆ. ಈ ರಾಜ್ಯ ಒಂದು ಐಕ್ಯತೆಯಾಗಿರ್ಬೇಕಾಗಿದೆ. ಹಾಗಾಗಿ ಇವತ್ತು SIT ಟೀಮ್ ಅವ್ರು ಏನ್ ಮಾಡ್ಬೇಕಾಗಿತ್ತು, ಹಂತವಾಗಿ ಮಧ್ಯಂತರ ವರದಿ ಕೊಟ್ಟು ಜನಕ್ಕೆ ಒಂದು ಸತ್ಯ ತಿಳಿಸಬೇಕಾಗಿತ್ತು. ಅದನ್ನೆಲ್ಲ ಒಂದ್ ಕಡೆ ಮಾಡದೆ ಗುಪ್ತವಾಗಿ ಹೋಗ್ತಾ ಏನಾಗ್ತದೆ, ಜನಕ್ಕೆ ದಿನನಿತ್ಯ ಕ್ಯೂರಿಯಾಸಿಟಿ ಏನಾಗ್ತಿದೆಯೋ ಸತ್ಯನೋ ಸುಳ್ಳು ಅನ್ನಂಗೆ ಇವತ್ತು ಮಾಧ್ಯಮಗಳು ತೋರಿಸಿದ್ರೆ ಸತ್ಯ ಆಗ್ತದೆ ಒಂದ್ ಕಡೆ, ಮಾಧ್ಯಮಗಳು ತೋರಿಸಿದ್ರೆ ಸುಳ್ಳು ಆಗ್ತದೆ ಒಂದ್ ಕಡೆ. ಜನ ಯಾರನ್ನು ನಂಬೇಕಾಗಿದೆ? ಇವಾಗ ಸರ್ಕಾರ ನಂಬೇಕು. ಸರ್ಕಾರ ಇದ್ರ ಬಗ್ಗೆ ಯಾವುದೇ ತರ ಒಂದು ಮಾಹಿತಿ ಕೊಡ್ತಾ ಇಲ್ಲ. ಸೊ ಈ ಮಾಹಿತಿ ಕೊರತೆಗಳಿಂದ ಇವತ್ತು ರಾಜ್ಯದಲ್ಲಿ ಇವತ್ತು ವಿದೇಶಗಳಲ್ಲಿ ಮಾತಾಡೋಂಥ ಪರಿಸ್ಥಿತಿ ಬಂದಿದೆ. ಇದು ನೈತಿಕ ಹೊಣೆ ಯಾರು ಹೊತ್ಬೇಕಾಯ್ತಿದ್ದು? ಸರ್ಕಾರದ ಹೊಣೆ ಅಲ್ವಾ ಇದು? SIT ಟೀಮ್ ಮಾಡಿ ಸರ್ಕಾರನೇ ಅಲ್ವಾ? ಸರ್ಕಾರ ಹೊಣೆ ಎತ್ತಾದ್ಮೇಲೆ ಅದನ್ನ ಹೆಂಗೆ ಮುಕ್ತವಾಗಿ ಜನಕ್ಕೆ ಶಾಂತ ರೀತಿ ತಗೊಂಡೋಗ್ಬೇಕಂತ ಗೊತ್ತಿಲ್ವಾ? ಯಾಕೆ ಅದನ್ನ ಇಷ್ಟೊಂದು ಗುಪ್ತವಾಗಿ ಇಡಬೇಕಂತ ಪರಿಸ್ಥಿತಿ ಬರ್ತದೆ? ಯಾರನ್ನ ತಡೆ ಮಾಡ್ತಾ ಇದ್ದಾರಾ? ಇವತ್ತು ಧರ್ಮಾಧಿಕಾರಿಗಳೇನ ಪ್ರೆಸ್ ಮೀಟ್ ಮಾಡಿ ನೀವು ಮಾಡಬೇಡಿ ಅಂತ ಹೇಳಿದಾರ, ಧರ್ಮಕ್ಷೇತ್ರ ಬರಬೇಡಿ ಅಂತ ಹೇಳಿದಾರ? ಈ ರೀತಿಯಾದ ಈ ವಾತಾವರಣದಲ್ಲಿ ಇವತ್ತು ಯೂಟ್ಯೂಬ್ ಚಾನಲ್ಗಳು ಇವತ್ತು ಚಾನಲ್ ಹೊಡೆದಾಡಂತ ಪರಿಸ್ಥಿತಿ ಬರ್ತಾ ಇದೆ. ಮಾಹಿತಿ ಸರಿಯಾಗಿ ಕೊಡದೆ ಕೊರತೆ ಇರೋದ್ರಿಂದ ರಾಜ್ಯ ಸರ್ಕಾರದಲ್ಲಿ ಈ ರೀತಿಯಾದ ಸನ್ನಿವೇಶಗಳು ಕೊರತೆಯಲ್ಲಿ ಎದ್ದು ಕಾಣಿಸ್ತಾ ಇದೆ. ದಿಲೀಪ್ ಗೌಡ್ರೆ, ನೀವು ಹೇಳ್ತಾ ಇದ್ರಿ ಈ ಹೋರಾಟದ ಹಿಂದೆ ಷಡ್ಯಂತ್ರ ನಡೆದಿದೆ, SDPIನವರಿದ್ದಾರೆ, ಹಾಗೇನೆ ಎಡಪಂಥಿಯವರಿದ್ದಾರೆ ಎನ್ನುವುದಾಗಿ ಹೇಳ್ತಾ ಇದ್ರಿ. ಈ ಗಿರೀಶ್ ಮಟ್ಟಣ್ಣನವರು ಯಾರು ಸರ್? ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಎಲ್ಲಿದ್ರು ಸರ್? ನೋಡಿ, ಇವರ ಬ್ಯಾಕ್ಗ್ರೌಂಡ್ ಗಳ ಬಗ್ಗೆ ಯೋಚನೆ ಮಾಡಬೇಕಾಗತ್ತಲ್ಲ ಸರ್. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹಿಂದೂ ಸಂಘಟನೆಯಲ್ಲಿ ಗುರುತಿಸ್ಕೊಂಡಿದ್ರು. ಮೊದಲು ಹಿಂದೂ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದ ತಕ್ಷಣ ಆತ ಮುಂದೆ ಅದೇ ಒಂದು ಸಿದ್ಧಾಂತದಲ್ಲಿ ಇರಬೇಕು ಅಂತ ಇಲ್ವಲ್ಲ, ತನ್ನ ಸಿದ್ಧಾಂತವನ್ನ ಚೇಂಜ್ ಮಾಡ್ಕೊಂಡು ಹಿಂದೂ ವಿರೋಧಿ ಕೆಲಸವನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ನಲ್ವಾ? ಗಿರೀಶ್ ಮಟ್ಟಣ್ಣ ಬಿಜೆಪಿನಲ್ಲಿ ಇದ್ದ, ಹೌದು ಇದ್ದ. ಆದ್ರೆ ಗಿರೀಶ್ ಮಟ್ಟಣ್ಣ ಇದ್ದಂತ ನಂತರದಲ್ಲಿ ಅವನು ರಾಜೀನಾಮೆ ಕೊಟ್ಟು ಹೋಗಿ ಈ ಕೆಲಸವನ್ನು ಮಾಡಿ ಕೂತ್ಕೊಂಡಲ್ಲ. ಮತ್ತೆ ಸರ್ ಮಹೇಶ್ ತಿಮ್ಮರೋಡಿ ಮತ್ತೆ ಗಿರೀಶ್ ಮಟ್ಟಣ್ಣ ಮತ್ತೆ ಈ ಒಂದು ಸಮೀರ್ ಅಂತಕ್ಕಂಥ ವ್ಯಕ್ತಿ ಸರ್, ನಮ್ಮಲ್ಲಿ ಒಂದು ಫಾಲ್ಸ್ ಇನ್ಫಾರ್ಮೇಶನ್ ಮೇಲೆ ಒಂದು ಕೇಸ್ ಅಂತ ಇದೆ. ಯಾವ್ದಾದ್ರು ಒಂದು MLA ಮೇಲೆ, ಒಂದು MP ಮೇಲೆ, ಒಂದು ಮಿನಿಸ್ಟರ್ ಮೇಲೆ ನಾನು ಸಣ್ಣದ ಒಂದು ಪೋಸ್ಟ್ ಹಾಕ್ಬಿಟ್ರೆ ಸರ್ ಬೆಳಿಗ್ಗೆ FIR ಆಗುತ್ತೆ ಸರ್ ನನ್ನ ಮೇಲೆ. ಇಡೀ ರಾಜ್ಯಾದ್ಯಂತ ಬೆಂಕಿ ಹಚ್ಚಿದ್ನಲ್ಲ ಸರ್. ಧರ್ಮಸ್ಥಳದಲ್ಲಿ ದೇವಸ್ಥಾನ ಇರೋದೇ ಸುಳ್ಳು, ದೇವ್ರು ಇರೋದೇ ಸುಳ್ಳು, ಬನ್ನಿ JCB ತಗೊಂಡು ಉಡ್ಸೋಣ ಅಂತ ಅನ್ನಲ್ಲ ಸರ್. ಅವನ ಮೇಲೆ ಕೇಸ್ ಯಾಕೆ ಮಾಡ್ಲಿಲ್ಲ ಈ ಸರ್ಕಾರ? ಅವ್ನ ಯಾಕೆ ಒದ್ದೊಳಿಕ್ ಹಾಕ್ಲಿಲ್ಲ? ನೀ ಧಾರ್ಮಿಕ ಭಾವನೆ ಜೊತೆ ಆಟ ಆಡ್ತಾ ಇದೆಯಾ, ಇದು ಹಿಂದೂಗಳ ಒಂದು ಧಾರ್ಮಿಕ ಭಾವನೆ, ನೀನು ತಪ್ಪು ಮಾಡ್ತಾ ಇದೆಯಾ ಅಂತೇಳಿ ಒದ್ದು ಒಳಿಕ್ ಆಗ್ತಕ್ಕಂಥ ಕೆಲಸವನ್ನ ಸಮೀರ್ ಅಂತಕ್ಕಂಥ ವ್ಯಕ್ತಿ ಯಾಕೆ ಮಾಡ್ಲಿಲ್ಲ ಸರ್? ಸರ್ ಇನ್ನೊಂದು ದೊಡ್ಡ ಚರ್ಚೆ ಆಗ್ತಾ ಇದೆ ಇದರಿಂದ ಇರ್ತಕ್ಕಂಥ ವ್ಯಕ್ತಿ. ಇದರಿಂದ ಶಶಿಕುಮಾರ್ ಸೆಂಥಿಲ್ ಅಂತಕ್ಕಂಥ ಒಬ್ಬ MP, ಕಾಂಗ್ರೆಸ್ನ MP ಇದ್ದಾರೆ ಅಂತೇಳಿ ದೊಡ್ಡ ಚರ್ಚೆ ಮೀಡಿಯಾದಲ್ಲಿ ಚರ್ಚೆ ನಡೀತಾ ಇದೆ. ಯಾಕೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿಲ್ಲ ಕಾಂಗ್ರೆಸ್ ಸರ್? ಮತ್ತೆ ಇದ್ರ ಜೊತೆಗೆ ಇವರ ಒಂದು ಎಡಪಂಥೀಯರ ಒಂದು ವಿಚಾರ ತೆಗೆದುಕೊಡ್ರಿ. ಇದು ಎಡಪಂಥೀಯರು ಅಂತ ನಾವೆಲ್ಲ ಸರ್ ಹೇಳಿರ್ತಕ್ಕಂಥದ್ದು, ಇವರ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಹೇಳಿರ್ತಕ್ಕಂಥದ್ದು. ನಾವು ಎಡಪಂಥೀಯರ ಪ್ರೆಷರ್ಗೆ ಒಳಗಾಗಿ ನಾವು ಮಾಡಬೇಕಾಗಿತ್ತು ಅಂತ ಹೇಳಿ. ಸರ್ ಯಾವುದಾದ್ರೂ ಒಂದು ಧಾರ್ಮಿಕ ಒಂದು ದೇವಸ್ಥಾನ ಅಂತ ಅಂದಾಗ, ಒಂದು ಧಾರ್ಮಿಕ ನಂಬಿಕೆ ಅಂತ ಅಂದಾಗ ನಾವು ಬೆಳಿಗ್ಗೆ ಕೈ ಮುಗಿತೀವಿ ಸರ್, ಅದು ನಮ್ಮ ಎಮೋಷನ್ ಸರ್. ಆ ವಿಚಾರ ಬಂದಾಗ ಸರ್ಕಾರ 4 ಬಾರಿ ಯೋಚನೆ ಮಾಡಬೇಕಾಗಿತ್ತು. ನಾವು ಧಾರ್ಮಿಕ ಭಾವನೆ ಜೊತೆ ಆಟ ಆಡ್ತಾ ಇದೀವಿ, ದಯಮಾಡಿ ಈ ತರ ಇವ್ರು ಬುರುಡೆ ಹಿಡ್ಕೊಂಡ್ ಬಂದ ಅಂತ ಅಂದಾಗ ಅವ್ನು ಕೇಳಬೇಕಿತ್ತು, ಅವನು ಎನ್ಕ್ವೈರಿ ಮಾಡಬೇಕಾಯ್ತು. ನೀನು ಬುರುಡೆ ಎಲ್ಲಿ ಸಿಕ್ತು, ನೀನು ಹೆಂಗ್ ತಗೊಂಬಂದೆ? ಇದು ಕಾನೂನು ವಿರುದ್ಧವಾಗಿರ್ತಕ್ಕಂಥದ್ದಲ್ವಾ? ಈ ಕಾನೂನು ವಿರುದ್ಧವಾಗಿರ್ತಕ್ಕಂಥ ಕೆಲಸವನ್ನು ಯಾಕೆ ಮಾಡಿದೆ? ನೀ ಹಿಂದೆ ಯಾರಿದ್ದಾರೆ ಅಂತ ಹೇಳಿ ಅದನ್ನು ಮಾಡಬೇಕಾಗಿತ್ತು. ಏಕಾಏಕಿ ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳದವರು 100 ಜನರನ್ನ ಸಾಯಿಸಿ ಊತಾಕ್ಬಿಟ್ಟಿದ್ದಾರೆ ಸರ್. ಇದೊಂದು ದೊಡ್ಡ ನರೇಟಿವ್ ಬಿಲ್ಡ್ ಮಾಡ್ಲಿಲ್ವಾ ಸರ್? ಇದೊಂದು ನರೇಟಿವ್ ಟೆರರಿಸಮ್ ಅಲ್ವಾ ಸರ್? ನೋಡಿ, ಇನ್ನೊಂದು ನಾನು ಹೇಳಲೇಬೇಕು ಸರ್, ಈ ಒಂದು ಹಿಂದೂ ಧರ್ಮದ ಮೇಲೆ ಆಗ್ತಿರ್ತಕ್ಕಂಥ ಅಟ್ಯಾಕ್ ಇದೇನು ಮೊದಲೇನಲ್ಲ. ಮೊದಲಿಗೆ ಅಯ್ಯಪ್ಪ ದೇವಸ್ಥಾನ ಮೇಲೆ ಮಾಡಿದ್ರು. ಅಯ್ಯಪ್ಪ ದೇವಸ್ಥಾನ ಮೇಲೆ ಯಾರು ಈ ಸೋಕಾಲ್ಡ್ ಎಡಪಂಥೀಯರು, ಈ ಕಮ್ಯುನಿಸ್ಟ್ ಇದಾರಲ್ವಾ, ಸೊ ಒಬ್ಬ ಹೆಣ್ಣುಮಗಳನ್ನ ಅಯ್ಯಪ್ಪ ದೇವಸ್ಥಾನಕ್ಕೆ ನುಗ್ಗಿಸ್ಲಿಕ್ಕೆ ಪ್ರಯತ್ನ ಪಟ್ರು. ಅಲ್ಲಿರ್ತಕ್ಕಂಥದ್ದೇನು ಸರ್, ಅಯ್ಯಪ್ಪ ಬ್ರಹ್ಮಚಾರಿ, ಅಲ್ಲಿ ಹೆಣ್ಮಕ್ಳಿಗೆ ಅವಕಾಶ ಇಲ್ಲ, ಅಲ್ಲಿ ಕೇವಲ ಋತುಮತಿ ಹಗ್ಗದಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳುಗಳು ಮಾತ್ರ ಹೋಗ್ಬೋದು ಇರ್ತಕ್ಕಂಥ ಕಲ್ಚರ್. ನಮ್ಮ ಕಲ್ಚರ್ ಮೇಲೆ ಟೆರರಿಸಂ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಹೋಗಿದ್ದಾರೆ ಒಂದು ಮುಸಲ್ಮಾನ್ ಮಹಿಳೆ. ಅದಾದ್ಮೇಲೆ ಶನಿಸಿಂಗ್ನಾಪುರದ ಮೇಲೆ ಅಟ್ಯಾಕ್ ಮಾಡಿದ್ರು. ಅಲ್ಲೂ ಸಹ ಗರ್ಭಗುಡಿಗೆ ಹೆಣ್ಮಕ್ಳು ಪ್ರವೇಶ ಕೊಡಬೇಕು ಅಂತ ಹೊರಟರು. ಅದ್ರ ಜೊತೆಗೆ ಅಯೋಧ್ಯ
ಅಯೋಧ್ಯೆ ವಿಚಾರದಲ್ಲಿ ಅಲ್ಲಿ ಮಂದಿರ ಇಲ್ಲ ಅಂತ ಅಂದ್ರು, ರಾಮ ಸುಳ್ಳು ಅಂತ ಅಂದ್ರು, ಮತ್ತೆ ರಾಮನೇ ಇಲ್ಲ ಅಂತ ಹೇಳಿ ಇದೇ ಕಾಂಗ್ರೆಸ್ 2007ನೇ ಇಸ್ವಿನಲ್ಲಿ ವಾದ ಮಾಡ್ತು. ರಾಮ ಮಂದಿರ ಇಲ್ಲ, ರಾಮ ಸೇತುವೆ ಇಲ್ಲ ಅಂತ ವಾದ ಮಾಡ್ತು. ಅದ್ರ ಜೊತೆಗೆ ಕುಂಭಮೇಳ ವಿಚಾರದಲ್ಲಿ ಮಾಡಿದ್ರು ಸರ್ ಕಾಂಗ್ರೆಸ್. ಕುಂಭಮೇಳಕ್ಕೆ ಹೋದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು, ಕುಂಭಮೇಳಕ್ಕೆ ಹೋದ್ರೆ ಪಾಪ ಹೊಟ್ಟೋಗ್ಬಿಡ್ತದ, ನೀವು ಕುಂಭಮೇಳ ಸ್ನಾನ ಮಾಡಿದ ತಕ್ಷಣ ಪಾಪ ಹೊಟ್ಟೋಗ್ಬಿಡ್ತದ. ಇನ್ನು ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ರು ಅಲ್ಲಿಂದ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರು. ಅದ್ರ ಜೊತೆಗೆ ಈಶಾ ಫೌಂಡೇಶನ್ ಜಗ್ಗಿ ವಾಸುದೇವನ್ ಬಗ್ಗೆ ದೊಡ್ಡ ಒಂದು ಸ್ಪ್ರೆಡ್ ಮಾಡಾಕಿದ್ರು, ಅವರೊಬ್ಬ ಲೈಂಗಿಕ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಟಿಟಿಡಿ ಸರ್ ಮೊನ್ನೆ ಟಿಟಿಡಿ ತಿರುಪತಿ ಬಗ್ಗೆ ದನದ ಕೊಬ್ಬು ಯಾರು ಸರ್ ಮಿಕ್ಸ್ ಮಾಡ್ತಿದ್ರು, ಅಲ್ಲೋಗಿ ತುಂಬಿಕೊಂಡಿದ್ದು ಕ್ರಿಶ್ಚಿಯನ್ರು, ಆ ಕ್ರಿಶ್ಚಿಯನ್ ಆಚೆ ಆಗ್ತಕ್ಕಂಥ ಕೆಲಸ ಮಾಡ್ತು. ಇದು ನಿಜವಾಗ್ಲೂ ಸರ್ ಭಾರತದಲ್ಲಿ ಹಿಂದೂಗಳ ಮೇಲೆ ಮಾಡ್ತಿರ್ತಕ್ಕಂಥ ಅಟ್ಯಾಕ್. ಇದಕ್ಕೆ ಯಾವುದೇ ಆಗಿರ್ಲಿ, ಯಾವುದೇ ಸರ್ಕಾರ ಆಗಿರ್ಲಿ, ಯಾವುದೇ ರಾಜಕೀಯ ಪಕ್ಷ ಆಗಿರ್ಲಿ, ಇನ್ಕ್ಲೂಡಿಂಗ್ ಬಿಜೆಪಿ ಆರ್ ಕಾಂಗ್ರೆಸ್, ಬೆಲೆ ತೆರಲೇಬೇಕು ಸರ್. ಅವ್ನು ಯಾವನೇ ಆಗಿರ್ಲಿ ಸರ್, ಅದು ನನ್ನ ಭಾವನೆ. ಧರ್ಮಸ್ಥಳ ಅಂತಕ್ಕಂಥದ್ದು ನನ್ನ ಎಮೋಷನ್. ಅದ್ರ ವಿಚಾರಕ್ಕೆ ತಲೆ ಹಾಕ್ತೋನು ನಿಜವಾಗ್ಲೂ ಅವ್ನು ಯಾರು ಇವತ್ತು ಬಂದು ಎಲ್ಲ ಒಪ್ಕೊಂಡಿದಾರಲ್ವಾ ಸರ್, ಬುಡೆ ಸಿಕ್ಲಿಲ್ಲ, ಹೆಣ್ಮಕ್ಳು ಬುಡೆ ಸಿಕ್ಲಿಲ್ಲ, ಇವರೇ ಇವತ್ತೇ ಹೇಳ್ತಿದ್ದಾರೆ ಕಾಂಗ್ರೆಸ್ನವ್ರು ಏನೂ ಇಲ್ಲ, ಏನು ಸಿಕ್ಕಿಲ್ಲ ಅಲ್ಲಿ ಅಂತ ಹೇಳಿ. ಅಕಸ್ಮಾತ್ ಅವನೊಬ್ಬ ಅಲ್ಲಿ ಕೆಲಸ ಮಾಡ್ತಿದ್ದ ಧರ್ಮಸ್ಥಳದಲ್ಲೇ ಅಲ್ಲಿ ಒಂದು ಪೌರಕಾರ್ಮಿಕ ಕೆಲಸ ಮಾಡಿ ಕೂತ್ಕೊಂಡಿದ್ದನು, ಅಕಸ್ಮಾತ್ ಅಲ್ಲ 4-5 ಬುಡೆ ಸಿಕ್ಕಿದ್ರೆ ಕಾಂಗ್ರೆಸ್ನ ರಿಯಾಕ್ಷನ್ ಹೆಂಗಿರೋದು ಸರ್ ಇವತ್ತು? ಯಾವ ರೀತಿ ಇರೋದು ಅಂದ್ರೆ ಷಡ್ಯಂತ್ರ ಮಾಡಿ ಧರ್ಮಸ್ಥಳವನ್ನು ಸಿಗ್ಗಾಕ್ಸ್ಬೇಕು ಅಂತ ಹೇಳಿ ಇವ್ರು ಏನು ಪ್ಲಾನ್ ಮಾಡಿದ್ರು, ಒಂದು ಟೀಮ್ ಪ್ಲಾನ್ ಮಾಡಿದ್ರು. ಇವ್ರನ್ನ ಸರಿಯಾಗಿ ಎಂಕ್ವೈರಿ ಮಾಡ್ದಲೆ, ಸರಿಯಾಗಿ ಅವ್ರ ಹಿನ್ನೆಲೆಯನ್ನ ಚೆಕ್ ಮಾಡ್ದಲೆ, ಅವ್ರ ಮೇಲೆ FIR ಮಾಡ್ದಲೆ, ಒಂದು ಪೂರ್ವಾಗ್ರಹ ಪೀಡಿತರಾಗಿ ಎಡಪಂಥೀಯರ ಕಮ್ಯುನಿಸ್ಟರ ಒಂದು ಪ್ರೆಷರ್ಗೆ ಒಳಗಾಗಿ ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂಥ ಒಂದು ದೊಡ್ಡ ಷಡ್ಯಂತ್ರ ಸರ್ ಇದು. ಓಕೆ ದರ್ಶನ್ ಅವರೇ, ಈ ಪ್ರಕರಣದ ಹಿಂದೆ ದೊಡ್ಡ ಮಟ್ಟದ ಷಡ್ಯಂತ್ರ ಇದೆ ಅಂತೇಳಿ DCM DK ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ರು. ಹಾಗೇನೆ ಈ ಪ್ರಕರಣದಲ್ಲಿ ಆಗ್ತಾ ಇರುವಂತ ಟ್ವಿಸ್ಟ್ಗಳು, ದಿನಕ್ಕೊಂದು ಟ್ವಿಸ್ಟ್ಗಳು, ಒಂದೊಂದು ಸಾಕ್ಷಿಗಳು, ಮತ್ತೊಬ್ರು ಬಂದು ದೂರು ಕೊಡೋದು, ಈ ಮಾಸ್ಕ್ ಮ್ಯಾನ್, ಸುಜಾತಾ ಭಟ್ಟು, ಹೀಗೆ ಬೇರೆ ಬೇರೆ ಸಾಕಷ್ಟು ವ್ಯಕ್ತಿಗಳನ್ನ ಈ ಪ್ರಕರಣದಲ್ಲಿ ನೋಡಿದ್ದೀವಿ. ಇದರ ಹಿಂದೆ ಇರೋರು ಯಾರು ಸರ್? ಏನಾದರೂ ಗೊತ್ತಾಗಿದೆಯಾ, ಮಾಹಿತಿ ಗೊತ್ತಾಗಿದೆಯಾ ಜನರಿಗೆ ತಿಳಿಸ್ತಾ ಹೋಗೋದಾದ್ರೆ? ಸರ್, ಈ ಧರ್ಮಸ್ಥಳದ ವಿಚಾರದಲ್ಲಿ ಇವತ್ತು ಭಾವನೆ ಮತ್ತಿನ್ನೊಂದು ಅಂತೆಲ್ಲ ಬಿಜೆಪಿಯವ್ರು ಮಾತಾಡ್ತಾ ಇದ್ದಾರೆ. ಅದೇ ಸೌಜನ್ಯ ಪ್ರಕರಣ ನೀವೆಲ್ವ ದಾಖಲಿಸ್ಕೊಂಡಿದ್ದು? ಸೌಜನ್ಯ ಅತ್ಯಾಚಾರದ ಪ್ರಕರಣವನ್ನ ದಾಖಲಿಸ್ಕೊಂಡಿದ್ದು ಬಿಜೆಪಿ. ಅವತ್ತು ಸಂತೋಷ್ ರಾವ್ ಅನ್ನುವಂತಹ ವ್ಯಕ್ತಿಯನ್ನ ಬಂಧನ ಮಾಡ್ತಾರೆ. ಇವತ್ತು ಘನವೆತ್ತ ನ್ಯಾಯಾಲಯ ಆತನನ್ನ ನಿರ್ದೋಷಿ ಅಂತ ಹೊರಗಡೆ ಕಳಿಸ್ತಾರೆ. ಅಂದ್ರೆ ನೀವು ಯಾವ ಒತ್ತಡಕ್ಕೆ ಒಳಗಾಗಿದ್ರಿ? ಅವತ್ತು ಸೌಜನ್ಯನ ಏನು ಫೋಟೋ ಇವತ್ತು ನಾವು ನೋಡ್ತಾ ಇದೀವಿ, ಅದು ಆ ಫೋಟೋ ನೋಡೋ ಮಟ್ಟಿಗೆ ಅಲ್ಲೊಂದು ಯಾವುದೋ ಒಂದು ದೌರ್ಜನ್ಯ ನಡೆದಿದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ನೀವು ಆ ಪ್ರಕರಣ ತನಿಖೆ ಮಾಡ್ಬೇಕಾದ್ರೆ ನೀವು ಧರ್ಮಸ್ಥಳದ ಮೇಲೆ ಅಪಚಾರ ಮಾಡಿದ್ರಿ, ಹೆಗ್ಡೆಯವರ ಮೇಲೆ ಅಪಚಾರ ಮಾಡಿದ್ರಿ ಅಂತ ಏನಾದ್ರು ಕಾಂಗ್ರೆಸ್ನವ್ರು ಮಾಡಿದ್ರ? ಇದೇ ಇವರು ಮುರುಘಾ ಮಠದ ಶ್ರೀಗಳನ್ನ ಬಂಧನ ಮಾಡಿದಾಗ ಕಾಂಗ್ರೆಸ್ ಏನು ಹೇಳಲಿಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ಬೆಲೆ ಕೊಡುವಂಥದ್ದು ಸಂವಿಧಾನಕ್ಕೆ, ಕಾಂಗ್ರೆಸ್ ಬೆಲೆ ಕೊಡುವಂಥದ್ದು ಈ ನ್ಯಾಯಾಂಗ ವ್ಯವಸ್ಥೆಗೆ. ಹಾಗೇನೆ ಸರ್, ಇವತ್ತು ಯೂಟ್ಯೂಬರ್ಸ್ ವಿಚಾರವಾಗಿ ಮಾತುಕತೆ ಆಗ್ತಾ ಇದೆ. ಈ ಪ್ರತಿ ಪ್ರಶ್ನೆಗಳು ಹೆಂಗಿದೆ ಅಂದ್ರೆ, ಕಾನೂನು ನಮಗೆ ಬೇಡ, ಅವನು ನ್ಯಾಯಾಧೀಶರು ಮುಂದೆ ಹೋಗಿದ್ದಾನೆ, ನ್ಯಾಯಾಧೀಶರು ಒಂದು ತೀರ್ಪು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದು ತನಿಖೆ ಆಗಬೇಕು, 60 ದಿನಗಳ ತನಿಖೆ ಆಗಬೇಕು, ಆತನಿಗೆ ಇದೇ ತರ ರಕ್ಷಣೆಗಳು ಇರಬೇಕು, ಪ್ರತಿಯೊಂದು ಹೇಳಿದ್ದಾರೆ. ಇದು ನ್ಯಾಯಾಲಯ ನಾವು ಗೌರವಿಸಬೇಕು. ಯೂಟ್ಯೂಬ್ ಚಾನೆಲ್ಗಳ ಮೇಲೆ ಸುಮಾರು 900 ಚಾನೆಲ್ಗಳ ಮೇಲೆ ಸ್ಟೇಯನ್ನು ತಾವು ಬಂದರು. ಅವ್ರು ಯಾವುದೇ ಸುದ್ದಿಯನ್ನ ಪ್ರಸಾರ ಮಾಡಬಾರ್ದು ಅಂತ ಎಲ್ಲ ಬಾಯಿ ಮುಚ್ಕೊಂಡಿದ್ರು, ಯಾರು ಮಾಡಿರಲಿಲ್ಲ. ಅವರು ಸುಪ್ರೀಂ ಕೋರ್ಟಿನ ಕದನು ತಡ್ತಾರೆ. ಆಗ ಅವರು ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಡ್ತಾರೆ, ನೀವು ಹೈಕೋರ್ಟಿಗೆ ಹೋಗಿ ಅಂತ. ಹೈಕೋರ್ಟಿಗೆ ಹೋದಾಗ ನಿಮ್ಮ ಸುದ್ದಿಗಳನ್ನ ನೀವು ಪ್ರಸಾರ ಮಾಡಬಹುದು, ಎಲ್ಲರಿಗೂ ಮುಕ್ತ ಸ್ವಾತಂತ್ರ್ಯ ಇದೆ ಅನ್ನುವಂಥ ಹೇಳಿಕೆಯನ್ನ ಕೋರ್ಟ್ ಕೊಟ್ಟಿರೋದು. ಕೋರ್ಟ್ ಹೇಳಿಕೆಯನ್ನ ನಾವಿಲ್ಲಿ ವಿರೋಧ ಚಕಾರ ಎತ್ತುವಂತ ಹಕ್ಕು ಯಾರಿಗೂ ಇಲ್ಲ. ಹಾಗೇನೆ ಇವತ್ತು ಕೇರಳದಲ್ಲಿ ಒಂದು FIR ಆಗಿದೆ ಸರ್. ಅನ್ಯಾರು ಜಗದೀಶ್ ಅಂತ ಬಂದು ಒಂದು FIR ಮಾಡ್ತಾ ಇದ್ದಾನೆ, ಇನ್ಯಾರೋ ಅನನ್ಯ ಭಟ್ ವಿಚಾರ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದ್ ಕಡೆ ಮಾವುತನ್ ಕುಟುಂಬದವ್ರು ಇವತ್ತೇನೋ ಬಂದಿದ್ದಾರೆ, ಅವರು ಒಂದು FIR ಮಾಡಿಸ್ತಾ ಇದ್ದಾರೆ ಅಂತ. ಅಂದ್ರೆ ಬೆಂಕಿ ಇಲ್ಲದೆ ಹೊಗೆ ಆಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಸಂಪೂರ್ಣ ತನಿಖೆಯಾಗಿ ಒಂದು ಒಳ್ಳೆ ರಿಪೋರ್ಟ್ ಬಂದ್ರೆ, ನಾನು ಧರ್ಮಸ್ಥಳದ ಮಂಜುನಾಥನ ಭಕ್ತ, ಇಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ವಿಚಾರವಾಗಿ ಯಾಕೆ ಇವ್ರು ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ಶ್ರೀ ಮಂಜುನಾಥ ಏನ್ ಸನ್ನಿಧಿ ಬಗ್ಗೆ ಎಲ್ಲರೂ ಭಕ್ತಿಯನ್ನ ಇಟ್ಕೊಂಡಿರೋರು. ಹಿಂದೂ ಧರ್ಮವನ್ನ ಯಾರಿಗೂ ನಾವು ಅಡ ಇಟ್ಟಿಲ್ಲ. ಪ್ರತಿಯೊಬ್ಬ, ನಾನು ಹಿಂದೂ, ನನ್ನ ಪದ್ಧತಿಗಳು ಹಿಂದೂ ಪದ್ಧತಿಗಳೇ. ಇವತ್ತು ಭಾವನೆ 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 ಅಂತ ಬಿಜೆಪಿ ಮಾತಾಡ್ತಾರಲ್ಲ, ಇನ್ನೊಬ್ರು ತೊಡೋ ಬಟ್ಟೆ ಮೇಲೆ ನೀವು ಮಾತಾಡಿದ್ರಲ್ಲ, ಒಬ್ಬ ಭಾರತೀಯ ನಾಗರಿಕ ಅವನು ಗಡ್ಡ ಬಿಟ್ರೆ ಅವನ ಮೇಲೆ ಮಾತಾಡ್ತೀರ,
ಮಾತಾಡ್ತೀರಾ? ಅದು ಭಾವನೆ ಅಲ್ವಾ? ಟೋಪಿ ಹಾಕಿದ್ರೆ ಮಾತಾಡ್ತೀರಾ, ಬುರ್ಕಾ ಹಾಕಿದ್ರೆ ಮಾತಾಡ್ತೀರಾ, ಅರೆ ಬರೆ ಬಟ್ಟೆ ಹಾಕಿದ್ರೆ ಹೋಗಿ ಪಬ್ಬಲ್ಲಿ ಹೊಡೆದು ಬರ್ತೀರಾ, ಚರ್ಚಿನ ಮೇಲೆ ದಾಳಿ ಮಾಡಿ ಬರ್ತೀರಾ. ಯಾಕೆ? ಅವ್ರಗಳದ್ದು ಒಂದು ಭಾವನೆ ಇರಲ್ವಾ? ಅವ್ರು ತಿನ್ನೋ ಆಹಾರದ ಮೇಲೆ ನೀವು ಪ್ರಶ್ನೆ ಮಾಡ್ತೀರಾ. ಅದು ಇವತ್ತು ಅರ್ಥ ಮಾಡ್ಕೊಬೇಕು. ಈ ಭಾರತದಲ್ಲಿ ಜೀವಿಸುವ ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತಹ ಭಾವನೆ, ಭಕ್ತಿ, ಶ್ರದ್ಧೆ, ಪೂಜಾ ಕೈಂಕರ್ಯಗಳು, ಅವರವರು ಅನುಸರಿಸುವ ಧರ್ಮಗಳ ಮೇಲೆ ಸರ್ವರು ಸ್ವಾತಂತ್ರ್ಯರಾಗಿದ್ದಾರೆ. ಇನ್ನೊಂದು ಬಿಜೆಪಿ ವಕ್ತಾರರು ಮಾತಾಡ್ತಾ SDPಯ ಬಗ್ಗೆ ಮಾತಾಡಿದ್ರು. ಸಾಂವಿಧಾನಿಕವಾಗಿ ಅರ್ಹತೆ ಪಡೆದಂತ ಒಂದು ಪಕ್ಷ ಅದು. ನೀವು ಅಲ್ಲಿಗೆ ಹೋಗ್ಬೇಡಿ ಇಲ್ಲಿಗೆ ಹೋಗ್ಬೇಡಿ ಅನ್ನೋದಕ್ಕೆ ಇದು ಸರ್ವಾಧಿಕಾರಿ ಅಲ್ಲ. ಅದಕ್ಕೂ ಒಂದು ಸಾಂವಿಧಾನಿಕವಾಗಿ ಒಂದು ಪಕ್ಷ. ರಾಜಕೀಯವಾಗಿ SDP ನಿಮ್ಗೂ ಕೂಡ ವಿರೋಧಿಗಳು ಸರ್. ಸರ್ ಅದೊಂದು ಪಕ್ಷ, ಹೌದು, ಅದು ಪಕ್ಷದ ವಿಚಾರ ನನಗೆ ಹಾಕ್ಬೇಕು. ಆದ್ರೆ ಈ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ನಾಗರಿಕ, ಭಾರತ ಎಲ್ಲೆಲ್ಲಿ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಈಗ ಡಿಫೆನ್ಸ್ ಏರಿಯಾಕ್ಕೆ ನಾವು ಹೋಗಂಗಿಲ್ಲ, ಅಲ್ಲಿ ಮುಕ್ತವಾಗಿಲ್ಲ. ಇನ್ ಕೆಲವೊಂದು ಏರಿಯಾಗಳಿಗೆ ನಿರ್ಬಂಧ ಅಂತ ಹಾಕಿರ್ತಾರೆ. ಅದು ಬಿಟ್ಟು ಕನ್ಯಾಕುಮಾರಿಯಿಂದ ಕಾಶ್ಮೀರದ ತನಕ ಯಾವ ಊರಿಗಾದರೂ ಯಾವ ಪ್ರದೇಶಕ್ಕಾದರೂ ಹೋಗುವಂತ ಹಕ್ಕನ್ನ ಈ ದೇಶದ ನಾಗರಿಕ ಹೊಂದಿರ್ತಾನೆ. ಮತ್ತೆ ಇವ್ರು ಕೇಳ್ತಾ ಇದ್ದಾರೆ ಮಧ್ಯಂತರ ವರದಿ, ಇವರು ಕೇಳ್ತಾ ಇದ್ದಾರೆ ಮಧ್ಯಂತರ ವರದಿ. ತನಿಖೆ ಆಗ್ಲಿ ಸ್ವಾಮಿ. ಈಗ ಅಲ್ಲಿ ಮೂಳೆ ಸಿಕ್ಕಿಲ್ಲ ಅಂತಲೂ ಅಂದ್ರು, ಸಿಕ್ಕಿದೆ, ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಒಂದು ಕಡೆ ಮೂಳೆಗಳು ಸಿಕ್ಕಿದೆ ಅಂತ ಹೇಳಿದ್ದಾರೆ. ಇವನ್ನೇ ನಂಗೆ ಬಿಡಲ್ಲ. ಇವನ್ ಯಾರೋ ಬೋರ್ಡೆ ತಂದಿರೋ ವಿ ಇದಲ್ಲ, ಆ ವಿನ ನಿನ್ ಬೋರ್ಡೆ ಎಲ್ಲಿಂದ ಬಂತು, ನೀನೆಲ್ಲ ಡಿಗ್ ಮಾಡ್ದೆ? ಯಾಕೆಂದ್ರೆ ಅವ್ನು ತರ್ಬೇಕಾರ್ನು ಸುಮಾರು ಪರ್ಮಿಷನ್ಗಳು ತಗೊಬೇಕಿತ್ತು. ಅವ್ನು ತಗೊಂಡಿದ್ದಾನ, ಅವ್ನ್ ಕೇಸ್ ಹಾಕಿದ್ನ, ಅಥವಾ ನ್ಯಾಯಾಧೀಶರ ಮುಂದೆ ಅವನೇನ್ ಹೇಳಿಕೆ ಕೊಟ್ಟಿದ್ದಾನೆ, ಸಂಪೂರ್ಣವಾದಂತ ವಿವರ ಸದ್ಯದಲ್ಲೇ. ಯಾಕೆಂದ್ರೆ ಆ ವಿ ಅನ್ನುವಂತ ವ್ಯಕ್ತಿ ಯಾವುದೋ ಒಂದು ಮಾಧ್ಯಮಕ್ಕೆ ಬಿಟ್ರೆ ಇನ್ ಯಾವ ಮಾಧ್ಯಮದ ಮುಂದೆ ಮಾತಾಡ್ತಾ ಇಲ್ಲ. ನಿಮ್ ಜೊತೆ ಇದ್ದಾಗ ಅವ್ರು ಹಿಂದುತ್ವವಾದಿಗಳು, ಹೊರಗಡೆ ಬಂದ ತಕ್ಷಣ ಯಾಕೆ ಇವತ್ತು ಅವ್ರು ಸದಾವತ್ಸಲ್ನೇ ಆಡ್ತಾ ಇರೋದು? ಅವ್ರ ನಮಾಜ್ ಪಟ್ಟ ಮಾಡ್ತಾ ಇದಾರೆ. ತಿಮ್ರೋಡಿ ಮತ್ತೆ ಗಿರೀಶ್ ಮೆಟ್ಟನ್ ಅವರು ಜೊತೆಗಿದ್ದಾಗ ಜೊತೆ ಬಿಟ್ಟಾಗ ನಮ್ಮವರಲ್ಲ ಅಂದ್ರೆ ಇದು ಹೆಂಗೆ? ಇವತ್ತು ಸದನದಲ್ಲಿ ಧರ್ಮಸ್ಥಳದ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಗೃಹ ಸಚಿವರು ಇದರ ಕುರಿತಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಮಾಹಿತಿಗೆ ತೃಪ್ತರಾಗಿಲ್ಲ ವಿರೋಧ ಪಕ್ಷದವರು ಎನ್ನುವಂಥ ವಿಚಾರ. ಯಾಕಂತ ಹೇಳಿದ್ರೆ ಆರೋಶಕ್ ಅವರು ಕೂಡ ಮಾತನಾಡಿದ್ರು, ಈ ದೂರುದಾರರನ್ನ ವಿಚಾರಣೆ ಮಾಡಬೇಕಿತ್ತು ಅಂತೇಳಿ. ಚರ್ಚೆಯನ್ನು ಮಾಡ್ತಾ ಹೋಗೋಣ, JDS ವಕ್ತಾರರನ್ನ ಪ್ರಶ್ನೆ ಮಾಡ್ತಾ ಹೋಗೋಣ. ನಾಗೇಂದ್ರ ಅವರೇ, ಈಗ ಇಷ್ಟೆಲ್ಲ ಷಡ್ಯಂತ್ರಗಳು ನಡೀತಾ ಇವೆ ಅಥವಾ ಆರೋಪ ಪ್ರತ್ಯಾರೋಪಗಳು ನಡೀತಾ ಇವೆ ಎನ್ನುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾರೋ ಒಬ್ರು ಬರ್ತಾರೆ, ಏನೋ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಇಲ್ಲಿ ಪ್ರಮುಖವಾಗಿ ಪುಣ್ಯಕ್ಷೇತ್ರದ ಬಗ್ಗೆ ಅವಹೇಳನ ಮಾಡಲಾಗ್ತಾ ಇದೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಸರ್ವೇ ಸಾಮಾನ್ಯವಾಗಿ ಗೊತ್ತಾಗ್ತಾ ಇದೆ ಎನ್ನುವಂಥದ್ದು ಒಂದು ವಾದ. ಆದರೆ ಈ ಪ್ರಕರಣದಲ್ಲಿ ಸಿಗ್ತಾ ಇರುವಂಥ ಟ್ವಿಸ್ಟ್ಗಳು, ನಾನಾಗಲೂ ಕೂಡ ಕಾಂಗ್ರೆಸ್ ವಕ್ತಾರರಿಗೆ ಕೇಳ್ತಾ ಇದ್ದೆ, ಒಂದಷ್ಟು ಹೊಸ ಹೊಸ ವ್ಯಕ್ತಿಗಳು ಬರ್ತಾ ಇದ್ದಾರೆ, ಹೊಸ ಹೊಸ ಸಾಕ್ಷಿಗಳನ್ನ ಕೊಡ್ತಾ ಇದ್ದಾರೆ, ಈ ರೀತಿಯಾಗಿ ಪ್ರಕರಣಗಳು ಟರ್ನ್ ಆಗ್ತಾ ಇದೆ. ಈ ಕುರಿತಂತೆ ಹೇಳ್ತಾ ಹೋಗೋದಾದ್ರೆ ನೋಡಿ, ಇವತ್ತು ಏನು ಪುಣ್ಯಕ್ಷೇತ್ರ ಧರ್ಮಸ್ಥಳ ಇದೆಯಾ ಇಲ್ಲಿ ಇವತ್ತು ನಾವು ನೋಡ್ದಂಗೆ ಎಷ್ಟು ವಿಸ್ತಾರ ಬೆಳೆದಿದೆ, ಎಷ್ಟು ದೇಶಾಂತದ ಬೆಳೆದಿದೆ, ಮತ್ತು ಎಷ್ಟು ಜನಕ್ಕೆ ಅಲ್ಲಿ ಒಂದು ವಿದ್ಯಾಸಂಸ್ಥೆಗೆ ಬೆಳೆದಿದ್ದಾವೆ, ಮತ್ತು ಎಷ್ಟು ಜನ ಹಾಸ್ಪಿಟಲ್ ಕಟ್ಟಿದ್ದಾವೆ, ಅಲ್ಲಿ ಎಷ್ಟೆಲ್ಲ ವಿಸ್ತಾರವಾಗಿ ಧರ್ಮಸ್ಥಳ ಕ್ಷೇತ್ರದಿಂದ ಮಾಡಬೇಕಾದ ಧರ್ಮ ಕಾರ್ಯಗಳು ಸಾಕಷ್ಟು ನಡೀತಾ ಇದೆ. ಅಂದಾಗೆ ಒಬ್ಬ ಅನಾಮಿಕ ಬಂದು ಇಷ್ಟೊಂದು ಒಂದು ತಲ್ಲಣ ಮಾಡಿದ್ದಾನೆ ರಾಜ್ಯದಲ್ಲಿ, ವಿದೇಶಗಳಲ್ಲಿ ಇವತ್ತು ಮಾತಾಡ್ತಾ ಇದೆ ಅಂದರೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಅತಿ ಸೂಕ್ಷ್ಮ ಗಮನಿಸಬೇಕಾಗಿದೆ ವಿಚಾರನ. ಅತಿ ಸೂಕ್ಷ್ಮವಾದ ವಿಚಾರ ಇದು. ಇದು ಧಾರ್ಮಿಕ ಕ್ಷೇತ್ರದ ಮೇಲೆ ನಡೀತಾ ಇರುವಂಥ ಹೋರಾಟ ಇದು. ಅಂದಾಗ ಈ ರಾಜ್ಯ ಸರ್ಕಾರ SIT ಟೀಮ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂತ ಇದೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿ ಇವತ್ತು ಎಲ್ಲರೂ ಕಾಡ್ತಾ ಇರೋದು. ನಮ್ಮ ಪ್ರಶ್ನೆ ಇಷ್ಟೇ, ಇವತ್ತು ಅವನು ಏನು ಅನಾಮಿಕ ಅಂತ ಬಂದಿದ್ದಾನೆ, ಅವನು ಅನಾಮಿಕ ಅಂತ ಒಂದ್ ಕಡೆ ಹೇಳ್ತೀರಿ, ಒಂದ್ ಕಡೆ ಭೀಮಾ ಅಂತ ನಾಮಕರಣ ಮಾಡ್ತೀರಿ. ಅವನ ನೈಜವಾದ ಹೆಸರೇನಂತ ಇದುವರೆಗೂ ಯಾರು ಗೊತ್ತಿಲ್ಲ. ಭೀಮಾನ ಸತ್ಯನಾ ಇಲ್ಲ ಅನಾಮಿಕ ಅಂತ ಸತ್ಯನಾ? ಯಾವ ಹೆಸರಿಂದ ಕರೀತಾ ಇದ್ದೀರಿ ಅವ್ರನ್ನ? ಅದನ್ನೇ ನೀವು ಡಿಕ್ಲೇರ್ ಮಾಡಕ್ಕಾಗಲಿ ಇವತ್ತವರೆಗೂ. ಆದ್ರೆ ನ್ಯಾಯಾಲಯ ಆತನಿಗೊಂದು ಹೆಸರು ಕೊಟ್ಟಿದೆ. ಆದರೆ ನಾನು ಹೇಳೋದು ವಿ ಅಂತ ಕೊಟ್ಟಿದ್ದಾರೆ. ಆದರೆ ನಾನು ಹೇಳೋದೇನಂದ್ರೆ ಆತ ಬುರುಡೆ ತಂದಿಂದನೇ ಇನ್ವೆಸ್ಟಿಗೇಷನ್ ಯಾಕೆ ಸೂಕ್ಷ್ಮ ರೀತಿ ತಗೊಂಡೋಗಿಲ್ಲ. ಅವನು ಒಬ್ಬನೇ 15 ಅಡಿ ಊತಿ ಅದನ್ನ ಅಗದು ಬಗದು ಆ ನೆಲವನ್ನು ತೆಗೆದು 15 ಅಡಿ ಅವನು ಊತಿದಾನ? ಅದು ಸತ್ಯನಾ? ಇವತ್ತು ನೀವು JCB ತೆಗಿಬೇಕಾದ್ರೆ ಎಷ್ಟು ಗಂಟೆ ಅವರ್ಗಳು ಬೇಕಾಗ್ತಾ ಇದೆ ನಿಮಗೆ? ಇವತ್ತು ಅವ್ರು ಬೇಸಿ ಮೇಲೆ ತೆಗಿಬೇಕಾದ್ರೆ ಮಿನಿಮಮ್ 5 ರಿಂದ 6 ಅವರ್ ಬೇಕಾಗ್ತಾ ಇದೆ ನಿಮಗೆ ಡಿಗ್ ಮಾಡ್ಬೇಕು ತೆಗಿಬೇಕಾದ್ರೆ. ಆತ ಒಬ್ಬ ಒನ್ ಮ್ಯಾನ್ ಆರ್ಮಿ, ಯಾವೇ ಒಂದು ಮಿಷಿನರಿಗಳಿಲ್ಲ, ಕೈಯಿಂದನೇ ತೆಗಿಬೇಕು, ಗುದ್ದಲಿ ಪಿಕಾಸಲ್ಲಿ ತೆಗಿಬೇಕು. 15 ಅಡಿ ತೆಗೆದ್ಬಿಟ್ಟು ಗುಂಡಿ ತೆಗೆದು ಗುಂಡಿಯಲ್ಲಿ ಶವನ ಊತಿಟ್ಟಿದ್ದ ಅಂತ ಹೇಳ್ತಾ ಇದ್ದಾರಲ್ಲ, ಒಂದು ಶವನ ಅದು ನೈಜವಾದ ರೀತಿಯಲ್ಲಿ ಸಿಕ್ಕಿದ್ಯಾ? ಹೇಳಿರೋ ರೀತಿಯಲ್ಲಿ ಸಿಕ್ಕಿದ್ಯಾ? ಇವತ್ತು ಪ್ರಶ್ನೆ ಕಾಣ್ತಾರೆ ರಾಜ್ಯದ ಜನಕ್ಕೆ, ಅನಾಮಿಕನ ಜೊತೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಅವ್ರ ವಿಚಾರ ಯಾಕೆ ಬಹಿರಂಗ ಆಗಿಲ್ಲ? ಆಮೇಲೆ 17 ಒಂದು ಗುಂಡಿಗಳನ್ನ ತೋರಿದಾಗ ಕೂಡ ಒಂದು ರಾಜ್ಯ ಸರ್ಕಾರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ಆದ್ರೆ ಒಂದು ಮಧ್ಯಂತರ ವರದಿ ಕೊಟ್ಟು ಜನಕ್ಕೊಂದು ವಿಷಯ ಹೇಳ್ಬೋದಾಗಿತ್ತಲ್ವಾ? ಇದನ್ನ ಯಾಕೆ ಹೇಳ್ತಾ ಇಲ್ಲ? ಪ್ರತಿ ಒಂದು ಗುಟ್ಟಾಗಿ ಹೋಗ್ತಾ ಇದೆ. ಏನಾಗ್ತಾ ಇದೆ ಇಲ್ಲಿ? ಸಮಸ್ಯೆ ಉದ್ಭವ ಆಗ್ತಾ ಇದೆ. ಧಾರ್ಮಿಕ ಕೇಂದ್ರ ಎಲ್ಲರಿಗೂ ಧಕ್ಕೆ ಆಗ್ತಾ ಇದೆ, ಎಲ್ಲರಿಗೂ ಭಕ್ತಿ ಇದೆ.
ನಾನು ಹೇಳೋದಿಷ್ಟೇ, ಧರ್ಮಸ್ಥಳದ ವಿಚಾರದಲ್ಲಿ ಮಾತಾಡ್ತಾ ಇದ್ರಿ ನೀವು, ಧರ್ಮಸ್ಥಳದ ದೇವಸ್ಥಾನ ವಿಚಾರ ಬಗ್ಗೆ ಮಾತಾಡ್ತಾ ಇದ್ರಿ. ಇದೇ ಹೊರತುಪಡಿಸಿ ಬೇರೆ ಎಲ್ಲಾದ್ರೂ ಆಗಿದ್ದರೆ ಇದ್ರ ಬಗ್ಗೆ ಯಾರು ಚಕಾರ ಎತ್ತಲ್ಲ. ಇವತ್ತು ಲಕ್ಷಾಂತರ ಜನ ಬಂದೋಗೋ ಸ್ಥಳ ಅದು. ಇವತ್ತು ಈ ರೀತಿ ನೀವು ದಿನಗಟ್ಟಲೆ ತಿಂಗಳಗಟ್ಟಲೆ ತಗೊಂಡ್ರೆ ಯಾವುದು ಸರಿ? ಯಾವ ರೀತಿ ಸರಿ? ಇದು ರಾಜ್ಯ ಜನ ಯಾವ ರೀತಿ ಒಪ್ಪಾಗುತ್ತೆ? ಇವತ್ತು ಮುಸಲ್ಮಾನ್ ಕೂಡ ಬಂದು ಹೋರಾಟಕ್ಕೆ ಇಳಿದಿದ್ದಾರೆ. ನಮ್ಮ ಕ್ಷೇತ್ರದ ಜಯಕ್ಕೆ ಧಕ್ಕೆ ಆಗ್ತಾ ಇದೆ ಅಂತ ಖಂಡಿತ ಒಂದು ಐಕ್ಯತೆ ನೋಡ್ತಾ ಇದ್ದಾರೆ ಇವತ್ತು ನಮ್ಮ ರಾಜ್ಯನ. ಈ ಒಂದು ವಿಚಾರದಲ್ಲಿ ಅತಿ ಸೂಕ್ಷ್ಮ ಸರ್ಕಾರ ಇನ್ವೆಸ್ಟಿಗೇಷನ್ ಮಾಡಬೇಕಾಯ್ತು. ಆ ಇನ್ವೆಸ್ಟಿಗೇಷನ್ ಇದುವರೆಗೂ ಯಾವುದೇ ಒಂದು ವರದಿ ಕೊಡದೆ ಇಲ್ಲಿವರೆಗೂ ತಗೊಂಡು ಹೋಗ್ತಾ ಇದೆಯಲ್ಲ, ಅದು ನಮಗೆ ಇಲ್ಲಿ ಅನುಮಾನ ಕಾಡ್ತಾ ಇರೋದು. ಇವತ್ತು ರಾಜ್ಯ ಜನಕ್ಕೆ ಅನುಮಾನ ಕಾಡ್ತಾ ಇರೋದು. ಇವತ್ತು ಅಲ್ಲಿನ ಧರ್ಮಸ್ಥಳದಲ್ಲಿರುವಂತ ನಾಗರಿಕ ಕಾಡ್ತಾ ಇರುವಂತ ಅನುಮಾನ, ಇದು ಮುಖ್ಯವಾಗಿ ಬೇಕಾಗಿರೋದು. ಇದರ ವಿಚಾರವನ್ನು ಸರ್ಕಾರನೇ ಮುಂದಾಳತ್ವ ವಹಿಸಬೇಕಾಗಿದೆ. ಇದು ಸರ್ಕಾರದ ಜವಾಬ್ದಾರಿ. ಜನರ ಮನಸ್ಸಿನ ಮೇಲೆ ಆಗ್ತಾ ಇರೋ ಒಂದು ಅಗೌರವಾದ ಒಂದು ನೋವು ಇದು. ಓಕೆ ನಾಗೇಂದ್ರ ಅವರೇ, ದಿಲೀಪ್ ಗೌಡ್ರೆ, ಧರ್ಮಸ್ಥಳ ಕ್ಷೇತ್ರದ ವಿರುದ್ಧವಾಗಿ ಹೋರಾಟ ಆರಂಭ ಆದಂತ ಸಂದರ್ಭದಲ್ಲಿ ನೀವು ಕೂಡ ವಿರೋಧ ಪಕ್ಷದಲ್ಲಿದ್ರಿ, ಜವಾಬ್ದಾರಿಯುತ ಸ್ಥಾನದಲ್ಲಿದ್ರಿ. ಈ ಹೋರಾಟ ಆರಂಭ ಆದಂತ ಸಂದರ್ಭದಲ್ಲಿ ಈ ಹೋರಾಟದಲ್ಲಿ ಕಾಣಿಸ್ಕೊಂಡ ಸಾಕಷ್ಟು ಜನ ಹಿಂದೂ ಸಂಘಟನೆಯ ಬ್ಯಾಕ್ಗ್ರೌಂಡ್ ಅವರೇ. ಈ ಹೋರಾಟವನ್ನ ಮಾಡಿದವರು ಹಿಂದೂಗಳೇ ಎನ್ನುವಂತ ಕಾರಣಕ್ಕಾಗಿ ಬಿಜೆಪಿ ಈ ಹೋರಾಟಕ್ಕೆ ಎಂಟ್ರಿ ಆಗೋದು ಲೇಟ್ ಆಯ್ತಾ ಹೇಗೆ? ನೋ ಸರ್, ಇದು ಈ ವಿಚಾರವಾಗಿ ಯಾವ ವಿಚಾರವಾಗಿ ಹೇಳ್ತಾ ಇದ್ದೀರಿ ನೀವು? ಧರ್ಮಸ್ಥಳದ ವಿರುದ್ಧ ಒಂದು ಗುಂಪು ಹೋರಾಟವನ್ನ ಮಾಡುವಂತ ಸಂದರ್ಭದಲ್ಲಿ ನೋಡಿ, ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರ ಅಂತ ಹೇಳ್ತಕ್ಕಂಥದ್ದು ಮೊದಲಿಂದಲೂ ನಮಗೆ ಚೆನ್ನಾಗಿ ಗೊತ್ತಿತ್ತು. ಆಗ ನೀವೇನ್ ಮಾಡ್ತಾ ಇದ್ರಿ? ನಾನು ಹೇಳ್ತೀನಿ ಕೇಳಿ. ನಾವು ಯಾಕೆ ಸುಮ್ಮನಿದ್ದು ಅಂತಂದ್ರೆ, ಸಾಂವಿಧಾನಿಕವಾಗಿ ಇವರು ಒಂದು SIT ಮಾಡಿದೀವಿ ಅಂತ ಹೇಳಿದ್ರು. ಈಗ ನಾವು SIT ಮಾಡಿರೋದು ನೀವು ತಪ್ಪು ಅಂತ ಹೇಳಲಿಕ್ಕೆ ಹೋದ್ರೆ ಬಿಜೆಪಿ ಅವರು SIT ನ ವಿರೋಧಿಸ್ತಾ ಇದ್ದಾರೆ ಅಂತ ದೊಡ್ಡ ಗುಳ್ಳೆಬ್ಸಿರೋರು. ಅಕಸ್ಮಾತ್ ಈತ ಭೀಮಾ ಅಂತ ಏನ್ ಬಂದಿದನೋ, ಭೀಮಾ ಫಾಸ್ಟ್ ಅಲ್ಲಿ ಏನಾಗಿದೆ, ಒಬ್ಬ ಪೌರ ಕಾರ್ಮಿಕ ಆಗಿದ್ದ ಅಲ್ಲಿ. ಸರ್ ಒಂದು ವಿಚಾರ, ಹೇಳಿ. SIT ರಚನೆ ಆಗಿದ್ದು ಜುಲೈ ತಿಂಗಳಲ್ಲಿ, ಇಟ್ ಮೇ ಬಿ ಜುಲೈ 20 ಅನ್ಕೊಳ್ತೀನಿ. ಇಲ್ಲಿ ತನಕ ಬರೋದಾದ್ರೆ ಇವತ್ತು 18 ತಾರೀಕು, ಒಂದು ತಿಂಗಳು ಆಗ್ತಾ ಬಂತು. ಅದಕ್ಕಿಂತ ಮುಂಚಿತವಾಗಿ ಹೋರಾಟ ನಡೀತಾ ಇತ್ತು. ಆಗ ನೀವೇನ್ ಮಾಡ್ತಾ ಇದ್ರಿ ಅಂತ ಕೇಳ್ತಾ. ಅದಕ್ಕೆ ಸರ್, ಈ SIT ರಚನೆ ಆಗೋದಕ್ಕಿಂತ ಮುಂಚೆ ಭೀಮಾ ಎಷ್ಟು ದಿವಸ ಮುಂಚೆ ಬಂದು ಕಂಪ್ಲೇಂಟ್ ಮಾಡ್ದ ಸರ್? ಕೇವಲ 15 ದಿವಸ ಸರ್. 15 ದಿವಸದ ಮುಂಚೆ ಒಂದು ಹೋಗಿ 164 ಮ್ಯಾಜಿಸ್ಟ್ರೇಷನ್ ನಲ್ಲಿ ಹೋಗಿ ಒಂದು ರಿಪೋರ್ಟ್ ರೆಡಿ ಮಾಡ್ತಾನೆ, ಅಂದ್ರೆ ಹೋಗಿ ಅವ್ರ ರಿಪೋರ್ಟ್ ರೆಕಾರ್ಡ್ ಮಾಡ್ತಾನೆ ಅಂತಂದ್ರೆ ಕೇವಲ 15 ದಿವಸದಲ್ಲಿ SIT ಫಾರ್ಮ್ ಮಾಡಕ್ಕಾಗುತ್ತಾ ಸರ್? ಯಾಕೆ ಸರ್ಕಾರ ಅಷ್ಟೊಂದು ಇಂಟ್ರೆಸ್ಟ್ ತೆಗೆದುಕೊಳ್ತು ಸರ್? ನ್ಯಾಯಾಲಯ ಏನ್ ನೋಡಪ್ಪ, ಇವನೇನೋ ಒಂದು ಕತೆ ಹೇಳ್ತಾ ಇದ್ದಾನೆ, ನಾನು 100 ಶವಗಳನ್ನ ಊತಾಕಿದ್ದೀನಿ ಅಂತ ಹೇಳ್ತಾ ಇದ್ದಾನೆ, ಇವನು ತನಿಖೆ ಮಾಡಿ ಅಂತ ಹೇಳುತ್ತೆ. SIT ಮಾಡಿ ಅಂತ ಹೇಳಿತಾ? ಅವನ್ನ ಫಸ್ಟ್ ಏನ್ ಮಾಡ್ಬೇಕಾಯ್ತು? ಬೇಸಿಕ್ ತನಿಖೆಯನ್ನ ಮಾಡ್ಬೇಕಾಯ್ತಲ್ವಾ? ನೀನ್ ತಲೆ ಬುಡ ಹೆಂಗ್ ತಗೊಂಬಂದೆ? ಕಾನೂನು ಕೈಗೆ ಹೆಂಗ್ ಎತ್ಕೊಂಡೆ ನೀನು? ಆ ವಿಡಿಯೋ ಹೆಂಗ್ ರೆಕಾರ್ಡ್ ಮಾಡಿದೆ? ಕಾನೂನು ವಿರುದ್ಧವಾಗಿ ಯಾವ ರೀತಿ ನಿಂತ್ಕೊಂಡೆ ನೀನು ಅಂತ ಹೇಳಿ ಒಂದು ಬೇಸಿಕ್ ತನಿಖೆ ಮಾಡ್ಬೇಕಾಯ್ತಲ್ವಾ? ಸರ್, ಇಲ್ಲಿ ಒಂದು ವಿಚಾರವನ್ನ ಗಮನಿಸಬೇಕಾಗತ್ತೆ. ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ಅಲ್ಲಿ SIT ಅನ್ನ ರಚನೆ ಮಾಡಿ ತನಿಖೆ ಆರಂಭ ಆಗೋದು. 13ನೇ ಗುಂಡಿ ತನಕ, 13ನೇ ಗುಂಡಿ ಆಗಿಯೋ ತನಕ ಬಿಜೆಪಿ ಅವರು ಏನ್ ಮಾಡ್ತಾ ಇದ್ರು? 13ನೇ ಗುಂಡಿಯಲ್ಲೂ ಕೂಡ ಅಸ್ಥಿಪಂಜರ ಸಿಕ್ಕಿಲ್ಲ ಎನ್ನುವಂಥದ್ದು ಗೊತ್ತಾದ್ಮೇಲೆ ನಿಮ್ಮ ಹೋರಾಟ ಆರಂಭ ಆಗಿದ್ದಲ್ವಾ ಸರ್? ನಾವು ಯಾಕೆ ತಾಳ್ಮೆಯಿಂದ ಇದ್ದು ಅಂತಂದ್ರೆ, ಇವ್ರ ಭಾವನೆ ನಮ್ಮ ಭಾವನೆಗಳ ಜೊತೆ ಆಟ ಆಡ್ತಿದ್ದಾರೆ ಅಂತ ಚೆನ್ನಾಗಿ ಗೊತ್ತು. ಸೊ ಇವನೇನೋ ಹೇಳ್ತಾ ಇದ್ದಲ್ಲ, ಸೊ ಈತ ಒಬ್ಬ ಎಕ್ಸ್ ಪೌರ ಕಾರ್ಮಿಕ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತು. ಈತನ ಕೆಲಸ ಏನು? ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ಅನಾಥ ಶವಗಳು, ಯಾಕೆಂದ್ರೆ ಧರ್ಮಸ್ಥಳ ಅಂತಕ್ಕಂಥ ಟೂರಿಸಂ ಪ್ಲೇಸ್. ನಾವು ತುಂಬಾ ಧಾರ್ಮಿಕ ಸ್ಥಳಗಳಲ್ಲಿ ನೋಡ್ತೀವಿ, ಎಷ್ಟೋ ಜನ ಮೋಕ್ಷಗೋಸ್ಕರ ಹೋಗಿ ಅಲ್ಲಿ ಸೂಸೈಡ್ ಮಾಡ್ಕೊಳ್ತಾರೆ. ಸೊ ಧರ್ಮಸ್ಥಳ ಡೌನ್ ಅಲ್ಲಿ ಇರ್ತಕ್ಕಂಥ ಚೆಕ್ ಡ್ಯಾಮ್ ಮಾಡಿದ್ದಾರೆ. ಯಾರು 10 ಕಿಲೋಮೀಟರ್ 20 ಕಿಲೋಮೀಟರ್ ಸೂಸೈಡ್ ಮಾಡ್ಕೊಂಡ್ರು ಸಹ ಅಲ್ಲಿ ಶವಗಳು ತೇಲ್ ಬರ್ತವೆ. ಅಲ್ಲಿ ಬಂದಂತ ಶವಗಳನ್ನ ಏನ್ ಮಾಡ್ತಾ ಇದ್ರು? ಅವರು ಒಂದು ರೆಕಾರ್ಡ್ ಮಾಡ್ಕೊಂಡು, ಬೇಸಿಕ್ ರೆಕಾರ್ಡ್ ಮಾಡ್ಕೊಂಡು ಅಲ್ಲಿ ಹೋಗಿ ಕಾರ್ಡ್ ನಲ್ಲಿ ಊತಾಕ್ತಾ ಇದ್ರು. ಅಂದ್ರೆ ಆ ಒಂದು ಟೀಮ್ ನಲ್ಲಿ ಈ ಭೀಮಾ ಅಂತಕ್ಕಂಥ ನಿದ್ದ. ಸೊ ಈಗ ಭೀಮಾ ಏನ್ ಹೇಳ್ದ? ಬಂದು ಭೀಮನ್ ಕರ್ಕೊಂಡ್ ಬಂದ್ರು. ಭೀಮಾ ಸ್ವತಃ ಒಪ್ಕೊಂಡಿದ್ದಾನಲ್ವಾ, ನಿಮ್ಮ ಮೀಡಿಯಾಗಳೆಲ್ಲ ತೋರಿಸ್ತಾ ಇದಾರಲ್ವಾ? ಸೊ ನಾನು ಒಬ್ಬ ಎಕ್ಸ್ ಪೌರ ಕಾರ್ಮಿಕ ಆಗಿದ್ದೆ, ನನ್ನನ್ನು ನಾನು 2014 ಧರ್ಮಸ್ಥಳ ಬಿಟ್ಟು ಹೊಟ್ಟೋಗ್ಬಿಟ್ಟೆ ನಾನು. ಈಗ ಇದೊಂದು 3 ಜನ ಟೀಮ್ ನನ್ನನ್ನು ಕರ್ಕೊಂಡ್ ಬಂದ್ಬಿಟ್ಟು ನನ್ನನ್ನ ಹೋಗಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡು ಅಂತ ಹೇಳಿದ್ರು ಅಂತ ಹೇಳಿ ಇದೇ ಭೀಮಾ ಒಪ್ಕೊಂಡಿದ್ದಾನಲ್ವಾ? ಸೊ ಅಂದ್ರೆ ಇದು ಷಡ್ಯಂತ್ರ ಅಲ್ವಾ ಸರ್? ಅಂದ್ರೆ ಒಬ್ಬ ಪೌರ ಕಾರ್ಮಿಕನನ್ನ ಕರ್ಕೊಂಡ್ಬಂದು, ಅವನ ಕೆಲಸನೇ ಅದಾಗಿತ್ತು. ಸೊ ಆತನ ಕರ್ಕೊಂಡ್ಬಂದು ಇವತ್ತು ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿದ್ರು. ನಾವೇ ಹೇಳ್ತಾ ಇರ್ತಕ್ಕಂಥದ್ದು, ಈತನ ಹಿನ್ನೆಲೆಯನ್ನು ವಿಚಾರಿಸಬೇಕಾಗಿತ್ತು ಸರ್ಕಾರ. ಇವನು ಏನ್ ಮಾಡ್ತಾ ಇದ್ದ? ಈತನ ಕೆಲಸ ಏನಾಗಿತ್ತು? ಇವನು ಪೌರ ಕಾರ್ಮಿಕ ಆಗಿದ್ದ ಅಲ್ವಾ? ಇವನ ಹೆಸರನ್ನ ಬಹಿರಂಗ ಪಡಿಸಲಿಲ್ಲ, ಭೀಮಾ ಅಂತ ಇಟ್ರು. ಯಾಕೆ ಇಟ್ರು ಭೀಮಾ ಅಂತ? ಅಂದ್ರೆ ದಲಿತರನ್ನ ಎತ್ಕಟ್ಟಬೇಕು ಅಂತ ಕೆಲಸನ. ಸೊ ಇವನು ನಿಜವಾದ ಹೆಸರನ್ನ ಬಹಿರಂಗ ಪಡಿಸಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಅನಾಮಿಕ ಅಂತ ಹೇಳ್ಬೋದಾಯ್ತಲ್ವಾ? ಮತ್ತೆ ಅದ್ರ ಜೊತೆಗೆ ಸರ್, ಇವತ್ತು ಧಾರ್ಮಿಕ ಭಾವನೆಗಳ ಜೊತೆ ಆಟ ಆಡೋರು ಯಾರು ಸರ್? ನಾವ್ ಆಡ್ತಾ ಇದೀವಾ ಸರ್? ಮೀನ್ ತಿನ್ಕೊಂಡು ಧರ್ಮಸ್ಥಳಕ್ಕೆ ಹೋಗಿದ್ದವ್ರು ಯಾರು ಸರ್?
ಇದೇ ಸಿದ್ದರಾಮಯ್ಯನವರಲ್ವಾ ಸರ್? Okay. ನಾನು ದನದ ಮಾಂಸ ತಿಂತೀನಿ ಅಂತ ಮೀಡಿಯಾ ಮುಂದೆ ಹೇಳ್ದವ್ರು ಯಾರು ಸರ್? ಇದೇ ಸಿದ್ದರಾಮಯ್ಯನವರಲ್ವಾ ಸರ್? ನಾನು ತಿಲಕ ಇಡಲ್ಲ ಏನ್ ಇವಾಗ ಅಂತ ಹೇಳಿದ್ರಲ್ವಾ ಸರ್? ಸಿದ್ದರಾಮಯ್ಯನಲ್ವಾ ಸರ್? ಸಿದ್ದರಾಮಯ್ಯನವರೇ, ನೀವು ಸೆಕ್ಯುಲರ್ ಜಾತ್ಯತೀತವಾದಿಗಳು. ಸ್ವಾಮಿ, ನೀವು ಜಾತ್ಯತೀತವಾಗಿ ಉಳ್ಕೊಳ್ಳಿ, ದಯಮಾಡಿ ಬೇರೆ ಭಾವನೆಗಳ ಜೊತೆ ಬೇಡ. ನನಗೆ ದನದ ಮಾಂಸ ತಿನ್ನೋರ್ ಕಂಡ್ರೆ ನನಗಾಗಲ್ಲ. Okay. ಅದನ್ನ ದನದ ದೇವರು ಅಂತ ಪೂಜಿಸ್ತೀವಿ. ನೀವ್ಯಾಕೆ ಅದನ್ನ ಹೇಳ್ತೀರಿ? ಮೀನ್ ತಿನ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಯಾಕೆ ಹೇಳ್ತೀರಿ? ಮತ್ತೆ ಅದ್ರ ಜೊತೆಗೆ ಸರ್ ಇನ್ನೊಂದು ಸುಜಾತ ಭಟ್ ವಿಚಾರ ಬಂತು ಸರ್. ಸುಜಾತ ಭಟ್ ಅಂತಕ್ಕಂಥ ಒಂದು ಮಹಿಳೆ ಇವರೊಂದು ಟೋಲ್ ಫ್ರೀ ನಂಬರ್ ಅಂತ ಮಾಡ್ತಾರೆ. ಯಾರ್ಯಾರು ಏನೇನು ಕಂಪ್ಲೇಂಟ್ ಕೊಡಬಹುದು ಅಂತ ಹೇಳಿ. ಒಬ್ಬ ಬರ್ತಾನೆ, ನಾನು 15 ವರ್ಷದಿಂದ ಅಲ್ಲಿ ಹೆಣ ಉಳ್ತಿದ್ದ ನೋಡಿದ್ದೆ. ಒಬ್ಬ ಪೊಲೀಸ್ ಆಫೀಸರ್ ಒಂದು ಸ್ಕೂಲ್ ಮಗುನ ಉಳ್ತಾ ಇದ್ದ. ಸರ್, ಏನೋ ಹತ್ರ ಸಾಕ್ಷಿ, ಅವತ್ತಿಂದ ಏನ್ ಮಾಡ್ತಾ ಇದ್ದೆ ನೀನು ಅಂತ ಕೇಳಿದ್ರೆ, ಇಲ್ಲ ಅವತ್ತಿನ ಧೈರ್ಯ ಇರಲಿಲ್ಲ, ಒಳ್ಳೆ ಆಫೀಸರ್ ಬಂದಿರಲಿ, ಇವತ್ತು ಒಳ್ಳೆ ಆಫೀಸರ್ ಬಂದಿದ್ದಾರೆ ಅಂತ ಹೇಳ್ತಾನೆ. ಸುಜಾತ ಭಟ್ ಅಂತಕ್ಕಂಥ ಒಂದು ಮಹಿಳೆ ಹೇಳ್ತಾಳೆ, ನನ್ನ ಮಗಳು ಅಲ್ಲಿ ಧರ್ಮಸ್ಥಳಕ್ಕೆ ಬಂದು ಕಾಣೆ ಆಗ್ಬಿಟ್ಟಿದ್ಲು ಅಂತ ಹೇಳ್ತಾಳೆ. ಆದ್ರೆ ಮೂಲ ಹುಡಿಕೊಂಡಾಗ ಮಗಳೇ ಇಲ್ಲ. ಇಷ್ಟು ಮಟ್ಟಿಗೆ ಷಡ್ಯಂತ್ರ ಸರ್, ಇಷ್ಟು ದೊಡ್ಡ ಷಡ್ಯಂತ್ರ ನಡೀಲಿಕ್ಕೆ ಸಾಧ್ಯನಾ? ಮತ್ತೆ ಅದ್ರ ಜೊತೆಗೆ ಸರ್, ಇನ್ನ ಈ ಇಂಡಿಯಾ ಟುಡೇಗೆ ಇವನು ಹೋಗಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾನೆ. ಸರ್, ಯಾಕೆ ಕರ್ನಾಟಕದಲ್ಲಿ ಯಾವುದು ಸಹ ಮೀಡಿಯಾಗಳಿರ್ಲಿಲ್ವಾ? ಇದು ಹಿಂದೆಗಡೆ ಇರ್ತಕ್ಕಂಥ ಷಡ್ಯಂತ್ರ ಅರ್ಥ ಆಗ್ತಾ ಇದೆ. ಈತ ಇದನ್ನ ನ್ಯಾಷನಲ್ ಇಶ್ಯೂ ಮಾಡಬೇಕು, ಇಂಟರ್ನ್ಯಾಷನಲ್ ಇಶ್ಯೂ ಮಾಡಬೇಕು. ಅಲ್ ಜಜೀರಾದಲ್ಲಿ ಬರ್ತದೆ, ಜಪಾನಲ್ಲಿ ಬರ್ತದೆ, ಜರ್ಮನಿಯಲ್ಲಿ ಬರ್ತದೆ ಅಂತಂದ್ರೆ ಇದನ್ನ ದೊಡ್ಡ ಇಶ್ಯೂ ಮಾಡಿ ಧಾರ್ಮಿಕ ಭಾವನೆಗಳನ್ನ ಸುಟ್ಟಾಕ್ಬೇಕು. ಯಾವಾಗ ಹಿಂದೂಗಳ ಒಂದು ನಂಬಿಕೆ ಕಮ್ಮಿ ಆಗುತ್ತೋ ಅವಾಗ ಕೆಲವು ಪಕ್ಷಗಳಿಗೆ ಪ್ಲಸ್ ಪಾಯಿಂಟ್. ಅದು ಹಿಂದೂಗಳ ಒಂದು ದೇವರ ಮೇಲೆ ಇರ್ತಕ್ಕಂಥ ನಂಬಿಕೆ ಕಡಿಮೆ ಆಗ್ತಾ ಅದನ್ನ ಅಡ್ವಾಂಟೇಜ್ ತಗೊಳ್ತಾರೆ. ಕೆಲವು ಕಮ್ಯುನಿಸ್ಟ್ ಇರ್ಬೋದು ಅಥವಾ ಎಡಪಂಥೀಯ ಇರ್ಬೋದು, XYZ. ಈ ಒಂದು ಧರ್ಮಸ್ಥಳ ಮಂಜುನಾಥನ ಒಂದು ಆಶೀರ್ವಾದ ಇತ್ತು ಅಂತ ಅನ್ಸುತ್ತೆ. ಈ ಒಂದು ಇವತ್ತು ಅಲ್ಲಿ ತಲೆಬುಡೆಗಳು ಸಿಕ್ಕಿಲ್ಲ. ಇವನು ಹೇಳಿದ ಪ್ರಕಾರ, ಇವನು ಹೇಳಿದ್ದಲ್ಲ, ಒಂದೇ ಗುಂಡಿ 13ನೇ ಗುಂಡಿನಲ್ಲಿ 16 ಇದಾವೆ ಅಂತ ಹೇಳಿದ್ದಲ್ಲ, ಆತರ ಸಿಕ್ಕಿಲ್ಲ. ಧರ್ಮಸ್ಥಳ ಮಂಜುನಾಥ ಅವ್ರು ಮಾಡಿರ್ತಕ್ಕಂಥ ಷಡ್ಯಂತ್ರದ ವಿರುದ್ಧವಾಗಿ ಒಂದು ತೀರ್ಪು ಕೊಟ್ಟಿದ್ದಾನೆ ಅಂತ ಹೇಳ್ತೀನಿ ಸರ್. ಎಸ್, ದರ್ಶನ್ ಅವರೇ, ಯಾವುದೇ ಧರ್ಮ ಆಗಿರಲಿ, ಒಬ್ಬ ವ್ಯಕ್ತಿಯ ಅಂತ್ಯ ಸಂಸ್ಕಾರ ಮಾಡುವಂತ ಸಂದರ್ಭದಲ್ಲಿ ಅವರದ್ದೇ ಆದಂತಹ ರೀತಿ ರಿವಾಜುಗಳು ಎಲ್ಲವೂ ಕೂಡ ಇರುತ್ತೆ. ಭೀಮಾ ಎನ್ನುವಂತ ವ್ಯಕ್ತಿ, ನ್ಯಾಯಾಲಯ ಹೇಳಿರುವಂತೆ ಆ ವ್ಯಕ್ತಿ ಹೆಸರು ವಿ. ಆತ ಒಂದು ತಲೆಬುರುಡೆಯನ್ನ ತರ್ತಾನೆ ಸರ್. ಆತನಿಗೆ ಆ ತಲೆಬುರುಡೆ ಎಲ್ಲಿಂದ ಸಿಕ್ತು? ಆತ ಒಂದು ಗುಂಡಿಯನ್ನ ಅಗೆದು ಆ ತಲೆಬುರುಡೆಯನ್ನ ತಗೊಂಡು ಬರೋಕೆ ಆತನಿಗೆ ಅನುಮತಿಯನ್ನ ಕೊಟ್ಟಿದ್ಯಾರು? ಒಂದು ಸಮಾಧಿಯನ್ನ ಅಗಿಬೇಕು ಅಂತ ಹೇಳಿದ್ರೆ ನ್ಯಾಯಾಲಯದ ಅನುಮತಿ ಬೇಕು, ಅಲ್ಲಿ ಸ್ಥಳೀಯ ಅಧಿಕಾರಿಗಳಿರ್ಬೇಕು, ಪೊಲೀಸ್ ಅಧಿಕಾರಿಗಳಿರ್ಬೇಕು. ಅದೆಲ್ಲ ಪ್ರಕ್ರಿಯೆ ಆಗಿತ್ತ? ಆತ ಸುಮ್ಮನೆ ತಲೆಬುರುಡೆ ತಂದ ಹೇಗೆ? ನೋಡಿ, ಈಗ ಯಾರು ವಿ ಅನ್ನುವಂಥ ವ್ಯಕ್ತಿ ಏನು ಬುರುಡೆಯನ್ನ ನೇರವಾಗಿ ನ್ಯಾಯಾಧೀಶ ಮುಂದೆ ತಾಂಡೋದಾಗ ಅವರೊಂದು ಆರ್ಡರ್ ಪಾಸ್ ಮಾಡಿದ್ದಾರೆ. ಈಗ ಅವ್ರು ಆರ್ಡರ್ ಪಾಸ್ ಮಾಡಿದ್ರಲ್ಲಿ ಈತ ಯಾವುದೋ ಒಂದು ಹೇಳಿಕೆಗಳನ್ನ ಈ ರೀತಿ ಕೊಟ್ಟಿದ್ದಾನೆ. ಇದ್ರ ಸಂಕ್ಷಿಪ್ತವಾದಂಥ ತನಿಖೆ ಆಗಬೇಕು. ಹಂಗಂತೇಳಿ ಅದನ್ನ ಬಿಡ್ತಾರ? ಇಲ್ಲ, ಅದು ಒಂದು ಜೀವನ ಅಲ್ವಾ. ಅವ್ನು ಯಾವುದೋ ಬುರುಡೆ ತಂದಿದ್ದಾನೆ ಅಂದ್ರೆ ಅವನು ಅಕ್ರಮವಾಗಿ ತಂದಿರಬಹುದು. ಯಾಕೆಂದ್ರೆ ಒಂದು ಹೆಣವನ್ನ ತೆಗಿಸ್ಬೇಕಾದ್ರೆ ಒಬ್ರು ತಹಶೀಲ್ದಾರ್ ಇರಬೇಕು, ಒಬ್ರು ಸರ್ಕಲ್ ಇನ್ಸ್ಪೆಕ್ಟರ್ ಇರಬೇಕು, ಒಬ್ರು ವೈದ್ಯರು ಇರಬೇಕು. ದರ ಸ್ವಾಮಿನಿ ಕಾನೂನುಗಳಿದ್ದಾವೆ. ಆದ್ರೆ ಅವನು ತಂದಿದ್ದಾನೆ, ಅದು ಕಾನೂನಿಗೆ ವಿರುದ್ಧವಾಗೇ ಇರ್ಬೋದು. ಆದ್ರೆ ಅದನ್ನು ಬಿಡಲ್ಲ, ಅದನ್ನು ತನಿಖೆ ಮಾಡ್ತೀವಿ. ಇನ್ನೊಂದು ಬಿಜೆಪಿ ವಕ್ತಾರರು ಮಾತಾಡ್ತಾ ಭೀಮಾ ಅಂತ ಹೆಸರಿಟ್ಟಿರೋದು ಅದು ದಲಿತರನ್ನ ಎತ್ಕಟ್ಟೋದಕ್ಕೆ ಅಂತ ಹೇಳಿದ್ರು. ಯಾವ ಜಾತಿಗೆ ಅಂತ ಇಂಥ ಹೆಸರುಗಳಂತ ಏನಾದ್ರು ಬಿಜೆಪಿ ಅವ್ರು ಮಾಡಿಟ್ಟಿದಾರ? ಇದು ಮಹಾಭಾರತದಲ್ಲೂ ಭೀಮಾ ಅಂತಿತ್ತಪ್ಪ. ಏನಿದು ಏನ್ ದಲಿತರನ್ನ ಅವಮಾನ ಮಾಡುವಂತ ಕೆಲಸನ ಇದು? ಮತ್ತೆ ಇನ್ನೊಂದು ಸರ್, ಇವತ್ತು ಒಂದು ಚರ್ಚೆ ಆಯ್ತು ವಿಧಾನಸೌಧದಲ್ಲಿ. ಯಾವ ವಿಚಾರ? ಮಹೇಶ್ ತಿಮರೋಡಿ ಅವರು 24 ಜನರನ್ನೇನು ಸಿದ್ದರಾಮಯ್ಯನವರು ಕೊಂದಿದ್ದಾರೆ ಅನ್ನುವಂತ ಹೇಳಿಕೆ ಬಂತು. ಆಮೇಲೆ ಕ್ರಾಸ್ ಚೆಕ್ ಆಗ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಬಹಳ ಚರ್ಚೆ ಆಗ್ತಾ ಇದೆ. ಅವರು ಬಿಜೆಪಿಯ ಅಶೋಕ್ ಅವರು, ಸುರೇಶ್ ಕುಮಾರ್ ಅವರು, ಸುನೀಲ್ ಕುಮಾರ್ ಅವರು ಏನು ಅವನು ಈ ತರ ಹೇಳಿದಾನೆ, ಅವು ಕೂಡ್ಲೆ ಇವತ್ತೇ ಬಂಧನ ಮಾಡ್ಬೇಕು ಅಂದ್ರು. ಆದ್ರೆ ಅಲ್ಲೊಬ್ರು ಹಿಂದೆ ಕೂತಿದ್ರು, ಅವ್ರ ಹೆಸರು ಹರೀಶ್ ಪುಂಜಾ ಅಂತ. ಇದೇ ಹರೀಶ್ ಪುಂಜಾ ಅವರು ಸಿದ್ದರಾಮಯ್ಯನವರು 24 ಹಿಂದೂಗಳ ಕೊಲೆ ಮಾಡಿದ್ದಾರೆ ಅನ್ನುವಂತ ತುಳುವಿನ ಭಾಷಣವನ್ನ ಮಾಡಿದ್ದನ್ನ ಉಲ್ಲೇಖ ಮಾಡಿ ಅವ್ರು ಮಾತಾಡಿದ್ರು ಅಂತ ಆಯ್ತಲ್ಲ. ಅಶೋಕ್ ಅವರೇ, ಸುನೀಲ್ ಕುಮಾರ್ ಅವರೇ, ಸುರೇಶ್ ಕುಮಾರ್ ಅವರೇ, ಈಗ ಹೇಳಿ, ನಮ್ಮ ಶಾಸಕನು ಸಮೇತ ಕೊಲೆಗಾರರ ಆರೋಪವನ್ನ ಮಾಡಿದ್ರಲ್ಲ, ನಮ್ಮ ಶಾಸಕರನ್ನ ಇಲ್ಲೇ ಇದ್ದಾರೆ ಇಟ್ಕೊಂಡೋಗಿ ಬಂಧಿಸಿ ಅಂತ ಹೇಳುವಂತ ಎದೆಗಾರಿಕೆ, ಧೈರ್ಯವಂತಿಕೆ ಬಿಜೆಪಿ ಅವರಿಗೆ ಇದೆಯಾ ಅನ್ನುವಂತ ಒಂದು ಪ್ರಶ್ನೆ. ಸರ್, 2023ರಲ್ಲಿ ಹರೀಶ್ ಪೂಂಜಾ ಕೊಟ್ಟಂತ ಹೇಳಿಕೆ 2025ರಲ್ಲಿ ಚರ್ಚೆ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ತನಕ ಏನ್ ಮಾಡ್ತಾ ಇದ್ರಿ ನೀವು? ಬಿಜೆಪಿದು ವಾಟ್ಸ್ಆಪ್ ಯೂನಿವರ್ಸಿಟಿಲಿ ನಿಸ್ಸೀಮರು ಅವ್ರದ್ದು ಕಟ್ ಮಾಡಾಕಿದ್ರು. ಜನ ನಂಬಿದ್ರು, ಎಲ್ಲರೂ ನಂಬಿದ್ರು, ನಾನು ನಂಬಿದ್ದೆ ಏನಪ್ಪ ಇದು ಅಂತ. ಆಮೇಲೆ ಸತ್ಯವನ್ನ ಡಿಗ್ ಮಾಡಿದಾಗ ಆ ಮಾತನ್ನ ಆಡಿರೋದು ನೀವು. ಈಗ ಒಂದು 2 hours ಬಿಫೋರ್ ಮಹೇಶ್ ತಿಮರೋಡಿಯನ್ನ ಈ ಕಾರಣಕ್ಕೋಸ್ಕರ ಬಂಧಿಸಿ ಅಂತೇಳಿ ಗೃಹ ಮಂತ್ರಿ ಮೇಲೆ ಒತ್ತಾಯ ಹಾಕಿದ್ರಿ. ಅವರು ತಿಳ್ಕೊಂಡ್ರು, ನೀವು ತೋರಿಸಿದ್ರಿ ವಿಡಿಯೋನ. ಓ ಹೌದಲ್ವಾ, ಆಯ್ತು ನಾವು ಕ್ರಮ ತಾಳ್ತೀವಿ ಅಂದ್ರು. ಈಗ ನೈಜವಾಗಿ ಮಾತಾಡೋದು ಹರೀಶ್ ಪುಂಜಾ. ಇದೇ ಹರೀಶ್ ಪುಂಜಾನ ಬಂಧನ ಮಾಡಲೇಬೇಕು. ಮಾನ್ಯ ಗೃಹ ಸಚಿವರಲ್ಲಿ ನಾ ಈ ಮೂಲಕ ಕೇಳ್ಕೊಳ್ಳೋದು,
ನೀವು ಅವರಿಗೆ ಯಾವ ರೀತಿ ಹೇಳಿದ್ದೀರಿ ಅದೇ ರೀತಿ ನಿಜವಾದ ಮಾತನಾಡಿರ್ತಕ್ಕಂಥ ಹರೀಶ್ ಪುಂಜ್ ಅವರ ಬಂಧನ ಆಗಬೇಕು. ಬಿಜೆಪಿ ವಕ್ತಾರರು ಮಾತಾಡ್ತಾ ಹೇಳಿದ್ರು ಅವರು ಈ ಟೀಮ್ ಎಲ್ಲ ಬಂದ್ರು ಹಿಂಗೆಲ್ಲ ಸೇರಿದ್ರು ಮಾತಾಡಿದ್ರು ಅಂತ. ನೋಡಿ, ಒಬ್ಬ ವ್ಯಕ್ತಿ ನೇರವಾಗಿ ಅವನು ಕೋರ್ಟ್ ಮುಂದೆ ನ್ಯಾಯಾಧೀಶರ ಮುಂದೆ ಮಾತಾಡಿರೋದು ಊಹಾಪೋಹದ, ಮಾಧ್ಯಮಗಳು ಸಮೇತ ಎಲುಬೆ ಸಿಕ್ಕಿಲ್ಲ ಅಂತ ಪ್ರೂವ್ ಮಾಡ್ತಾ ಇದ್ರು. ಗೃಹ ಸಚಿವರು ಹೇಳಿದ್ದಾರೆ ಒಂದು ಅಸ್ಥಿ ಪಂಜರ ಸಿಕ್ಕಿದೆ, ಗೃಹ ಸಚಿವರು ಹೇಳಿದ್ದಾರೆ ಇನ್ನೊಂದರಲ್ಲಿ ಎಲುಬುಗಳು ಸಿಕ್ಕಿದೆ ಅಂತ. ಅಂದ್ರೆ ನೀವು ಹೇಳಿ ಸುಳ್ಳಾಯ್ತಲ್ವಾ? ಇವತ್ತು ಆ ವಿ ಅನ್ನುವಂಥ ವ್ಯಕ್ತಿ ಯಾರ ಜೊತೆ ಏನು ಎಸ್ ಐ ಟಿ ಅಧಿಕಾರಿಗಳು ದಿನ ಬೆಳಗ್ಗೆ ಬಂದು ಮಾಧ್ಯಮಗಳ ಮುಂದೆ ಮಾತಾಡಿಲ್ಲ ಸರ್, ಮಾತಾಡಕ್ ಹೋಗಿಲ್ಲ. ಸೆಂಥಿಲ್ ಕುಮಾರ್ ಅನ್ನೋರ ಹೆಸರು ತಗೊಂಡ್ರು. ಸೆಂಥಿಲ್ ಕುಮಾರ್ ಅವರು ಈ ವಿಚಾರಣೆಗಳು ನಡೆಯುವ ದಿನದಿಂದ ಇಲ್ಲಿ ತನಕ ಒಂದು ದಿನಕ್ಕೂ ಅವರು ಎಲ್ಲೂ ಕಾಣಿಸ್ಕೊಂಡಿಲ್ಲ. ಸುಳ್ಳು ಆರೋಪಗಳು ಅನವಶ್ಯಕ. ಇವತ್ತು ಧರ್ಮಸ್ಥಳದ ಪವಿತ್ರತೆ, ಧರ್ಮಸ್ಥಳ ಮಂಜುನಾಥನ ಪವಿತ್ರತೆ, ಶ್ರೀ ವೀರೇಂದ್ರ ಹೆಗ್ಡೆ ಅವರ ಪವಿತ್ರತೆ ಅಂತ ಹೇಳುವಂತ ಬಿಜೆಪಿ ಅವರು ಅವತ್ತು ನೀವು ಸೌಜನ್ಯ ಅವರ ವಿಚಾರದಲ್ಲಿ ನೀವು ಅಲ್ಲಿ ತನಿಖೆ ಮಾಡಿದ್ರು. ಇದೇ ಆರ್ ಅಶೋಕ್ ಅವರು ಅಲ್ಲಿಗೆ ಹೋಗಿದ್ರು. ಅವತ್ತು ಪಾವಿತ್ರತೆ ಇತ್ತಲ್ಲ ಸರ್ ದೇವಸ್ಥಾನದ್ದು. ನೀವು ಮಾಡ್ಬೇಕಾದ್ರೆ ಪಾವಿತ್ರತೆ ಧರ್ಮ ಏನು ಅದೇನು ಬರಲ್ಲ. ನಾವೇನಾದ್ರೂ ಒಂದು ಇಷ್ಟ ಇದಾಗಿದೆ. ಆಮೇಲೆ ಸರ್ ಹಿಂದೂ ನಾವೆಲ್ಲ ಒಂದು. ಇವತ್ತು ಅಲ್ಲಿ ಪ್ರಕರಣದಲ್ಲಿ ಯಾರೆಲ್ಲ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಎಲ್ಲರೂ ಹಿಂದೂಗಳೇ. ಯಾವ ಪ್ರಕರಣದ ಒತ್ತಡ ಮಾಡ್ತಾ ಇರ್ತಕ್ಕಂಥವ್ರು ಬಿಜೆಪಿ ಹಿಂದೆ ಇದ್ದವರು ಒಪ್ಪನ ಮಹೇಶ್ ತಿಮ್ರೋಡಿ ಅವರು ಇವತ್ತು ಸದಾವತ್ಸಲ ಹಾಡೋರೆ. ಅವ್ರ ಮನೇಲಿ ನನ್ನ ವಿಡಿಯೋ ನೋಡಿದ್ದೀನಿ ನಾನು. ಇನ್ನು ಸತ್ತಿದ್ದಾರೆ ಅಂತ ಹೇಳ್ತಿರೋರು ಹಿಂದೂಗಳೇನೆ. ಒಂದು ಕ್ಷೇತ್ರ ಇದೆ, ಕ್ಷೇತ್ರ ಇರಲಿ, ಆದ್ರೆ ಇವರು ಈ ಹಿಂದೂಗಳಿಗೆ ಬೆಲೆ ಇಲ್ವಾ? ಅಲ್ಲಿ ಏನು ಮುಸ್ಲಿಂ ಕೊಲೆ ಮಾಡಿದ್ರೆ ಮಾತ್ರ ಬೆಲೆನಾ? ಅಲ್ಲಿ ಏನಾದ್ರು ಸತ್ತಿದ್ರೆ ನಾವು ಯಾವ್ದನ್ನು ಈಗ ಅಸಂಪ್ಷನ್ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ನಿಜವಾಗ್ಲೂ ಒಂದು ಅತ್ಯಾಚಾರ ಆಗಿದ್ರೆ ಅದು ಹಿಂದೂ ಹೆಣ್ಮಕ್ಳೆ ಅಲ್ವಾ? ಅಲ್ಲಿ ಒಬ್ಬೊಂದು ಕೊಲೆ ಆದ್ರೆ ಎಲ್ಲರ ಹೆಸರು ಬರ್ತಾ ಇರ್ತಕ್ಕಂಥದ್ದು. ಬಟ್ ಅಂದ್ರೆ ಯಾವ ಜಾತಿ ಸರ್? ಹಿಂದೂ ಧರ್ಮನೇ ಅಲ್ವಾ? ಇನ್ನು ಜಯಂತ್ ಅಂತ ಬಂದಾನೆ, ಹಿಂದೂ ಧರ್ಮನೇ ಅಲ್ವಾ? ಮಹೇಶ್ ತಿಮ್ರೋಡಿ ಹಿಂದೂ ಧರ್ಮನೇ ಅಲ್ವಾ? ಗಿರೀಶ್ ಮಿಟ್ಟಣ್ಣನವರು ಹಿಂದೂ ಧರ್ಮನೇ ಅಲ್ವಾ? ಅನನ್ಯ ಭಟ್ ಹಿಂದೂ ಧರ್ಮನೇ ಅಲ್ವಾ? ಈ ರೀತಿಯಾದಂತ ಕ್ಷುಲ್ಲ ರಾಜಕೀಯವನ್ನ ಮಾಡಿ ನಾವೇನಾದ್ರೂ ಗಳಿಸ್ತೀವಿ ಅಂತಂದ್ರೆ ಅದ್ರಿಂದ ನಿಮಗೆ ಯಾಕೆ ಯಲಂಕ ವಿಶ್ವನಾಥ್ ಅವ್ರಿಗೆ ಇಷ್ಟಿನ ದೇವಸ್ಥಾನನೇ ಕಂಡಿರ್ಲಿಲ್ವಾ? ಏನ್ ಸರ್ ಇದು? ನಾವು ಹೋಗ್ತೀವಿ, ಪ್ರತಿಯೊಂದು ಪಕ್ಷದವರು ಹೋಗ್ತಾರೆ. ಹಾಗಂತ ನೀವು ಅನಾವಶ್ಯಕ ಬಿಜೆಪಿನವರು ಇಲ್ಲಿ ರಾಜಕೀಯ ಮಾಡಿ ನೀವು ಆ ದಿನ ತನಿಖೆ ಮಾಡಿದಾಗ ನಾವು ಈ ರೀತಿ ಮಾಡಲಿಲ್ಲ. ನಾವು ಈ ದೇಶದ ನೆಲಕ್ಕೆ, ಈ ದೇಶದ ಕಾನೂನಿಗೆ, ಈ ದೇಶದ ಸರ್ವ ದೇವಾನು ದೇವತೆಗಳಿಗೂ ನಾವು ಬೆಲೆ ಕೊಡುವಂತವ್ರು. ಅನಾವಶ್ಯಕ ಧಾರ್ಮಿಕ ಪ್ರಕ್ಷುಬ್ಧ ವಾತಾವರಣ ಮಾಡಿ ಏನಾದ್ರೂ ಗಲಾಟೆ ಮಾಡಿಸ್ಬೇಕು ಅಂದ್ರೆ ಅದು ನಿಮ್ಮ ಹಗಲುಗನಸು ಅಂತ ಹೇಳ್ತೀನಿ ಸರ್. ನಾಗೇಂದ್ರ ಅವರೇ, ಒಂದು ಸಾಮಾನ್ಯ ಜ್ಞಾನ ಎನ್ನುವಂಥದ್ದು ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಧರ್ಮಸ್ಥಳದಲ್ಲಿ ಒಂದು 15 ದಿವಸ SIT ಅಧಿಕಾರಿಗಳು ತನಿಖೆಯನ್ನ ಮಾಡಿದ್ರು. ಒಂದು ಗುಡ್ಡಿಯನ್ನು ತೋಡೋಕೆ ಮೊದಲನೇದಾಗಿ ಪೌರ ಕಾರ್ಮಿಕರನ್ನ ಬಳಸ್ಕೊಂಡ್ರು. ಅದಾದ ಮೇಲೆ JCBಗಳು ಬಂತು, ಹಿಟಾಚಿ ಬಂತು, ದೊಡ್ಡ ಹಿಟಾಚಿಗಳೇ ಬಂತು. ಒಂದು ಎಷ್ಟು ಅಡಿ ಇರುತ್ತೆ ಸರ್? ಒಂದು ಕಾಮನ್ ಸೆನ್ಸ್, ಒಂದು ಸಾಮಾನ್ಯ ಜ್ಞಾನ ಅಂತ ಇರಲ್ವಾ? ಹೆಣವನ್ನ ಹೂಳೋಕೆ ಎಷ್ಟು ಅಡಿ ಅಂತ ಇರಲ್ವಾ? ಹೇಗೆ ಇಲ್ಲಿ ಸಮಯ ವ್ಯರ್ಥವಾಗಿಲ್ವಾ? ಸಾರ್ವಜನಿಕರ ತೆರಿಗೆ ಹಣ ವ್ಯರ್ಥ ಆಗಿಲ್ವಾ? ಇವತ್ತು ಅದನ್ನೇ ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀರಿ. ಇವತ್ತು ಪೌರ ಕಾರ್ಮಿಕರು ಇರ್ಬೋದು, JCBಗಳು ಇರ್ಬೋದು, ಮತ್ತು GPS ಕೂಡ ಬಳಸಿದ್ದಾರೆ. GPS ಕೂಡ ಬಳಸಿದ್ದಾರೆ. 20 ಅಡಿ ಗಂಟನೂ ಅಗ್ದಿದ್ದಾರೆ. ಇವತ್ತು ಅವ್ರು ಹೇಳ್ದಂಗೆ 13ರಿಂದ 17 ಗುಂಡಿಗಳು ತೆಗೆದಾದ್ಮೇಲೆ ಅವನು ಹುನ್ನಾರು ಮತ್ತೆ ಮುಂದಕ್ಕೆ ಹೋಗ್ತಾ ಇದೆ. ಅಲ್ಲಿ ನಿಂತಿಲ್ಲ, ಅವನು ಸ್ಟಾಪ್ ಮಾಡಿಲ್ಲ. ಆಯ್ತು ಸ್ವಾಮಿ ಕ್ಷಮೆ ಕೊಡಿ, ತಪ್ಪಾಗಿದ್ದಾನೆ, ಕ್ಷಮೆ ಕೊಡಿ. ಇಲ್ಲ, ಇನ್ನೂ ಇದೆ. ಎಲ್ಲಿದೆ? ಅವನೇನು ಕೇಳ್ತಾ ಇದ್ದಾನೆ? ಕಲ್ಲೇರಿ ಅಗಿಬೇಕು, ರತ್ನಗಿರಿ ಅಗಿಬೇಕು, ಬಾಹುಬಲಿ ಅಗಿಬೇಕು, ಅಲ್ಲೆಲ್ಲ ಗುಂಡಿಗಳು ತೆಗಿಬೇಕು. ಏನು ಇವನು ಏನು ಅಂದ್ಕೊಂಡ್ಬಿಟ್ಟಿದ್ದಾನೆ? ಇವನು ಒಂದು ರೀತಿಯಾಗಿ ಏನು ಅಂತ ಇದ್ದಾನೆ ಅಂದರೆ ಇವತ್ತರೆಗೂ ತೆಗ್ದಿರೋ ಗುಂಡಿಗಳಲ್ಲಿ ಇವ್ನು ಹೇಳಿದ ನೈಜವಾದ ಪರಿಸ್ಥಿತಿಯಲ್ಲಿ ಒಂದು ಸಿಕ್ಲಿಲ್ಲ. ಇನ್ನ ಅಧಿಕಾರಿಗಳು ಇವ್ನು ಹೇಳ್ದಂಗೆಲ್ಲ ಅಗಿತಾ ಹೋಗ್ತಾ ಇದೆ. ನಾಳೆ ದೇವಸ್ಥಾನ ಬಿಡಕ್ಕೆ ಬರ್ತಾರ ಇವರು ಅನ್ನೋದು ಇವತ್ತು ರಾಜ್ಯದ ಜನದ ಚಿಂತೆ. ಈತ ಅನಾಮಿಕ ಇವತ್ತು ವಿ ಅಂತ ಏನು ವ್ಯಕ್ತಿಗೆ ನಾಮಕರಣ ಆಗಿದೆಯಲ್ಲ, ಆ ವ್ಯಕ್ತಿನ ಸರಿಯಾದ ತನಿಖೆ ಮಾಡಿಲ್ಲ. ಆ ತನಿಖೆ ಮಾಡಿದೆ ಅವನು ಹೇಳಿದ್ದನ್ನ ಪಾಲನೆ ಮಾಡ್ಕೊಂಬಂದ್ರಲ್ಲ, ಇವತ್ತು ನಾಚಿಕೆಟ್ ತರ ಆಗ್ತಾ ಇದೆ ರಾಜ್ಯ ಸರ್ಕಾರ. ಯಾಕಂದ್ರೆ ಅವನ ಸರಿಯಾದ ಸಮೀಕ್ಷೆ ಮಾಡಿ ಮೊಟ್ಟ ಮೊದಲು ಅವನ್ನ ಕರೆಕ್ಟಾಗಿ ಸರಿಯಾಗಿ ಅವನ್ನ ಸಮೀಕ್ಷೆ ಮಾಡಿದ್ದಿದ್ರೆ, ಅವನ್ನ ಒಂದು ರೀತಿಯಾದ ಹಿನ್ನೆಲೆಯನ್ನು ತೆಗೆದಿದ್ರೆ ಇಷ್ಟು ಮುಂದರಿತಾ ಇರಲಿಲ್ಲ. ಅವನು ಹೇಳಿದ ಕೂಡಲೇ ಅವನು ಹೇಳಿದ ಕಡೆ ಗುಂಡಿ ತೆಗೆದಿತ್ತೆ ಮಹಾ ತಪ್ಪು. ಇವತ್ತು ಆ ಗುಂಡಿ ತೆಗೆದ್ರಿಂದ ಸಿಕ್ಕಿರೋ ಉತ್ತರ ಏನು ರಾಜ್ಯಕ್ಕೆ? ಎಷ್ಟು ಕೋಟಿ ಖರ್ಚಾಗಿದೆ ಇವತ್ತು? ಕೋಟಿ ಖರ್ಚಾಗ್ಲಿ ಆಯ್ತು, ಜನಕ್ಕೆ ಸತ್ಯ ಬೇಕಾಗಿದೆ. ಆ ಸತ್ಯಕ್ಕೆ ಏನಾದ್ರು ದಾರಿ ಆಗಿದೆ ಇವತ್ತು? ಇನ್ನು ಏನ್ ಮಾಡ್ಬೇಕಂತ ನೀವು ಇದನ್ನ ಮುಂದೆ ಕೇಳ್ಕೊಂಡು ಹೋಗ್ತಾ ಇದೀರ ಅನ್ನೋದು ಪ್ರಶ್ನೆ. ಇವತ್ತು ಈ ರೀತಿಯಾದ ಅನಾಮಿಕ ವಿ ಪಕ್ಷ ಏನಿದ್ದಾರೆ ಅವ್ನು ಹೇಳೋದೆಲ್ಲ ಸುಳ್ಳಾಗಿ ಕಾಣಿಸ್ತಾ ಇದೆ. ಸತ್ಯಾಂಶ ಎಲ್ಲೂ ಸಿಗ್ತಾ ಇಲ್ಲ. 15ರಿಂದ 20 ಅಡಿ ಅಗಿಯಕ್ಕೆ ಸಾಧ್ಯನಾ? ಒಬ್ಬ ಮನುಷ್ಯನ ಊತಾಕ್ಬೇಕಾದ್ರೆ 6 ಅಡಿ 3 ಅಡಿ, ಅಮ್ಮ ಅಂದ್ರೆ ಒಂದು 6 ಅಡಿಯಿಂದ 7 ಅಡಿ, 4 ಅಡಿ 5 ಅಡಿ ಹೋಗಿ ಊಡ್ತಾರೆ. ಇವನು 15 ಅಡಿ ಇನ್ನ 20 ಅಡಿ ತೆಗಿ ಅಂದ್ರು ಕೂಡ ತೆಗಿತಾ ಇದ್ದಾರೆ.
ದಿಲೀಪ್ ಗೌಡ್ರೆ, ಕೊನೆಯದಾಗಿ ಏನ್ ಹೇಳ್ತೀರಾ? ಈ ಪ್ರಕರಣದ ತನಿಖೆ ಕೂಲಂಕುಷವಾಗಿ ಅಥವಾ ನಿಷ್ಪಕ್ಷಪಾತವಾಗಿ ನಡೆಯುತ್ತೆ, ಹೇಗೆ ಚುಟುಕಾಗಿ ಪ್ರತಿಕ್ರಿಯೆ ನೋಡಿ? ಈ ಒಂದು ತನಿಖೆಯಿಂದ ಯಾವುದೋ ಕಾರಣದ ಕೆಲಸಗಳು ಕೈವಾಡಗಳು ಕೆಲಸ ಮಾಡ್ತಾ ಇದ್ದಾವೆ. ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ, ಇದ್ರ ಹಿಂದಗಡೆ ಷಡ್ಯಂತ್ರ ಇದೆ ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಇದೇ ಗುಂಡೂರಾವ್ ಅವರು ಬರ್ತಾರೆ, ನಾವು SIT ತನಿಖೆ ಮಾಡ್ಲಿಕ್ಕೆ ಎಡಪಂಥೀಯರ ಒಂದು ತೀವ್ರವಾದ ಒಂದು ಪ್ರೆಷರ್ ಇತ್ತು ಅಂತ ಹೇಳ್ತಾರೆ. ಅಂದ್ರೆ ಇವ್ರಿಗೆ ಕ್ಲಾರಿಟಿ ಇಲ್ಲ, ಯಾರು ಇದ್ರ ಹಿಂದೆ ಕೈವಾಡ ಕೆಲಸ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಇದೇ ಗೃಹ ಮಂತ್ರಿಗಳು ಹೇಳ್ತಾರೆ, ನಾವು ಮಂಜುನಾಥನ ಪರವಾಗಿದ್ದೀವಿ, ಧರ್ಮಸ್ಥಳದ ಪರವಾಗಿದ್ದೀವಿ, ಷಡ್ಯಂತ್ರ ಆಗ್ಬಿಡಲ್ಲ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ರಿಯಾಕ್ಷನ್ ಸುಮ್ಮನೆ ಇದ್ದಾರೆ. ಸೊ ಇದರಿಂದ ಗೊತ್ತಾಗ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ದೊಡ್ಡ ಷಡ್ಯಂತ್ರ ಅಂತೂ ಆಗಿದೆ. ಮತ್ತೆ ಇದ್ರ ಜೊತೆಗೆ ಸರ್, ಇವತ್ತು ಈ ಸೆಂಥಿಲ್ ಕುಮಾರ್ ಅವರು ಇಂದು ವಿಚಾರ ಬಂತು. ಸೊ ಸೆಂಥಿಲ್ ಕುಮಾರ್ ಅವ್ರದ್ದು ಮಾಸ್ಟರ್ ಮೈಂಡ್ ಅಲ್ಲಿ DC ಆಗಿದ್ರು ಫಸ್ಟ್. ಸೊ ಮಾಸ್ಟರ್ ಮೈಂಡ್ ಇದೆ ಅಂತ ದೊಡ್ಡ ದೊಡ್ಡ ಚಾನೆಲ್ ಗಳಲ್ಲೇ ತೋರಿಸ್ತಾ ಇದ್ದಾರೆ. ಮತ್ತೆ ಅದ್ರ ಜೊತೆಗೆ ನಜ್ಮಾ ನಜೀರ್ ಅಂತಕ್ಕಂಥ ಒಂದು ಹೆಣ್ಮಗಳು, ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಒಂದು ಹೆಣ್ಮಗಳು, ಆಕೆ ತನ್ನ ಫೇಸ್ಬುಕ್ ಪೋಸ್ಟ್ ನಲ್ಲಿ ಇದೇ ಒಂದು ಈ ವಿವಾದಿತ ಒಬ್ಬ ವ್ಯಕ್ತಿ ಏನಿದ್ರು ಸಮೀರು, ಮತ್ತೆ ಇದೇ ತಿಮ್ಮಣ್ಣ, ಇದೇ ಒಂದು ಮಟ್ಟಣ್ಣ, ಇವರು 3 ಜೊತೆ ಸೇರ್ಕೊಂಡು ನಾವು ಧರ್ಮಸ್ಥಳ ಪರವಾಗಿ ಹೋರಾಟ ಮಾಡ್ತೀವಿ ಅಂತ ಫೇಸ್ಬುಕ್ ನಲ್ಲಿ ಓಪನ್ ಆಗಿ ಪೋಸ್ಟ್ ಹಾಕೋತಾಳೆ. ಅಂದ್ರೆ ಕಾಂಗ್ರೆಸ್ ಇದಕ್ಕೂ ಸಂಬಂಧ ಇಲ್ವಾ? ಅಂದ್ರೆ ಆಕೆ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಮಾಡ್ಕೊಂಡ್ರ? ಎಲ್ಲಾ ಹಿಂದೂ ಧರ್ಮದವರೇ ಅಂತ ಕಾಂಗ್ರೆಸ್ ವಕ್ತಾರರು ಹೇಳಿದ್ರು ಸರ್. ಹೌದು ಸ್ವಾಮಿ, ಎಲ್ಲರೂ ಹಿಂದೂ ಧರ್ಮದವರೇ, ನಾವು ಹಿಂದೂ ಧರ್ಮದವರು ಅಲ್ಲ ಅಂತ ಹೇಳ್ತಾ ಇಲ್ಲ. ಅಲ್ಲಿ ಅವರ ಭಾವನೆಗಳು ಯಾವ ನಂಬಿಕೆ ಇಟ್ಕೊಂಡಿದ್ರೆ ಅಂತ ಇಂಪಾರ್ಟೆಂಟ್. ನಮ್ಮಲ್ಲಿ ಎಲ್ಲಾ ಹಿಂದೂ ಧರ್ಮದ ಭಾವನೆಗಳು ಇಟ್ಕೊಂಡಿದ್ರೆ ಇವತ್ತು ಮಂಜುನಾಥರ ಆಗ್ತಿರ್ಲಿಲ್ಲ. ದರ್ಶನ್ ಅವರೇ, ಕೊನೆಯದಾಗಿ ಚುಟುಕಾಗಿ ಏನ್ ಹೇಳ್ತೀರಾ? ಸರ್ ನೋಡಿ, ಇವಾಗ ನ್ಯಾಯಮೂರ್ತಿಗಳು 60 ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಅದು ಆಸಿಡ್ ಸಾಯಿಲ್ ಅನ್ನುವಂಥ ವಿಚಾರ ಬಂದಿರೋದ್ರಿಂದ ಮೂಳೆಗಳು ಕರಗಿರಬಹುದು ಅನ್ನುವಂಥ ಗುಮಾನಿ ಅಲ್ಲ, ವಾಸ್ತವಾಂಶ ಹೇಳಿದ್ದಾರೆ. ಅದು FSL ಮತ್ತೆ DNA ಚೆಕ್ ಮಾಡಲೇಬೇಕು. ಸೊ ಪ್ರತಿಯೊಂದೂ ಸಮೇತ ತನಿಖೆ ಆದ್ಮೇಲೆ ಸತ್ಯಾಂಶ ಹೊರಗಡೆ ಬರುವಂತದ್ದು. ನಾವಿಲ್ಲಿ ಎಷ್ಟೇ ಜೋರ ಮಾತಾಡ್ಬೋದು, ಅದು ವಾಸ್ತವಾಂಶ ಅಲ್ಲ. ತನಿಖೆಯಾಗಿ ಅಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲ ಸಿಕ್ಕಿದ್ಮೇಲೆ ನಿಜವಾಗ್ಲೂ ಅಲ್ಲಿ ಹತ್ಯೆಗಳಾದಾಗ, ಈಗ ಹತ್ಯೆಗಳಾಗಿದ್ರೆ ಬಿಟ್ಬಿಡೋದ, ಅತ್ಯಾಚಾರ ಬಿಟ್ಬಿಡೋದ, ತನಿಖೆ ಆಗಿಲ್ಲ ಅಂದ್ರೆ ಇವನ್ನ ಮಾತ್ರ ಸುಮ್ಮನೆ ಬಿಡೋಕೆ ಸಾಧ್ಯನೇ ಇಲ್ಲ. SIT ಟೀಮ್ ಮಾಡಿ ಇವತ್ತು ಪೂರ್ಣ ಅಧಿಕಾರ, ಇವತ್ತು FIR ಹಾಕಂತ ಒಂದು ಅಧಿಕಾರ ಕೊಟ್ಟಾಗ ಕೂಡ, ಇಷ್ಟು ಜನ ದೂರ ತಂದಾಗ ಕೂಡ ಇದುವರೆಗೂ FIR ಹಾಕಿ ಮಾಡಕ್ಕಾಗ್ತಾ ಇಲ್ಲ. ಈ ಜನ ಇದು ಬೇಕಾಗಿದೆ, ಪ್ರಶ್ನೆ ಬೇಕಾಗಿದೆ. FIR ಪೂರ್ಣ ಅಧಿಕಾರ ಬೇಕು, ಯಾರನ್ನ ಬೇಕಾದ್ರೂ ಅರೆಸ್ಟ್ ಮಾಡೋ ಅಂತ ಸಂಪೂರ್ಣ ಅಧಿಕಾರ ಬೇಕು ಅಂತ SIT ಟೀಮ್ ಗೃಹ ಮಂತ್ರಿಗಳು ಕೊಟ್ಟಿದ್ರು. ಇವತ್ತರೆಗೂ ದೂರ ತಗೊಂಡು ಎಷ್ಟು ಜನ ಬಂದಿದ್ದಾರಲ್ಲಿ? ಯಾಕೆ ಇವತ್ತು SIT ಅವರು ಅದನ್ನ ಒಂದಾದ್ರೂ FIR ಮಾಡಿಲ್ಲ? ಇವತ್ತು ಯಾಕೆ ಅವ್ರನ್ನ ತನಿಖೆಗೆ ಒಳಪಡಿಸಿಲ್ಲ? ಇದು ಎಲ್ಲೋ ಒಂದ್ ಕಡೆ ಷಡ್ಯಂತ್ರ ಕಾಣಿಸ್ತಾ ಇಲ್ವಾ ಇದು? ಎಸ್ ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನ ಮಾಡಿದ್ವಿ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಬಿಜೆಪಿ ವಕ್ತಾರರಾಗಿರುವಂತಹ ದಿಲೀಪ್ ಗೌಡ್ರು, JDS ವಕ್ತಾರರಾಗಿರುವಂತಹ P ನಾಗೇಂದ್ರ ಅವರು, ಕಾಂಗ್ರೆಸ್ ವಕ್ತಾರರಾಗಿರುವಂತಹ HD ದರ್ಶನ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ನಾನಾಗ್ಲೇ ಹೇಳ್ತಾ ಇದ್ದೆ, ಧರ್ಮಸ್ಥಳ ಒಂದು ಪುಣ್ಯಕ್ಷೇತ್ರ. ಈ ಧರ್ಮಸ್ಥಳದ ಪುಣ್ಯಕ್ಷೇತ್ರದಲ್ಲಿರುವಂತಹ ಮಂಜುನಾಥ ಸ್ವಾಮಿಯನ್ನ ನೋಡೋಕೆ ರಾಜ್ಯ, ಹೊರ ರಾಜ್ಯ, ಹಾಗೇನೆ ಬೇರೆ ಬೇರೆ ಕಡೆಯಿಂದ ಭಕ್ತರು ಬರ್ತಾರೆ. ಇಂಥ ಒಂದು ಕ್ಷೇತ್ರದ ಬಗ್ಗೆ, ಇಂಥ ಒಂದು ಧಾರ್ಮಿಕ ಕ್ಷೇತ್ರದ ಅವಹೇಳನ ಮಾಡುವಂತ ಕೆಲಸ ಆಗಬಾರ್ದು. ದೂರುದಾರ ಏನು ಈಗ ಕಂಪ್ಲೇಂಟ್ ಅನ್ನ ಮಾಡಿದ್ದಾನೆ ಅಥವಾ ತನಿಖೆ ಆಗ್ತಾ ಇದೆ, ಆತನ ವಿಚಾರಣೆ ಕೂಡ ಆಗಬೇಕು. ಆತ ಎಲ್ಲಿಂದ ತಲೆಬುರುಡೆಯನ್ನು ತಂದ, ಆತನಿಗೆ ಯಾರು ಕೊಟ್ಟರು, ಇದರ ಹಿಂದೆ ಇರುವಂತ ಷಡ್ಯಂತ್ರ ಏನು, ಹಾಗೇನೆ SIT ತನಿಖೆಯಲ್ಲಿ ಈ ಗುಂಡಿಯಾಗಿದ್ದಾಗ ಸಿಕ್ಕಿದ್ದೇನು, ಇದೆಲ್ಲವೂ ಕೂಡ ರಾಜ್ಯದ ಜನರಿಗೆ ಗೊತ್ತಾಗಬೇಕು ಅಂತ ಹೇಳ್ತಾ ಈ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.